ನಮಸ್ಕಾರ ವೀಕ್ಷಕರೇ, ಇವತ್ತಿನ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗಿನ ಕಾರ್ಯಕ್ರಮಕ್ಕೆ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಸುಂದರ್. ಇವರು ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಪಾತ್ರಗಳನ್ನು ಮಾಡುವುದರ ಮೂಲಕ ಕನ್ನಡ ಚಿತ್ರರಂಗದ ರಸಿಕರ ಮನಸ್ಸನ್ನು ಗೆದ್ದಂತಹ ಕೇವಲ ಒಬ್ಬ ನಾಯಕ ನಟರಲ್ಲ, ಬದಲಿಗೆ ಹೋರಾಟ, ಚಿಂತಕರು ಮತ್ತು ರಾಜಕೀಯ ಪಕ್ಷಗಳ ಸ್ಥಾಪನೆಗೆ ಮುನ್ನೆಲೆಗೆ ಬಂದಿರುವಂತಹ ನಾಯಕ ನಟರು. ಸಮಾಜದಲ್ಲಿ ಕೇವಲ ಹೋರಾಟಗಳನ್ನು ಮಾಡ್ತಾ ಬಂದಿರುವಂತಹ ವ್ಯಕ್ತಿಗಳಲ್ಲ, ಜೊತೆಗೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಂತಹ ನಾಯಕ ನಟರು. ಇವತ್ತು ನಮ್ಮ ಈ ಒಂದು ಪಾಡ್ಕಾಸ್ಟ್ನಲ್ಲಿ ಚಿಂತಕರು, ಹೋರಾಟಗಾರರು, ರಾಜಕೀಯ ನಾಯಕರು ಆದಂತಹ ಚೇತನ್ ಅಹಿಂಸಾ ಅವರು ನಮ್ಮ ಈ ಒಂದು ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ಮೊದಲಿಗೆ ನಾನು ಈ ಒಂದು ಪಾಡ್ಕಾಸ್ಟ್ಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸುಂದರ್, ನಮಸ್ಕಾರ ಸರ್, ಹೇಗಿದ್ದೀರಿ? ಭಾಳ ಚೆನ್ನಾಗಿದ್ದೀನಿ. ತುಂಬ ದಿನದಿಂದ ಕೇಳ್ತಾ ಇದ್ದೆ ಸರ್. ಫಸ್ಟ್ ನಾನು ಈ ಒಂದು ಅಪಾರ್ಚುನಿಟಿಗೆ ಥ್ಯಾಂಕ್ಸ್ ಅನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೂ ಭಾಳ ಸಂತೋಷ ಆಗಿದೆ. ಸರ್, ಈಗ ಯೂಶ್ವಲಿ ಟೈಮನ್ನು ಹೆಂಗೆ ಸ್ಪೆಂಡ್ ಮಾಡ್ತೀರಿ? ನಮ್ಮದು ಇವಾಗ ಒಂದು 2 ವರ್ಷಗಳಿಂದ ಹೆಚ್ಚಾಗಿ ಒಂದು ಪೊಲಿಟಿಕಲ್ ಮೂಮೆಂಟ್ ಕಟ್ಟಬೇಕು ಅನ್ನೋ ಕಾರಣಕ್ಕೆ ನಾನು ಅದರಲ್ಲೇ ಭಾಳ ತೊಡಗಿಸ್ಕೊಂಡಿರ್ತೀನಿ. ರಾಜ್ಯ ಮಟ್ಟದಲ್ಲಿ ಪ್ರವಾಸ ಮಾಡ್ತಾ ಇರ್ತೀನಿ. ಪ್ರತಿ ಒಂದು ತಾಲೂಕಿನಲ್ಲೂ, ಪ್ರತಿಯೊಂದು ಜಿಲ್ಲೆಯಲ್ಲೂ, ಕರ್ನಾಟಕದಾದ್ಯಂತ 224 ಮತಕ್ಷೇತ್ರದಲ್ಲೂ ನಮ್ಮ ಟೀಮ್ಗಳನ್ನು ಬಲಿಷ್ಠ ಮಾಡಬೇಕು ಅನ್ನೋ ನಮ್ಮ ಗುರಿ. ಪೊಲಿಟಿಕಲ್ ಮೂಮೆಂಟ್ ಅಂದರೆ ಸಿನಿಮಾ ಥರ ಅಲ್ಲ. ಸಿನಿಮಾ ಅಂದರೆ ನಾವು ಬೇಕಾದರೆ ಪ್ರಚಾರ ಮಾಡೋಕ್ಕೋಸ್ಕರ ಒಂದು ಬೆಂಗಳೂರಿನಲ್ಲೇ ಕೂತು ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲೋ ಟಿ ವಿ ಚಾನಲ್ಗಳಿಗೋ ಹೋಗಿ ಅದನ್ನು ರೀಚ್ ಮಾಡಿ ಒಂದು 3 ದಿನ ತುಂಬಿಸೋ, ಒಂದು 5 ಜನ ಬರೋಂಗೆ ಪ್ಲ್ಯಾನ್ ಮಾಡ್ಬೋದು. ಆದರೆ ಪೊಲಿಟಿಕಲ್ ಮೂಮೆಂಟ್ ಕಟ್ಟಬೇಕು ಅಂದರೆ ಜನರಿಗೆ ಒಂದು ಭಾವನಾತ್ಮಕವಾಗಿ ಹತ್ತಿರ ಆಗಬೇಕು. ಯು ಮಸ್ಟ್ ಕನೆಕ್ಟ್ ಟು ದ ಪೀಪಲ್. ಸೊ ಜನರ ಹತ್ರ ಹೋಗಬೇಕು, ಭೇಟಿ ಮಾಡಬೇಕು, ಜನ ನಿಮ್ಮನ್ನು ನೋಡಬೇಕು, ನಿಮ್ಮ ಹಾವಭಾವನ ಗಮನಿಸಬೇಕು, ನಿಮ್ಮ ಹೇಳಿದ್ದನ್ನು ಕೇಳಬೇಕು, ನಿಮ್ಮನ್ನು ಪ್ರಶ್ನೆ ಮಾಡಬೇಕು. ಸೊ ಆ ಥರ ಪ್ರಜಾಪ್ರಭುತ್ವ ಕಟ್ಟಿದ್ರೆ ಒಂದು ಬಲಿಷ್ಠವಾದ ಪ್ರಜಾಪ್ರಭುತ್ವ ಕಟ್ಬೋದು. ಒಂದು ಉತ್ತಮ ಕರ್ನಾಟಕ ನಾವು ಆ ದಿಕ್ಕಿನಲ್ಲಿ ಹೋಗ್ಬೋದು, ಒಂದು ಸಮಾಜದ ಕಡೆ. ಮತ್ತು ಮುಖ್ಯವಾಗಿ ಸಿನಿಮಾ ನಟರನ್ನು, ಸ್ಟಾರ್ಗಳನ್ನ, ನಟರನ್ನ, ಹೀರೋಯಿನ್ಗಳನ್ನ ಜನ ಪ್ರೀತಿಸ್ತಾರೆ. ಹೋರಾಟಗಾರರನ್ನು ಜನ ಗೌರವಿಸ್ತಾರೆ ಅಥವಾ ದ್ವೇಷಿಸ್ತಾರೆ. ಆದರೆ ನೀವು ಪೊಲಿಟಿಕಲ್ ಲೀಡರ್ಶಿಪ್ ಅಂದರೆ ಜನ ನಿಮ್ಮನ್ನು ನಂಬಬೇಕು. ಟ್ರಸ್ಟ್ ಭಾಳ ಮುಖ್ಯ ಆಗುತ್ತೆ. ಸೊ ಆ ನಂಬಿಕೆನ ಗಳಿಸ್ಬೇಕು ಅಂದರೆ ನಾವು ಬೆಂಗಳೂರಿನಲ್ಲಿ ಕೂತು ನಾನು ಬರೀ ಒಂದು ಒಳ್ಳೆ ಪ್ರಶ್ನೆಗಳು ಕೇಳೋ ಥರ ನಾವು ಉತ್ತರ ಕೊಡೋಕ್ಕೆ ಸೀಮಿತ ಮಾಡೋಕ್ಕಾಗಲ್ಲ. ನಾವು ಜನರ ಹತ್ರ ಹೋಗಬೇಕು, ಇಂಟ್ರ್ಯಾಕ್ಟ್ ಮಾಡಬೇಕು, ಜನರ ನಡುವೆ ಇರಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸರ್, ನೀವು ಮೂಲತಃ ಫಾರಿನಲ್ಲಿದ್ದಂಥವ್ರು. ಹೇಗೆ ಸರ್ ಈ ಒಂದು ಜರ್ನಿ, ಈ ಒಂದು ಹೋರಾಟದ ಆ ಒಂದು ಕಿಚ್ಚು ಮನೋಭಾವ ಬರೋಕ್ಕೆ ಕಾರಣ ಏನು ಅಂತ? ಆಯಾಗಿ ಆರಾಮಾಗಿರ್ಬೋದಾಗಿತ್ತಲ್ಲ. ನನಗೆ ಜನಸೇವೆ ಮಾಡೋದೇ ನನಗೆ ನಿಜವಲ್ಲ ಆರಾಮು. ನಾನು ಏನೋ ಒಂದು ರೀತಿ ಸಮಾಜಕ್ಕೆ ಒಂದು ಹೋರಾಟಗಳು, ಸಮಾಜ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡೋದು, ನಾವು ಸಮಾಜಕ್ಕೆ ನಾವು ವಾಪಸ್ ಕೊಡಬೇಕು, ಸೇವೆ ಮಾಡೋದು, ಇದರಿಂದನೇ ನಾನು ಆರಾಮ ಪಡಿತೀನಿ. ಸೊ ನನಗೆ ಬರೀ ಒಂದು ಅಮೇರಿಕಾದಲ್ಲಿರೋ ನನಗೆ ಯಾವತ್ತೂ ತೃಪ್ತಿ ಆಗಿರಲಿಲ್ಲ. ನಾನು ಹೌದು ಅಮೇರಿಕಾದಲ್ಲಿ ಹುಟ್ಟು ಬೆಳೆದಿದ್ದು, ಸ್ಕೂಲಿಂಗ್ ಮಾಡಿದ್ದು, ಎಲ್ಲ ಯೂನಿವರ್ಸಿಟಿ ಎಲ್ಲ ಮಾಡಿದ್ದು ಅಲ್ಲೇ. ಆದರೆ ಚಿಕ್ಕ ವಯಸ್ಸಿಂದನೂ ನಾನು 10-15 ಸಲ ನಾನು ರಜದ ಸಮಯದಲ್ಲಿ ನಾನು ಬೆಂಗಳೂರು, ಕರ್ನಾಟಕ ಎಲ್ಲ ಕಡೆ ನಾನು ಬರ್ತಾಯಿದ್ದೆ. ನಾನು ರೆಗ್ಯುಲರಾಗಿ ಬರ್ತಾಯಿದ್ದೆ. ಸೊ ಒಂದು ರೀತಿಯಲ್ಲಿ ಅಮೇರಿಕಾದಲ್ಲೂ ಬೆಳೆದಿದ್ದೀನಿ, ಕರ್ನಾಟಕದಲ್ಲೂ ಬೆಳೆದಿದ್ದೀನಿ. ಮತ್ತು ಎರಡನೇದಾಗಿ ನಾನು ಈ ಒಂದು ಸೌತ್ ಏಷ್ಯನ್ ಬಗ್ಗೆನೇ ನಾನು ಸ್ಟಡೀಸ್ ಮಾಡಿದ್ದು. ನನ್ನ ಯೂನಿವರ್ಸಿಟಿ ಯು ಎಸ್ ಎನಲ್ಲಿ ಯೇಲ್ ಯೂನಿವರ್ಸಿಟಿ ಅಂತ. ಯೇಲ್ ಯೂನಿವರ್ಸಿಟಿ ಭಾಳ ಒಂದು ಪ್ರತಿಷ್ಠಿತವಾದ ಒಂದು ಯೂನಿವರ್ಸಿಟಿ, ಒಂದು 320 ವರ್ಷದ ಹಳೆಯದು ಯೂನಿವರ್ಸಿಟಿ. ಅಲ್ಲಿ ಭಾಳ ಒಳ್ಳೆ ಲಿಬರಲ್ ಆರ್ಟ್ಸು, ಹ್ಯುಮ್ಯಾನಿಟೀಸು, ಪೊಲಿಟಿಕಲ್ ಸೈನ್ಸು, ರಂಗಭೂಮಿ, ಲಾ ಸ್ಕೂಲ್ ಭಾಳ ಚೆನ್ನಾಗಿದೆ. ಅಲ್ಲಿ ಭಾಳ ಒಳ್ಳೆ ಯೂನಿವರ್ಸಿಟಿ ಅದು. ಅಲ್ಲಿ ವಿಶೇಷ ಏನಂದರೆ ಸುಂದರ್ ಅವರೇ, ನಂಬಿಕೆ, ನಾನು ಒಂದು 2nd 3rd ಇಯರ್ನಲ್ಲಿದ್ದಾಗ ನನಗೆ ಗೊತ್ತಾಯಿತು, ಇದೇ ಯೇಲ್ ಯೂನಿವರ್ಸಿಟಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ನಮ್ಮ ದೇಶನ ಲೂಟಿ ಮಾಡಿ ಎಷ್ಟು ಮಡ್ರಾಸ್ ಈ ಕಡೆ ಆ ಕಡೆ ಅವರ ಹೆಸರು ಇಲಾಹು ಏಲು, ಅಲ್ಲೋಗಿ ಯೇಲ್ ಯೂನಿವರ್ಸಿಟಿ ಕಟ್ಟಿದರು. ಸೊ ಅಲ್ಲಿ ನನಗೆ ಭಾಳ ನೋವಾಯಿತು. ನಾನು ಭಾರತದ ಬಗ್ಗೆ ಓದ್ತಾ ಇದ್ದೀನಿ, ನಾನು ಭಾರತೀಯದವನೇ, ನನಗೆ ನಮ್ಮ ದೇಶ ಲೂಟಿ ಮಾಡಿ ಈ ಯೂನಿವರ್ಸಿಟಿನ ನಾನು ಓದ್ತಾ ಇದ್ದೀನಿ ಅಂತ ದುಃಖ ಆಯಿತು. ಆದರೆ ಹೋಗ್ತಾ ಹೋಗ್ತಾ ನನಗೆ ಅರ್ಥ ಆಯಿತು, ಅದೇ ಯೇಲ್ ಯೂನಿವರ್ಸಿಟಿನಲ್ಲಿ ನನಗೆ ಎಂಥ ಒಳ್ಳೆ ಗುರುಗಳು ಮತ್ತು ವಿದ್ಯಾರ್ಥಿಗಳು ಸಿಕ್ಕಿದ್ರು ಅಂದರೆ, ಪ್ರೊಫೆಸರ್ಸ್ ಅಂದರೆ, ಅವರೇ ಆ ಅನ್ಯಾಯ ಆಗಿರೋದನ್ನು ಹೆಂಗೆ ಸರಿಪಡಿಸ್ಬೋದು ಅಂತ ಹೇಳ್ಕೊಡ್ತಾಯಿದ್ರು. ಸೊ ಯಾವ ಯೂನಿವರ್ಸಿಟಿ ನಮ್ಮ ದೇಶನ ಲೂಟಿ ಮಾಡಿ ಲಾಭ ಮಾಡಿದೆಯೋ, ಇವತ್ತಿನ ದಿನ ಅಂಥದ್ದೇ ಒಂದು ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ನಮಗೆ ದೇಶನ, ಒಂದು ರಾಜ್ಯನ ಉತ್ತಮ ಕಟ್ಟಬೇಕು ಅನ್ನೋ ಒಂದು ದಿಕ್ಕಿನಲ್ಲಿ ನಮಗೆ ಹೇಳ್ಕೊಡ್ತಾಯಿತ್ತು. ಸೊ ಇಟ್ ವಾಸ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ಯೇಲ್ ಯೂನಿವರ್ಸಿಟಿ. ಬಟ್ ನನ್ನ ಮೂಲ ಉದ್ದೇಶ ಇದ್ದಿದ್ದು ಏನು ಅಂದರೆ, ಎಲ್ಲಿ ಜಾಸ್ತಿ ಒಳ್ಳೇದು ಮಾಡ್ಬೋದು. ಅಮೇರಿಕಾದಲ್ಲಿ ಇದ್ದರೆ ಒಂದು 10, 15, 20 ಜನಕ್ಕೆ ಸಹಾಯ ಮಾಡ್ಬೋದು ಅಂತ ಇತ್ತು ಅವಾಗ ನನಗೆ
ಇವೆಲ್ಲ ಇನ್ನು ಸ್ಟಡಿ ಟೈಮ್. ಸ್ಟಡಿ ಮಾಡೋ ಟೈಮ್ನಲ್ಲಿ. ಕರ್ನಾಟಕಕ್ಕೆ ಬಂದರೆ ಅದೇ 10-20 ಇರೋದನ್ನು ಒಂದು 40-50-60 ಜನಕ್ಕೆ ಮಾಡ್ಬೋದು, ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ಬೋದು ಅಂತ ನಾನು ಯೋಚನೆ ಮಾಡಿದ್ದೆ. ಯಾಕಂದರೆ ಎಲ್ಲರ ಜೀವನನೂ ಸರಿಸಮಾನ ಅಂದಾಗ ಎಲ್ಲಿ ಜಾಸ್ತಿ ಒಳ್ಳೇದು ಮಾಡ್ಬೋದು ಅಲ್ಲೇ ಹೋಗೋಣ ಅಂತ. ನನಗೆ ಕನ್ನಡದ ಬಗ್ಗೆ ನನಗೆ ಭಾಳ ಅಭಿಮಾನ. ಸೊ ಆ ಕಾರಣಕ್ಕೆ ನಾನು ಬದುಕೋದೇ ಕನ್ನಡದಲ್ಲಿ ಬದುಕಬೇಕು ಅಂತ ಒಂದು ಏನೋ ಒಂದು ಪ್ರೀತಿ, ಆ ಒಂದು ಅಭಿಮಾನದಿಂದ ಅದ್ರ ಜೊತೆ ಸೇವೆ ಮಾಡ್ಬೋದು ಅಂತ ಬಂದೆ. ಇವಾಗ ಅದು ಅನಿರೀಕ್ಷಿತವಾಗಿ ಸಿನಿಮಾ ಸಿಕ್ತು. ಬಟ್ ಸಿನಿಮಾಗಿಂತ ಮುಂಚೆನೇ ನಾನು ರಂಗಭೂಮಿ ಮುಖಾಂತರ ಹೆಂಗೆ ಕೆಲಸ ಮಾಡ್ಬೋದು, ಬೀದಿ ನಾಟಕಗಳು, ಪರಿವರ್ತನೆ ಅಂತ ಮಾಡ್ತಾ ಇದ್ದೆ. ಇವಾಗ ನಾನು ನಿಜವಾಗ್ಲೂ ಆ 10, 20, 40, 50, 60ಕ್ಕಿಂತ ನಂಗೆ ಲಕ್ಷಾಂತರ ಜನ ನೋಡೋಣ, ಒಂದು ಕೋಟ್ಯಾಂತರ ಜನಕ್ಕೆ ಒಳ್ಳೇದು ಮಾಡ್ಬೋದು ಅಂದರೆ ನಾವು ಅದನ್ನು ನಮ್ಮ ನಿಜವಾಗ್ಲೂ ಈ ಒಂದು ಭಾಳ ಅರ್ಥಪೂರ್ಣವಾಗಿರುತ್ತೆ, ಭಾಳ ಜೀವನಕ್ಕೆ ಒಂದು ರೀತಿ ಸಾರ್ಥಕ ಆಗುತ್ತೆ, ಸಂತೃಪ್ತಿ ಇರುತ್ತೆ. ಸಂತೃಪ್ತಿ ಆಗುತ್ತೆ. ಅಂದ್ಕೊಂಡಿದ್ರೆ ಸರ್ ನಾನು ಒಬ್ಬ ಹೋರಾಟಗಾರ ಆಗಬೇಕು, ನನಗೆ ಆ ಒಂದು ಹೋರಾಟದ ಮನೋಭಾವನೆ ಬರ್ತದೆ ಅಂತೇಳಿ? ಖಂಡಿತ. ಇಟ್ಸ್ ಇಂಟೆನ್ಷನಲಿ ಆರ್ ಅನ್ಎಕ್ಸ್ಪೆಕ್ಟೆಡ್ ಸರ್? ಸಿನಿಮಾ ಅನ್ಎಕ್ಸ್ಪೆಕ್ಟೆಡ್ ಸುಂದರ, ಹೋರಾಟ ಇಂಟೆನ್ಷನ್. ಸಿನಿಮಾ ಬೈ ಚಾನ್ಸ್, ಹೋರಾಟ ಬೈ ಚಾಯ್ಸ್. ನಾನು ಅಮೆರಿಕದಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಅಲ್ಲೂ ಕೂಡ ಅನೇಕ ಒಂದು ವ್ಯವಸ್ಥಿತ ತಾರತಮ್ಯಗಳು ಇದ್ದಾವೆ. ಕೆಲವು ನಾನು ಎಷ್ಟೋ ಅನುಭವಿಸಿಲ್ಲ. ನಾನು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಒಳ್ಳೆ ಒಂದು ಸವಲತ್ತು ಪಡೆದಿರೋ ಕುಟುಂಬದಿಂದ ಬರ್ತೆ. ನನ್ನ ತಂದೆ ತಾಯಿ ಡಾಕ್ಟರ್ಸು, ಆ ರೀತಿ ಆಗಿತ್ತು. ಬಟ್ ನನಗೆ ರೇಷಿಯಲ್ ಇನ್ಇಕ್ವಾಲಿಟಿ ಅನ್ನೋದು ಕೂಡ ಅಮೆರಿಕದಲ್ಲಿ ಭಾಳ ಇದೆ. ತಾರತಮ್ಯನೂ ಇದೆ, ವ್ಯವಸ್ಥಿತವಾದ ಅನ್ಯಾಯ ಇದೆ. ಅದು ಇವಾಗ ನಾನು ಬಿಟ್ಟಾಗಿಂದ 20-25 ವರ್ಷದಲ್ಲಿ ಹೆಚ್ಚಾಗಿದೆ ಅಂತ ನಾನು ಕೇಳ್ಪಡ್ತೀವಿ. ಬಟ್ ಏನಾಗಿದೆ ಅಂದರೆ ಅದು ಒಂದು ರೀತಿ ಗವರ್ಮೆಂಟಿಂದನೂ ಆಗಿರ್ಬೋದು, ಇಂಡಿವಿಜುವಲ್ಸಿಂದನೂ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನಿಂದನೂ ಆಗಿರ್ಬೋದು, ಸ್ಕೂಲ್, ಯೂನಿವರ್ಸಿಟಿ, ಹೈಸ್ಕೂಲ್ ಅಡ್ಮಿನಿಸ್ಟ್ರೇಷನ್ದನೂ ಆಗ್ಬೋದು. ಬೇರೆ ಬೇರೆ ಥರ ಅನುಭವಿಸಿದಾಗ ನಮಗೂ ಕೂಡ ಒಂದು ರೀತಿ ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಬಂತು. ನಮ್ಮ ಐಡಿಯಾಲಜಿ ವಿಚಾರದಲ್ಲಿ, ನಮ್ಮ ಒಂದು ರೀತಿ ಬೇರೆ ಬೇರೆ ಅಸ್ಮಿತೆಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆದು. ಬಟ್ ನಾನು ಅದರ ಜೊತೆ ಇದು ಪರ್ಸ್ನಲ್ ಫೈಟ್ ಆಗೋದಕ್ಕಿಂತ ಸಾಮಾಜಿಕವಾಗಿ ನಾನು ಭಾರತದಲ್ಲೂ ಕೂಡ ಆ ಅಸಮಾನತೆಯ ವ್ಯವಸ್ಥೆನ ಅರ್ಥ ಮಾಡಿಕೊಂಡು ತೀರಿನಲ್ಲೂ ಅರ್ಥೈಸ್ಕೊಳ್ತಾ ಇತ್ತು. ಸೊ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಮೆರಿಕದಲ್ಲಿ ವ್ಯವಸ್ಥಿತ ಅಸಮಾನತೆ ವೈಯಕ್ತಿಕ ರೀತಿ ಅನುಭವಿಸಿ, ಭಾರತದಲ್ಲಿರೋ ವ್ಯವಸ್ಥಿತ ಒಂದು ಕರ್ನಾಟಕದಲ್ಲಿರೋ ಅಸಮಾನತೆಯನ್ನು ಕೂಡ ನಾವು ಅದಕ್ಕೆ ಪ್ರತಿರೋಧ ಕೊಡಬೇಕು ಅನ್ನೋ ಒಂದು ರೀತಿ ಕನೆಕ್ಟ್ ಮಾಡಿದೆ. ನಾವು ದೇಶ ಸುತ್ತಬೇಕು, ಕೋಶ ಓದಬೇಕು. ಎಷ್ಟೋ ಸರಿ ನಮಗೆ ಒಂದು ಪ್ರಪಂಚದ ದೃಷ್ಟಿಕೋನದಿಂದ ನೋಡಿದಾಗ ಎಷ್ಟು ಬೇರೆ ಬೇರೆ ರೀತಿ ನೋಡ್ಬೋದು ಅನ್ನೋ ರೀತಿ ನಮಗೆ ಅವಕಾಶ ಸಿಗುತ್ತೆ. ಕೌಟುಂಬಿಕವಾಗಿ ತಂದೆ ಆಗಿರ್ಬೋದು, ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡ್ತಾ ಇದೆ. ಹೌದು, ತಂದೆ ತಾಯಿ. ನನ್ನ ತಮ್ಮ ಬಹಳ ದೊಡ್ಡ ಹೋರಾಟಗಾರ. ಅವನು ಚಿಕ್ಕ ವಯಸ್ಸಿಂದನೂ ಅವನೊಂಥರ ಹುಟ್ಟು ಹೋರಾಟಗಾರ. ನಾನು ಹುಟ್ಟು ಹೋರಾಟಗಾರ ಅನ್ನೋಕ್ಕಿಂತ ನಾನು ಒಂದು ರೀತಿ ಅಲ್ಲಿ ಒಂದು ಇವಾಲ್ವ್ಡ್ ಇಂಟು ಹೋರಾಟಗಾರ. ಒಂದು ಚಿಕ್ಕ ವಯಸ್ಸು, ಒಂದು 14 ವರ್ಷ, 13, 14, 15ರಿಂದ. ಬಟ್ ನನ್ನ ತಮ್ಮ ಚಿಕ್ಕ ವಯಸ್ಸಿಂದನೂ ಹೋರಾಟ ಮಾಡ್ಕೊಂಡು 18 ವರ್ಷಕ್ಕೆ ಅವನು ಜೈಲಿಗೆ ಹೋಗಿ ಅಮೆರಿಕದಲ್ಲಿ ಇರಾಕ್ ವಾರ್ ವಿರುದ್ಧ. ಆಮೇಲೆ ಅವನು ಕೂಡ ಇವಾಗ ಭಾಳ ಒಂದು ಪ್ಯಾಲೆಸ್ಟೀನಿಯನ್ ಜಸ್ಟಿಸ್ ಮೂವ್ಮೆಂಟ್ ಆಗಿರ್ಬೋದು, ಅವನು ಭಾಳ ಅಲ್ಲಿ ಲಂಡನ್ನಲ್ಲಿ ಗ್ರೀನ್ ಪಾರ್ಟಿ ಲೀಡರ್. ಈಸ್ ಅ ವೆರಿ ವರ್ಕರ್ಸ್ ರೈಟ್ಸ್ ಆಕ್ಟಿವಿಸ್ಟ್. ಹೋರಾಟದ ಬಗ್ಗೆ ನನಗೆ ಅಭಿಮಾನ ಇದೆ. ನಾವು ನೋಡೋ ಸಿದ್ಧಾಂತಗಳು ಬೇರೆ. ಅಪ್ಪ ಅಮ್ಮನೂ ಕೂಡ ಬಹಳ ಒಂದು ನಮ್ಮನ್ನು ಒಂದು ರೀತಿ ಈ ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋ ರೀತಿ ಒಂದು ಕ್ರಿಟಿಕಲ್ ಥಿಂಕಿಂಗ್, ವಿಶ್ಲೇಷಣಾ ಶಕ್ತಿ, ವಿಮರ್ಶಾತ್ಮಕ ಶಕ್ತಿ, ಪ್ರಶ್ನೆ ಮಾಡೋದನ್ನು, ಅನ್ಯಾಯ ವಿರುದ್ಧ ಪ್ರಶ್ನೆ ಮಾಡೋದನ್ನು, ಸಿದ್ಧಾಂತಕ್ಕೆ ಒಂದು ರೀತಿ ಏನೋ ಒಂದು ಶರಣ ತತ್ವ ಆಗಿರ್ಬೋದು, ಕುವೆಂಪು ಅವರ ವಿಚಾರಗಳು, ದ ರಾ ಬೇಂದ್ರ ವಿಚಾರಗಳು, ಶಿವರಾಮ್ ಕಾರಂತ ಚಿಕ್ಕ ವಯಸ್ಸಿಂದ ಭೇಟಿ ಮಾಡಿ ಆ ರೀತಿ ಭಾಳ ಪ್ರೊಫೆಸರ್ಸು, ಎಕ್ಸ್ಟ್ರಾರ್ನರಿ ಎಜುಕೇಷನ್, ಎ ಕೆ ರಾಮಾನುಜನ್, ಇವರೆಲ್ಲರೂ ಕೂಡ ಎಕ್ಸ್ಪೋಸ್ ಆಗಿ ನಾವು ಕೂಡ ಚಿಕ್ಕ ವಯಸ್ಸಿಂದನೂ ಅದು ಒಂದು ರೀತಿ ತಂದೆ ತಾಯಿ ಭಾಳ ಫೋಕಸ್ ಮಾಡಿದ್ರು. ಸೊ ಇದೆಲ್ಲ ಕೂಡ ನಮಗೆ ಬಂದು ಒಂದು ನನಗೆ ಸಿನಿಮಾದಲ್ಲಿ ಇದ್ದಾಗ ನನಗೆ ಅಷ್ಟೊಂದು ತಂದೆ ತಾಯಿ ಅಷ್ಟೊಂದು ಸಪೋರ್ಟಿವ್ ಆಗಿರಲಿಲ್ಲ. ಯಾಕೆಂದರೆ ನೀನು ಇಷ್ಟೊಂದೆಲ್ಲ ಓದಿ, ನಾವು ಇಷ್ಟೊಂದೆಲ್ಲ ಎಫರ್ಟ್ ಹಾಕಿ, ನೀನು ಸಿನಿಮಾ ನಮಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನೀನು ಹೋಗಿ ಏನೇನೋ ಮಾಡ್ತಾ ಇದೆಯಲ್ಲಪ್ಪ, ನೀನು ಒಂದು ರೀತಿ ಯು ಆರ್ ಮೆಂಟ್ ಟು ಡೂ ಮೋರ್ ಗುಡ್ ನೀನು ಸಿನಿಮಾದಲ್ಲಿ ಸೊಸೈಟಿಗೆ ಅಂತ ಒಂದು ರೀತಿ ಅವ್ರಿಗೆ ಒಂದು ಅಸಮಾಧಾನ ಇತ್ತು. ನಾನು ಹೇಳ್ತಾ ಇದ್ದೆ ಒಂದು ಸ್ವಲ್ಪ ವರ್ಷದಿಂದ ನಾನು ಏನು ಇನ್ನೂ ಒಳ್ಳೇದು ಮಾಡ್ತೀನಪ್ಪ ಅಮ್ಮ ಅಂತ ಹೇಳ್ತಾ ಇದ್ದೆ. ಬಟ್ ಸಿನಿಮಾದಲ್ಲಿ ಅವ್ರಿಗೆ ಅಷ್ಟೊಂದು ತೃಪ್ತಿ ಇರಲಿಲ್ಲ ನಾನು ಮಾಡ್ತಿರುವಾಗ. ಬಟ್ ಚಳುವಳಿ, ಹೋರಾಟ, ದೇಶ ಸೇವೆ, ಸಮಾಜಮುಖಿ ಕೆಲಸಕ್ಕೆ ಯಾವಾಗಲೂ ಬೆಂಬಲವಾಗಿ ನಿಂತಿರ್ತಾರೆ. ಆ್ಯಂಡ್ ನಮ್ಮ ತಂದೆ ತಾಯಿ, ನಮ್ಮ ವೈಫು, ನಮ್ಮ ತಮ್ಮ ಎಲ್ಲರೂ ಕೂಡ ಒಂದು ರೀತಿ ಹೋರಾಟಗಾರರೇ. ನಮ್ಮ ಸಿದ್ಧಾಂತಗಳು ಬೇರೆ ಬೇರೆ, ಬಟ್ ದೇ ಆರ್ ಆಲ್ ಸಪೋರ್ಟಿವ್ ಆ್ಯಂಡ್ ಸೊಸೈಟಿ ಮೈಂಡೆಡ್. ಆ್ಯಂಡ್ ಒಂಥರ ಒಂದು ಹೋರಾಟದ ಕಿಚ್ಚಿದೆ ಪ್ರತಿಯೊಬ್ಬರಲ್ಲೂ, ಒಂದು ಹೋರಾಟದ ಸ್ಪಿರಿಟ್ ಇದೆ ಪ್ರತಿಯೊಬ್ಬರಲ್ಲೂ.
ಚೇತನ್, ಅಹಿಂಸಾ ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಜನರು ನಿಮ್ಮನ್ನ ಒಬ್ಬ ರಾಜಕಾರಣಿ ಅಂತೇಳಿ ಗುರ್ಸ್ಕೋಬೇಕಾ, ಹೋರಾಟಗಾರ ಅಂತ ಗುರ್ಸ್ಕೋಬೇಕಾ, ಅಥವಾ ನಾಯಕ, ನಟ ಅಥವಾ ನಟರಾಗಿ ಅಂತೇಳಿ ಒಂದು ಥಾಟ್ಗೆ ಬರ್ಬೇಕು ಹೇಗೆ ಅಂತ? ನಾನು ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ನಾನು ಒಬ್ಬ ಕನಸು ಕಾಣೋನು, ಕನಸುಗಾರ. ನಾವೊಂದು ಉತ್ತಮ ಸಮಾಜದ ಕನಸುಗಾರ. ಸೊ ಆ ರೀತಿ ನಮಗೆ ಸಿನಿಮಾನು ನಮಗೊಂದು ವೇದಿಕೆ ಕೊಟ್ಟಿದೆ. ನಾನು ಒಂದು ಹೋರಾಟ ಮಾಡೋದೇ ನಮ್ಮ ಮೂಲ ಉದ್ದೇಶ. ಮತ್ತು ಅಮೇರಿಕಾದಲ್ಲೂ ಕೂಡ, ಇಂಡಿಯಾದಲ್ಲೂ ಕೂಡ, ಮತ್ತು ಮೇನ್ ಏನಂದರೆ ಸಂವಿಧಾನದ ಅಡಿಯಲ್ಲಿ ಒಂದು ಉತ್ತಮ ವಿಚಾರಗಳು ಪ್ರಸ್ತಾಪ ಮಾಡೋದು. ಇವಾಗ ಒಂದು ಪೊಲಿಟಿಕಲ್ ರೀತಿಯಲ್ಲೂ ಕೂಡ ನಾವು ಅದು ಒಂದು ಮುಂದುವರಿದ ಭಾಗ. ನಮ್ಮ ಮಾದರಿಗಳು ಬಾಬಾ ಸಾಹೇಬ್ರಂಥವ್ರು, ತಂದೆ ಪೆರಿಯಾರ್ ಅಂಥವ್ರು, ಇವರೆಲ್ಲ ಕೂಡ ಹೋರಾಟದಿಂದ ಬಂದು ಅವರೆಲ್ಲ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ನಮ್ಮ ಸಿದ್ಧಾಂತ ಯಶಸ್ವಿ ಮಾಡಿದರು, ಪ್ರಾದೇಶಿಕವಾಗಿ ಸಕ್ಸಸ್ ಮಾಡಿದರು. ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ, ದ್ರವಿಡಿಯನ್ ಮೂವ್ಮೆಂಟು, ಕಾಂಚೀರಾಮ್, ಬಹುಜನ್ ಶಕ್ತಿ. ಸೊ ಈ ರೀತಿಯಲ್ಲಿ ನಮ್ಮದು ಕೂಡ ಕರ್ನಾಟಕಕ್ಕೆ ಒಂದು ಸಮಾಜ ಕಟ್ಟಿದ್ರೆ ನಿಜವಾಗ್ಲೂ ಸಂವಿಧಾನದ ಮೂಲ ಆಶಯ ತಿಳಿಬೋದು ಮತ್ತು ಜನಜೀವನಕ್ಕೆ ಭಾಳ ಒಳ್ಳೇದು ಮಾಡ್ಬೋದು. ಸಾಕಷ್ಟು ಪುಸ್ತಕಗಳನ್ನು ಓದ್ತೀರಾ ಸರ್ ನೀವು. ಅಂಬೇಡ್ಕರ್, ಪೆರಿಯಾರ್ ಆಗಿರ್ಬೋದು, ಎಲ್ಲ ವಿಚಾರಗಳನ್ನು ತಿಳ್ಕೊಂಡ್ರೆ ಈ ಒಂದು ವಿಚಾರದಿಂದನೇ ನಿಮ್ಮ ಒಂದು ಮನಪರಿವರ್ತನೆ ಆಗಿದೆಯಾ ಸರ್? ಇನ್ನೂ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡುವ ಅನ್ನುವಂಥ ಒಂದು ಆಲೋಚನೆ ಬೃಹತ್ತಾಗಿ ಬೆಳೆದಿದೆಯಾ ಅಂತ? ಖಂಡಿತ ನಮಗೆ ಎಕ್ಸ್ಪೋಜರ್ ಟು ಐಡಿಯಾಸ್ ಭಾಳ ಮುಖ್ಯ ಆಗುತ್ತೆ ಸುಂದರ್ ಅವರೇ. ನಮಗೆ ಚಿಕ್ಕ ವಯಸ್ಸಿಂದನೂ ಭಾಳ ಒಂದು ವಿಚಾರಗಳು ಅಷ್ಟೇ ಅಲ್ಲ. ಇಟ್ಸ್ ನಾಟ್ ಅ ಕ್ವೆಶ್ಚನ್ ಆಫ್ ಜಸ್ಟ್ ಮ್ಯಾಸ್ ಇನ್ಫಾರ್ಮೇಷನ್, ಇಟ್ಸ್ ಆಲ್ಸೋ ವಿಶ್ಲೇಷಣೆ, ವಿಮರ್ಶೆ. ಮತ್ತು ನಾವೆಲ್ಲ ಒಂದು ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬರೋದು. ನಮಗೆ ಮ್ಯಾಥ್ಸು, ಸೈನ್ಸು, ಎಂಜಿನಿಯರಿಂಗ್ ಈ ರೀತಿಯಲ್ಲಿ ಒಂದು ಪ್ರಶ್ನೆಗೆ ಒಂದು ಉತ್ತರ ಇರುತ್ತೆ. ಆದರೆ ಆರ್ಟ್ಸ್ನಲ್ಲಿ ಒಂದು ಪ್ರಶ್ನೆಗೆ ನೀವು ನೋಡೋ ದೃಷ್ಟಿಕೋನದಿಂದ ಎಂತೆಂಥದ್ದು ಉತ್ತರಗಳು. ಇಟ್ ಲುಕ್ಸ್ ಅನ್ ಇಂಟರ್ಪ್ರಿಟೇಷನ್. ಇವಾಗ ನಮಗೆ ಆ ಒಂದು ರೀತಿಯಿಂದ ನಿಜವಾಗ್ಲೂ ದೇಶ ಕಟ್ಟೋರು ಆರ್ಟ್ಸ್ ಸ್ಟೂಡೆಂಟ್ಸ್. ನಮಗೆ ಒಳ್ಳೆ ಸಂಬಳಗಳು ಸಿಗದೇ ಇರ್ಬೋದು, ಉದ್ಯೋಗದಲ್ಲಿ ಬಾಡಿಗೆ ಕಟ್ಟೋದು ಕಷ್ಟ ಆಗ್ಬೋದು ಆರ್ಟ್ಸ್ ಸ್ಟೂಡೆಂಟ್ಸ್ಗೆ. ಅದೇ ರೀತಿ ಆರ್ಟ್ಸ್ ಅಂದರೆ ಇನ್ನೆಲ್ಲೂ ಸಿಗಲಿಲ್ವಾ ನಿನಗೆ ಅಂತ ಒಂದು ರೀತಿ ಸಮಾಜನೂ ಅದನ್ನು ಒಂದು ರೀತಿ ಬೇರೆ ದಿಕ್ಕಿನಲ್ಲಿ ರೀತಿಯಲ್ಲಿ ಯೋಚನೆ ಮಾಡ್ಬೋದು. ಆದರೆ ನಿಜವಾಗ್ಲೂ ದೇಶ ನಿರ್ಮಾಣ ಮಾಡೋದು, ಸಮಸ್ಯೆಗಳು ಪರಿಹಾರ ಕೊಡೋದೇ ಆರ್ಟ್ಸ್ ಸ್ಟೂಡೆಂಟ್ಸ್. ಯಾಕೆಂದರೆ ನಮ್ಗೆ ಇತಿಹಾಸ, ಸಾಹಿತ್ಯ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ, ರಾಜಕೀಯ, ರಂಗಭೂಮಿ ಈ ಎಲ್ಲ ವಿಚಾರಗಳು ನಾವು ಅರ್ಥೈಸ್ಕೊಂಡು ಸಮಾಜದ ಬಗ್ಗೆ ಅದರ ಸಮಸ್ಯೆಗಳಿಗೆ ಕ್ರಿಯೇಟಿವ್ ರೀತಿಯಲ್ಲಿ ಪರಿಹಾರ ಕೊಡೋಕ್ಕೆ ಸಾಧ್ಯ ಇರುತ್ತೆ. ಸೊ ದರ್ ಮಸ್ಟ್ ಬಿ ಐಡಿಯಾಸ್, ದರ್ ಮಸ್ಟ್ ಬಿ. ಆ ವಿಚಾರವೇ ನನಗೂ ಕೂಡ ಚಿಕ್ಕ ವಯಸ್ಸಿನೂ ಸುಂದರವರೇ ಒಂದು ಹೆಡ್ ಸ್ಟಾರ್ಟ್ ಇತ್ತು. ನಮಗೆ ಇವಾಗ ಭಾಳ ಜನ ನಮಗೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಒಳ್ಳೊಳ್ಳೆ ವಿಚಾರಗಳು ಅವ್ರ ಮಟ್ಟಕ್ಕೆ ಒಂದು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಬಟ್ ನನಗೂ ನನ್ನ ತಮ್ಮನಿಗೆ ನಾವು ಒಂಥರ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಸಿಕ್ಕಿ, ನಾವು ಒಂಥರ ಒಳ್ಳೆ ಎಜುಕೇಷನ್ ಸಿಕ್ಕಿ, ತಂದೆ ತಾಯಿ ಮನೆಯಲ್ಲಿ ನಮಗೆ ಭಾಳ ಉತ್ತಮವಾದ ವಿಚಾರಗಳು ನಮ್ಮನ್ನು ಬೆಳೆಸಿ ಆ್ಯಂಡ್ ನಮಗೆ ಭಾಳ ಹೆಡ್ ಸ್ಟಾರ್ಟ್ಸ್. ಸೊ ಆ ಹೆಡ್ ಸ್ಟಾರ್ಟ್ ಸಿಕ್ಕಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಜಾಸ್ತಿ ಬೇಗ ಒಂದು ರೀತಿ ಸ್ವಲ್ಪ ವಿಚಾರಗಳು ರೀಚ್ ಆಗೋಕ್ಕೆ ಅವಕಾಶ ಸಿಕ್ತು. ಸೊ ಇಟ್ ಈಸ್ ಐಡಿಯಾಸ್ ಬೇಕೇ ಬೇಕು. ಐಡಿಯಾಸ್ ಆರ್ ವೆರಿ ಗ್ರೇಟ್ ಪ್ರೊಫೆಸರ್ಸ್ ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸಸ್ ಕೂಡ. ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ಇಂಟರ್ಪ್ರಿಟೇಷನ್. ಪ್ರತಿಯೊಂದು ನಾವು ಹೆಂಗೆ ವ್ಯಾಖ್ಯಾನಿಸ್ತೀವಿ, ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ, ಯಾವ ಪರ್ಸ್ಪೆಕ್ಟಿವಿಂದ ನೋಡ್ತೀವಿ. ಸೊ ಆ ಪರ್ಸ್ಪೆಕ್ಟಿವ್ ಡೆಮಾಕ್ರಸಿ ಅಂದರೆ ಏನು ಸುಂದರ್ ಅವರೇ? ಇಟ್ಸ್ ಅ ಬ್ಯಾಟಲ್ ಆಫ್ ಐಡಿಯಾಸ್. ಇಟ್ಸ್ ಅ ಬ್ಯಾಟಲ್ ಗ್ರೌಂಡ್ ಆಫ್ ಐಡಿಯಾಸ್. ಒಂದು ವಿಚಾರದ ರಣರಂಗ. ನಿಮ್ಮ ವಿಚಾರಗಳು ಅಷ್ಟು ಅದ್ಭುತವಾಗಿದೆ, ನೀವು ನಿಮ್ಮ ವಿಚಾರ ಇಡಿ. ನಮ್ಮ ವಿಚಾರ ಅದಕ್ಕಿಂತ ಉತ್ತಮವಾಗಿದ್ದರೆ ಜನ ಅದನ್ನು ಒಪ್ತಾರೆ ಅಂದರೆ ಅದು ನಿಮ್ಮ ವಿಚಾರನ ಡಿಫೀಟ್ ಮಾಡ್ಬೋದು. ಸೊ ನಾವು ಯಾರನ್ನೂ ಬಲವಂತ ಮಾಡೋಕ್ಕೆ ಹೋಗಲ್ಲ. ನಮ್ಮದೇ ಸತ್ಯ ಅನ್ನೋದಕ್ಕಿಂತ ಈ ರೀತಿ ನಾವು ನೋಡ್ತೀವಿ, ನಮ್ಮ ಕಣ್ಣಲ್ಲಿ ಸತ್ಯ, ಜನ ಅದಕ್ಕೆ ಒಪ್ಪಿದಾಗ ಅದು ಒಂದು ರೀತಿ ಪ್ರಜಾಪ್ರಭುತ್ವಕ್ಕೆ ಇನ್ನೂ ಒಳ್ಳೆಯದಾಗ್ತದೆ. ಸೊ ಇಟ್ಸ್ ಅ ಬ್ಯಾಟಲ್ ಗ್ರೌಂಡ್ ಆಫ್ ಐಡಿಯಾಸ್. ಸೊ ಐಡಿಯಾಸ್ನ ನಾವು ಜನರ ಮುಂದೆ ಇಡಬೇಕಷ್ಟೆ. ಯಾರು ಸರ್ ನಿಮಗೆ ಅತ್ಯಂತ ಹೆಚ್ಚಾಗಿ ಪ್ರಭಾವ ಬೀರಿದಂಥ ವ್ಯಕ್ತಿಗಳು, ನಿಮ್ಮ ಹೃದಯಕ್ಕೆ ಭಾಳ ಹತ್ತಿರವಾಗಿರುವಂಥವರು, ನಿಮಗೆ ಅವರ ಒಂದು ಐಡಿಯಾಲಜಿ ನಾನು ಇದನ್ನು ಅಡಾಪ್ಟ್ ಮಾಡ್ಕೋಬೇಕು, ನಾನು ಅದನ್ನು ರೂಢಿಗೊಳಿಸ್ಬೇಕು ಅನ್ನುವಂಥ ವ್ಯಕ್ತಿತ್ವ ನಿಮಗೆ ಪ್ರಭಾವ ಬೀರಿದಂಥ ವ್ಯಕ್ತಿ ಯಾರಾಗಿದ್ದಾರೆ? ನಮಗೆ ಭಾಳ ಜನ ಬಂದಿದ್ದಾರೆ, ನಮಗೆ ನಮ್ಮ ಮೇಲೆ ಪರಿಣಾಮ ಬಿದ್ದಿದ್ದಾರೆ. ಅಫ್ಕೋರ್ಸ್ ಮನೆಯಲ್ಲೇ ತಂದೆ ತಾಯಿ ಹ್ಯಾವ್ ಬಿನ್ ಎಕ್ಸ್ಟ್ರಾರ್ಡಿನರಿ ಇನ್ಫ್ಲುಯೆನ್ಸಸ್, ಅದರಲ್ಲಿ ಎರಡು ಮಾತಿಲ್ಲ, ಅದು ನಮಗೆ ಗೊತ್ತೇ ಇದೆ. ಮತ್ತು ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಮಾದರಿಗಳು ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೊಲೆ, ಕುವೆಂಪು ಅಂತ ಹೇಳ್ತೀವಿ. ಅವರ ಒಂದು ಐಡಿಯಾಲಜಿ ಅಂಬೇಡ್ಕರ್, ಪೆರಿಯಾರು ಮತ್ತು ಕಾಂಚೀರಾಮ್ ಪೊಲಿಟಿಕಲ್ ಐಡಿಯಾಲಜಿ. ಮತ್ತು ನಮ್ಮ ಕರ್ನಾಟಕದ ಸಾಹಿತ್ಯದ ರೀತಿಯಲ್ಲಿ ಭಾಳ ಜನ ನಮ್ಮ ಕುವೆಂಪು, ಶಿವರಾಮ್ ಕಾರಂತ್, ದೀಸ್ ಪೀಪಲ್ ಆರ್ ಇನ್ಸ್ಪೈರ್ಡ್ ಅಸ್, ಜ್ಯೋತಿಬಾ, ಸಾವಿತ್ರಿಬಾ ಫುಲೆ. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಭಾಳ ಒಂದು ರೀತಿ
ಒಂದು ಸ್ವಲ್ಪ ಇವರೆಲ್ಲರ ಬಿಟ್ಟು ಒಂದು ಸ್ವಲ್ಪ ನಮಗೆ ಬೇರೆ ಥರ ಆಲೋಚನೆ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದು ಒಂದು ಕಾಲೇಜ್ ಪ್ರೊಫೆಸರ್ಸ್ ಕೆಲವರಿದ್ರು. ನಮ್ಮ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಒಬ್ಬ ಬಾರ್ನಿ ಬೇಟ್ ಅಂತ ಒಬ್ಬರಿದ್ರು. ಅವರು ಒಂದು ಜೆಂಡರ್ ಮೀಡಿಯಾ ಇಂಡಿಯಾ ಅಂತ ಕ್ಲಾಸ್ ನಮಗೆ ಹೇಳ್ಕೊಟ್ರು. ಭಾರತದ ಒಂದು ರೀತಿ ಉಪಖಂಡದಲ್ಲಿ ಜೆಂಡರ್ ಇಶ್ಯೂಸ್ ಅದು ಹೆಂಗೆ ಮೀಡಿಯಾ ಮುಖಾಂತರ ಅದನ್ನು ಹೆಂಗೆ ಒಂದು ರೀತಿ ಪುರುಷ ಪ್ರಧಾನ ವ್ಯವಸ್ಥೆ ವಿರುದ್ಧ ಅಂತ ಹಿ ವಾಸ್ ಅ ಮ್ಯಾನ್ ವುಡ್ ಎಕ್ಸ್ಪೋಸ್ ಸೋ ಮೆನಿ ಐಡಿಯಾಸ್. ಸೊ ಲಿಂಗ ಸಮಾನದ ವಿಚಾರ ನಾವು ಕಲ್ತ್ಕೊಳ್ತೀವಿ. ಅಲ್ಲಿ ಮೊಕ್ತಾರ್ ಗಾಂಬು ಅಂತ ಒಬ್ಬ ಮೊರಾಕನ್ ಪ್ರೊಫೆಸರ್ ನಮಗೆ ಕಾಲೇಜ್ನಲ್ಲಿ, ಅವರು ಕೂಡ ನಮಗೆ ಪೋಸ್ಟ್ ಕಲೋನಿಯಲ್ ಸ್ಟಡೀಸ್ ಅಂತ, ಅದು ಒಂದು ರೀತಿ ಈ ಒಂದು ವಸಾಹತುಶಾಹಿ ವ್ಯವಸ್ಥೆ ಅದನ್ನು ಏನು ಒಂದು ಬ್ರಿಟಿಷ್ ಮಾಡಿದರು, ಫ್ರೆಂಚ್ ಮಾಡಿದರು, ಅದು ಅನೇಕರು ಬೇರೆ ಬೇರೆಲ್ಲ ಮಾಡಿದರು, ಡಚ್ಚು. ಅದರ ಆದಮೇಲೆ ಹೇಗೆ ಈ ಒಂದು ನಮ್ಮ ಒಂದು ಕಾಲನೈಸ್ ಜನ ನಾವು ಹೇಗೆ ಪ್ರತಿರೋಧ ತರ್ತೀವಿ, ರೆಸಿಸ್ಟ್ ಮಾಡ್ತೀವಿ, ಅದರ ಬಗ್ಗೆನೂ ಸ್ಟಡಿ ಮಾಡಿದ್ವಿ. ಇಂಡಿಯಾ ಇಸ್ ಅ ಪೋಸ್ಟ್ ಕಲೋನಿಯಲ್ ಕಂಟ್ರಿ ಇವತ್ತಿಗೂ ಕೂಡ. ಅದರಿಂದ ನಮಗೆ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು. ಬ್ರಿಟಿಷ್ನವ್ರು ಮಾಡಿದ್ದೆಲ್ಲ ತಪ್ಪಲ್ಲ, ಮಾಡಿದ್ದೆಲ್ಲ ಒಳ್ಳೆಯದಲ್ಲ. ಎಕನಾಮಿಕ್ಸ್ ಖಂಡಿತ ಭಾಳ ಕೆಟ್ಟದಾಗಿ, ಸೋಷಿಯಲಿ, ಎಜುಕೇಷನಲಿ, ವೈಜ್ಞಾನಿಕವಾಗಿ ಕೆಲವು ಒಳ್ಳೆಯದು ಆಗಿದೆ. ಸೊ ಸೂಕ್ಷ್ಮವಾಗಿ. ಮತ್ತು ಇನ್ನೊಬ್ಬರು ನಮಗೆ ಫೈಸಲ್ ದೇವ್ಜಿ ಅಂತ, ಈಸ್ ಆಲ್ಸೋ ವೆರಿ ಗುಡ್ ಪ್ರೊಫೆಸರ್. ಅವರು ಕೂಡ ಇಲ್ಲಿ ಇಂಡಿಯಾದಲ್ಲಿ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಮಗೆ ಉರ್ದು ಲಿಟ್ರೇಚರ್, ನನಗೆ ಉರ್ದು ಲಿಟ್ರೇಚರ್ ಭಾಳ ಇನ್ಸ್ಪೈರ್ ಆಗುತ್ತೆ. ಅಲ್ಲಿ ನಮಗೆ ಮಂಟೋ, ಇಶ್ಮತ್ ಚುಕ್ತಾ ಈಸ್ ಅನ್ ಎಕ್ಸ್ಟ್ರಾರ್ಡನರಿ ರೈಟರ್, ಥಿಂಕರು. ಬೇರೆ ಬೇರೆ ರಾಜೇಂದ್ರ ಸಿಂಗ್ ಬೇಡಿ ಮತ್ತು ಭಾಳ ಜನ ನಮಗೆ ಭಾಳ ಇನ್ಸ್ಪೈರ್ ಆಯಿತು. ನಾನು ಅದರಿಂದ ಬಂದು ಕರ್ನಾಟಕಕ್ಕೆ ಬಂದು ಉರ್ದು ಕ್ಲಾಸ್ ಕಲಿಬೇಕು ಅಂತ ನಾನು ಇಲ್ಲೇ ನಮಗೆ ರವೀಂದ್ರ ಕಲಾಕ್ಷೇತ್ರ ಪಕ್ಕ ಕನ್ನಡ ಭವನದಲ್ಲಿ ಒಂದು ವರ್ಷ ಪಾಠ ತೊಗೊಂಡೆ. ಆ್ಯಂಡ್ ದೀಸ್ ಆರ್ ಎಕ್ಸ್ಟ್ರಾರ್ಡನರಿ ಸ್ಟೋರೀಸ್ ಆಫ್ ಪಾರ್ಟಿಷನ್ ರೆಸಿಸ್ಟೆನ್ಸ್. ಸೊ ಭಾಳ ಜನ ಇನ್ಸ್ಪೈರ್ ಆಗಿದ್ದಾರೆ. ಒಂದು ಹೇಳ್ತೀನಿ ಸುಂದರರೇ, ಪ್ರತಿಯೊಂದು ವ್ಯಕ್ತಿಯಿಂದನೂ ನಮಗೆ ಗೊತ್ತಿಲ್ಲದೆ ಇರೋದನ್ನು ನಾವು ಕಲಿಬೋದು. ಅವ್ರಿಗೆ ಗೊತ್ತಿಲ್ಲದೆ ಇರೋದು ನಾವು ಕೂಡ ಅವ್ರಿಗೆ ಹೇಳ್ಕೊಡ್ಬೋದು. ದೆರ್ ಮಸ್ಟ್ ಬಿ ದ್ಯಾಟ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ಎಕ್ಸ್ಚೇಂಜ್ ಆಫ್ ವಿಷನ್, ಎಕ್ಸ್ಚೇಂಜ್ ಆಫ್ ಲೈಕ್ ನಾಲೆಡ್ಜ್. ಭಾಳ ಕಲಿಬೋದು ಬೇರೆ ಬೇರೆಯಿಂದ. ನನಗೆ ಭಾಳ ಜನ ಹೇಳ್ಕೊಟ್ಟಿದ್ದಾರೆ. ಒಂದು ಮಾತಿದೆ, ಯಾರಂದರೆ ಇವರು ಐಸಕ್ ನ್ಯೂಟನ್ ಹೇಳ್ತಾರೆ, ಇಫ್ ಐ ಹ್ಯಾವ್ ಸೀನ್ ಫರ್ದರ್ ಇಟ್ ಇಸ್ ಬೈ ಸ್ಟ್ಯಾಂಡಿಂಗ್ ಆನ್ ದ ಶೋಲ್ಡರ್ಸ್ ಆಫ್ ಜೈಂಟ್ಸ್. ಅಂದರೆ ನಾನು ದೂರ ನೋಡಿದ್ದೀನಿ ಅಂದರೆ ಭಾಳ ಜನ ಮೇಧಾವಿಗಳ ಹೆಗಲ ನಿಂತು ಅದನ್ನು ನೋಡೋಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ಆ ರೀತಿಯಲ್ಲಿ ನಾನು ಕೂಡ ಹಾಗೆ ಹೇಳ್ಬೋದು ಅನಿಸುತ್ತೆ. ಇವರೆಲ್ಲ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ತಲೆಯಲ್ಲಿ ಇರೋದ್ರಿಂದ ನೀವು ಇವತ್ತು ಈ ಒಂದು ಹೋರಾಟದ ಮನೋಭಾವಕ್ಕೆ ಬಂದಿದ್ರೆ ಅಂತೇಳಿ ನನಗೆ ಅನಿಸ್ತಾ ಇದೆ ಸರ್. ನೀವು ಸಿನಿಮಾ ವಿಚಾರಕ್ಕೆ ಬಂದಾಗ, ನೀವು ಹೋರಾಟದ ಒಂದು ಹಾದಿಯಲ್ಲಿ ಇದ್ದದಕ್ಕೆ ನಿಮ್ಮ ಸಿನಿಮಾ ರಂಗದಲ್ಲಿ ನಿಮ್ಮನ್ನು ಕಡೆಗಣಿಸಿದ್ರೆ ಅಂತೇಳಿ ಅನಿಸ್ತಾ ಇದೆಯಾ ಸರ್? ಹೇಗೆ ಸಿನಿಮಾ ರಂಗದಲ್ಲಿ ಕಡೆಗಣಿಸೋದು ಅನ್ನೋದಕ್ಕಿಂತ ಅಲ್ಲಿ ಒಂದು ಸ್ವಲ್ಪ ನಾನು ಸ್ವಲ್ಪ ಮಿಸ್ಫಿಟ್ ಅಲ್ಲಿ. ನಾವೆಲ್ಲ ಹೋರಾಟದಿಂದ ಬರೋರು, ಸಾಹಿತ್ಯ ಲೋಕದಿಂದ ಬರೋರು, ಒಂದು ಸ್ವಲ್ಪ ರಂಗಭೂಮಿ ಎಕ್ಸ್ಪೋಷರ್, ಒಂಥರ ನಮ್ಮದೇ ಒಂದು ಫೈಟಿಂಗ್ ಇದಿರುತ್ತೆ, ಸ್ಪಿರಿಟ್ ಇರುತ್ತೆ. ಸಿನಿಮಾ ರಂಗ ಅನ್ನೋದು ದ ಸ್ಟ್ರಕ್ಚರ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಅನ್ನೋದು ಇಟ್ಸ್ ಎ ಬಿಸ್ನೆಸ್, ಒಂದು ವ್ಯಾಪಾರ. ಮತ್ತು ಅದು ಒಂದು ರೀತಿ ಸ್ಟ್ರಕ್ಚರಲ್ಲಿ ಭಾಳ ಒಂದು ಅಸಮಾನತೆಯನ್ನು ತುಂಬಿ ತುಳುಕ್ತಾ ಇರ್ತದೆ ಅದು ಬೈ ಸ್ಟ್ರಕ್ಚರ್ ಇಟ್ಸ್. ಆ್ಯಂಡ್ ಅನ್ಯಾಯ ಇದೆ ಅಂದರೆ ಒಂದು ರೀತಿ ಕೆಲವರಿಗೆ ನನ್ನಂಥ ಒಂದು ಹೀರೋ ಆಗಿರೋನು, ನನ್ನ ಸಿನಿಮಾದ ಕೊಡುಗೆ, ಕ್ರಿಯೇಟಿವ್ ಕೊಡುಗೆ ಜಾಸ್ತಿ ಇಲ್ಲದೆ ಇದ್ರೂ ಕೂಡ ಸಿನಿಮಾ ಸಕ್ಸಸ್ ಆದರೆ ಎಲ್ಲ ರೀತಿ ನಂದು ಪ್ಲಸ್ ಆಗ್ಬಿಡುತ್ತೆ. ನಮ್ಮ ಸಂಭಾವನೆ ಆಗಿರ್ಬೋದು, ನಮ್ಮ ಪ್ರಚಾರ ಆಗಿರ್ಬೋದು, ನಮ್ಮ ಫ್ಯಾನ್ ಕ್ಲಬ್ಗಳಾಗಿರ್ಬೋದು. ನಿಜವಾಗ್ಲೂ ನಮಗೆ ಕೆಲಸ ಮಾಡಿರೋರು, ಅದು ಒಂದು ರೀತಿ ಆ ಚಿತ್ರಕಥೆ, ಆ ಕತೆ, ಆ ಸಂಭಾಷಣೆ ಬರೆದಿರೋರು, ಆ ಡೈರೆಕ್ಷನ್ ಮಾಡಿರೋರಿಗೆ ಅವ್ರಿಗೆ ಸಿಗಬೇಕಾಗಿರೋದು ಎಷ್ಟೋ ಸಿಗಲ್ಲ. ಐ ಮೀನ್ ಇಟ್ಸ್ ಮೇಲ್ ಫೀಮೇಲ್ ಜೆಂಡರ್ ಇಶ್ಯೂಸ್ ಭಾಳ ಪ್ರಾಬ್ಲಮ್ ಇದೆ. ಐ ಮೀನ್ ದರ್ಸ್ ಜಸ್ಟ್ ಅ ಬಿಲ್ಟ್ ಇನ್ ನಮಗೆ ಸ್ಟ್ರಕ್ಚರ್ಲಿ ಒಂದು ಸ್ವಲ್ಪ ಇಟ್ಸ್ ನಾಟ್ ಆಸ್ ಫೇರ್ ಆ್ಯಂಡ್ ಜಸ್ಟ್. ನಾವು ಸಮಾಜನ ಆದರೂ ಒಂದು ನ್ಯಾಯದ ಸಮಾಜ ಕಟ್ಬೋದು. ಸಿನಿಮಾ ರಂಗದಲ್ಲಿ ರಚನಾತ್ಮಕವಾದ ಸಮಸ್ಯೆ ಇದ್ದಾಗ ಅದನ್ನು ಎಷ್ಟು ಮಟ್ಟಿಗೆ ಅದನ್ನು ಒಂದು ಸಮಾಜದ ವಿಚಾರದ ಸಿನಿಮಾ ರಂಗದಲ್ಲಿ ತರ್ಬೋದು ಕಷ್ಟ. ಬಟ್ ಅಟ್ ದ ಸೇಮ್ ಟೈಮ್ ಅದು ಕೂಡ ಒಂದು ಒಳ್ಳೆಯ ವೇದಿಕೆ ಕೊಟ್ಟಿದೆ. ಆ್ಯಂಡ್ ಅದು ಕೂಡ ನಮಗೆ ಭಾಳ ಜನ ಕ್ರಿಯೇಟಿವ್ ಪೀಪಲ್ ಇದ್ದಾರೆ. ಆ್ಯಂಡ್ ನನಗೂ ಕೂಡ ಐ ಹ್ಯಾಡ್ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸಸ್. ಆ್ಯಂಡ್ ಭಾಳ ಜನ ಪ್ರತಿಭಾವಂತರಿದ್ದಾರೆ. ಸಿನಿಮಾ ರಂಗ ಬೆಳೆದರೆ ಅದು ಕೂಡ ಪರ್ಸೆಂಟೇಜ್ ಆಫ್ ಸಕ್ಸಸ್ ಆಫ್ ಸಿನಿಮಾ ಹೆಚ್ಚಾದರೆ, ನಾಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಒಂದೇ ಸಿನಿಮಾ 500,000 ಕೋಟಿ ಆಗೋದಲ್ಲ, ಸಕ್ಸಸ್ ಪರ್ಸೆಂಟೇಜ್ ಜಾಸ್ತಿ ಆದರೆ ಅವಾಗ ಕನ್ನಡ ಚಿತ್ರರಂಗಕ್ಕೂ ಒಂದು ರೀತಿ ಅದನ್ನು ಇಷ್ಟು ವರ್ಷದ ಒಂದು ರೀತಿ ಎಕ್ಸ್ಟ್ರಾರ್ಡಿನರಿ ಲೆಗಸಿಯನ್ನು ನಾವು ಕೂಡ ಅದನ್ನು ಇನ್ನೂ ಉತ್ತಮವಾಗಿ ಮುಂದೆ ತೊಗೊಂಡು ಹೋಗ್ಬೋದು. ಸೊ ಇಟ್ ಇಸ್ ನನಗೇನು ಕಡೆಗಣಿಸಿದ್ದಾರೆ ಅಂತ ನಾನೇನು ನೋಡಲ್ಲ. ಪ್ರಯಾರಿಟೀಸ್ ಬೇರೆ ಬೇರೆ ಇತ್ತು ಅಷ್ಟೇ ಸರ್.
ಇನ್ನೂ ಇಂಟ್ರೆಸ್ಟ್ ಇದೆಯಾ ಸರ್ ಮುಂದಿನ ದಿನಮಾನಗಳಲ್ಲಿ ನಾನು ನಾಯಕ ನಟನಾಗಿ ಮಾಡಬೇಕು, ಈ ರಾಜಕೀಯದ ಒಂದು ಹೋರಾಟಗಳ ಒತ್ತಡದ ಮಧ್ಯೆ ನಡುವೆಯೂ ನಾನು ಒಂದು ಆ್ಯಕ್ಟಿಂಗ್ ಮಾಡ್ಬೇಕನ್ನೋ ಒಂದು ವಿಚಾರ ಇದೆಯಾ? ನನಗೆ ಆ್ಯಕ್ಟಿಂಗ್ ಮಾಡೋದು ಇಸ್ ಫನ್. ಹ್ಮ್ ನನಗೆ ಭಾಳ ಖುಷಿ ಕೊಡುತ್ತೆ. ಹ್ಮ್ ಅದು ಒಂದು ಆ, ಕಲೆ ಅನ್ನೋದು ಕೂಡ ನಾವು ಚಿಕ್ಕ ಹ್ಮ್. ವಯಸ್ಸಿಂದನೂ ಕೂಡ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನನಗೂ ಕೂಡ ಒಂದು ಅಟ್ಲೀಸ್ಟ್ ಒಂದು ಒಳ್ಳೆ ಕತೆ ಬಂದರೆ, ಒಳ್ಳೆ ಪಾತ್ರ ಇದೆ, ಒಳ್ಳೆ ತಂಡ ಇದೆ, ನಾವು ಮುಂದುವರಿಸ್ತೀವಿ. ಇವಾಗಲೂ ಕೂಡ ಒಂದು ಕೆಲವು ಸಿನಿಮಾದು ನೆನ್ನೆನೂ ಕೂಡ ಒಂದು ಮೀಟಿಂಗ್ ಆಯಿತು, ಒಂದು ಸ್ವಲ್ಪ ಡಿಸ್ಕಷನ್ ನಡೀತಾ ಇದೆ. ಬಟ್ ಸಿನಿಮಾ ನನಗೆ ಪರ್ಸ್ನಲಿ ಹ್ಯಾಪಿನೆಸ್ಸು ಅಥವಾ ಬೆನಿಫಿಟ್ಟು ಆ ರೀತಿ ಕೊಡ್ಬೋದು. ಪೊಲಿಟಿಕಲ್ ಮೂವ್ಮೆಂಟ್, ಹೋರಾಟ, ಜನಸೇವೆ ಅಂದರೆ ಸಮಾಜಕ್ಕೆ ಒಳ್ಳೆಯದಾಗತ್ತೆ. ಸೊ ನನ್ನ ಪ್ರಯಾರಿಟಿ ಈಸ್ ಆಲ್ವೇಸ್ ಹೋರಾಟ, ಪಾಲಿಟಿಕ್ಸ್, ವಿಚಾರಗಳು. ಬಟ್ ಸಿನಿಮಾನು ಕೂಡ ಅದಕ್ಕೆ ಏನಾದರೂ ಎತ್ಕೊಂಡ್ರೆ ಅದಕ್ಕೆ ನ್ಯಾಯ ಒದಗಿಸ್ಬೇಕು. ಅದು ಕೂಡ ಗೆಲ್ಲಂಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆ್ಯಂಡ್ ವಿ ಟು ಗಿವ್ ಇಟ್ ಇಟ್ಸ್ ಡ್ಯೂ ಆ್ಯಂಡ್ ಜಸ್ಟಿಸ್. ಎಸ್ಪೆಷಲಿ ಪ್ರೊಡ್ಯೂಸರ್ ಗೆದ್ದರೇ ಸಿನಿಮಾ ಗೆಲ್ಲೋದು. ಹ್ಮ್ ಸೊ ಆ ಪ್ರೊಡ್ಯೂಸರ್ ಗೆಲ್ಲಂಗೆ, ಹಾಕಿದ ದುಡ್ಡಿಗಿಂತ ವಾಪಸ್ ಬರಂಗೆ ವಿ ಹ್ಯಾವ್ ಟು ಆ ದಿಕ್ಕಿನಲ್ಲಿ ಆ ರೀತಿ ಯೋಚನೆ ಮಾಡಬೇಕು. ಸೊ ನಾನು ಕೂಡ ಸಿನಿಮಾದಲ್ಲೂ ಇದ್ದೇ ಇರುತ್ತೆ. ಬಟ್ ಸಿನಿಮಾ ಈಸ್ ಪರ್ಸ್ನಲ್ ಆ್ಯಂಡ್ ನನಗೆ ಬೆನಿಫಿಟ್ ಪಾಲಿಟಿಕ್ಸ್, ಹೋರಾಟ, ಸಮಾಜಕ್ಕೆ, ಕರ್ನಾಟಕಕ್ಕೆ. ಸಿನಿಮಾ ನಾನು ಮಾಡಿಲ್ಲ ಅಂದ್ರೂ ಸುಂದರವರೇ ಭಾಳ ಜನ ಪ್ರತಿಭಾವಂತರು ಮಾಡ್ತಾರೆ. ಬಟ್ ಪೊಲಿಟಿಕಲ್ ಮೂವ್ಮೆಂಟ್ ಅನ್ನೋದನ್ನು, ಹೋರಾಟ ಅನ್ನೋದನ್ನು ನಾವು ಸಮಾಜದ ಕಡೆ ನಾನು ಮಾಡಿಲ್ಲ ಅಂದರೆ ಎಷ್ಟು ಜನ ಕರ್ನಾಟಕಕ್ಕೆ ಗೆದ್ಕೊಂತ ನನಗೆ ಗೊತ್ತಿಲ್ಲ. ಸೊ ನಾನು ಈ ಕಡೆನೂ ಕೂಡ ಮುಂದುವರಿಸ್ತೀನಿ ಅನ್ನೋದು ಹೇಳಕ್ಕೆ ಇಷ್ಟ. ನೀವು ಇಂಡಿಯಾಗೆ ಬಂದ ಮೇಲೆ ನಿಮ್ಮ ಒಂದು ಮೊದಲನೆಯ ಹೋರಾಟ ಇದೆಯಲ್ಲ, ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ಒಳ್ಳೆ ಪ್ರತಿಕ್ರಿಯೆಯನ್ನು ಬಂತು. ಅದಕ್ಕೆ ಆ ಒಂದು ಜನಾಂಗಕ್ಕೆ ನೀಡಿದಂತಹ ಒಂದು ಪ್ರೋತ್ಸಾಹ ಆಗಿರ್ಬೋದು, ಆ ಒಂದು ಸಹಾಯ ಆಗಿರ್ಬೋದು, ಭಾಳ ಅದ್ಭುತವಾಗಿತ್ತು. ಅಂದರೆ ನೀವು ಆದಿವಾಸಿಗಳ ವಿರುದ್ಧ ಆದಂಥ ಅನ್ಯಾಯ ವಿರುದ್ಧ ಹೋರಾಟ ಮಾಡಿದಂಥ ವಿಚಾರ ಇದೆಯಲ್ಲ, ಅದು ಬಹಳ ಎಲ್ಲರ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಂಥ ವಿಚಾರ. ಆ ಒಂದು ಹೋರಾಟದ ಒಂದು ನೆನಪುಗಳನ್ನು ಹೇಳ್ಕೊಳ್ಳೋದಾದ್ರೆ. ಹೌದು, ದಿಡ್ಡಳ್ಳಿ ಹೋರಾಟ ಹ್ಮ್ 2016 ಡಿಸೆಂಬರ್, 17 ಜಾನ್ವರಿ ಆ ಟೈಮ್ನಲ್ಲಿ ಒಂದು 6 ತಿಂಗಳು. ಅದು ಒಂದು ಕೊಡಗಿನಲ್ಲಿ ಕುಶಾಲನಗರ ಹತ್ರ, ಅಲ್ಲಿಂದ 528 ಮನೆಗಳಾಗಿದೆ. ಬ್ಯಾಡಗುಡ್ಡ, ಬಸವನಹಳ್ಳಿ ಎಂದೆ ಅಲ್ಲೂ ಹೋರಾಟದಲ್ಲಿ ಅನೇಕ ಹೋರಾಟಗಾರರ ಜೊತೆ ನಾನು ಕೂಡ ಸೇರಿಕೊಂಡು ಅಲ್ಲಿ ನಾವು ಒಂದು ರೀತಿ ಒಳ್ಳೆ ಮಾಧ್ಯಮದ ಒಂದು ರೀತಿ ಬೆಂಬಲದಿಂದ ಮತ್ತು ಒಳ್ಳೆ ಒಂದು ರೀತಿ ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿದ್ದರಿಂದ ಅಲ್ಲಿ ಒಂದು ನ್ಯಾಯ ಸಿಕ್ತು. 3,000 ಜನ ಅವರ ಆದಿವಾಸಿ ಶಕ್ತಿಯನ್ನು ಒಂದು ರೀತಿ ಪ್ರದರ್ಶನ ಆಯಿತು. ಅಲ್ಲೂ ಕೂಡ ನಮಗೆ ಒಳ್ಳೆ ಹೋರಾಟ ಆಯಿತು. ಬಟ್ ಆ ಹೋರಾಟದ್ದಕ್ಕಿಂತ ಮುಂಚೆ, ಅದಕ್ಕಿಂತ ಒಂದು 10 ವರ್ಷದ ಮುಂಚೆ ನಾವು ಇಲ್ಲೇ, ನಂದು ಮೊದಲನೇ ಹೋರಾಟ ಅನ್ನೋದಕ್ಕಿಂತ ಅದು ಮೊದಲನೇ ಪ್ರಚಾರ ಸಿಕ್ಕಿದ್ದು ಹೋರಾಟ. ಬಟ್ ಅದಕ್ಕಿಂತ ಮುಂಚೆ ನಮ್ಮ ಮನೆ ಮುಂದೆ ಒಂದು ಪಾರ್ಕ್ ಇದೆ. ಆ ಪಾರ್ಕು ಭಾಳ ದೊಡ್ಡ ಪಾರ್ಕು. ಆ ಪಾರ್ಕ್ನಲ್ಲಿ ಒಂದು ಸಣ್ಣ ಮನೆ ಇದೆ. ಆ ಮನೆಯಲ್ಲಿ ಅಲ್ಲೇ ಒಂದು ಗಾರ್ಡನರ್ಸು ಪಾರ್ಕ್ನಲ್ಲಿ ನೋಡ್ಕೊಳ್ಳೋರೆಲ್ಲ ಇದ್ದರು. ಆವಾಗ 2008 ಅಷ್ಟೊತ್ತಿಗೆ ಅವರೆಲ್ಲ ಮನೆ ಅಲ್ಲಿ ಲೋಕಲ್ ಏರಿಯಾದಲ್ಲಿ ಇಲ್ಲೇ ಕುಮಾರ ಪಾರ್ಕ್ ವೆಸ್ಟ್ನಲ್ಲಿ ಆ ಮನೇನ ತೆಗೆದುಹಾಕಿ ಒಂದು ಲೈಬ್ರರಿ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಅವರು ಬಂದರು ನನ್ನ ಹತ್ರ, ಹಿಂಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ. ನಾನು ಅದಕ್ಕೆ ಒಂದು ಸ್ವಲ್ಪ ಅಲ್ಲೂ ಕೂಡ ಫೈಟ್ ಮಾಡಿ, ಇಲ್ಲ ಇವ್ರಿಗೆ ಒಂದು ಸ್ವಲ್ಪ ಜಾಗ, ಇವ್ರ ಗಾರ್ಡನ್ ಇವ್ರು ನೋಡ್ಕೊಳ್ತಾರೆ, ಇವ್ರ ಫ್ಯಾಮ್ಲಿಗೆ ನಾವು ಉಳಿಸ್ಕೊಡ್ಬೇಕು ಹೊರತು ಲೈಬ್ರರಿ ಬೇರೆ ಕಡೆ ಮಾಡೋಣ ಅಂತ ನಾವು ಎತ್ಕೊಂಡಾದ್ಮೇಲೆ ಅದು ನನಗೆ ಸಕ್ಸಸ್ ಆಗ್ಬಿಡ್ತು. ಅವ್ರು ಪರವಾಗಿಲ್ಲ ಬಿಡಿ. ಆವಾಗ ನನಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಏನಾದ್ರು ಒಳ್ಳೇದು ಮಾಡಬೇಕು ಅಂದರೆ ಮಾಡೋಣ ಅಂತ. ಅದು ಕೂಡ ನಮಗೆ ಕಾನ್ಫಿಡೆನ್ಸ್ ಆಯಿತು. ಸೊ ಚಿಕ್ಕ ಅದು ನಮಗೆ ಫಸ್ಟು ಒಂದು ರೀತಿ ಸ್ವಲ್ಪ ಇಲ್ಲಿ ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಲೋಕಲ್ ಆಗು ಕೂಡ ನಮ್ಮದು ವಿಚಾರಗಳು ಏನೇ ಇಂಟರ್ನ್ಯಾಷನಲ್ ರೀತಿಯಲ್ಲಿ ಸಮಾಜ ಅಂತ ನಾವು ಹೇಳಿದ್ರು ಕೂಡ ಲೋಕಲ್ ಆಗಿ ನಮ್ಮ ಏರಿಯಾಗಳಲ್ಲಿ, ನಮ್ಮ ಪ್ರಾದೇಶಿಕವಾಗಿ, ನಮ್ಮ ರಾಜ್ಯಕ್ಕೆ ನಾವು ತಲುಪೋದು ಭಾಳ ಮುಖ್ಯ. ಥಿಂಕ್ ಗ್ಲೋಬಲಿ, ಆ್ಯಕ್ಟ್ ಲೋಕಲಿ, ಅದೇ ರೀತಿ ಮಾಡಿ. ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಬಂದಿದ್ದಾರೆ ಸರ್, ಅಲ್ಲಿಂದ ಇಲ್ಲಿವರೆಗೂ. ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ನಿಮ್ಮದೇ ಆದಂಥ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಯಾವಾಗ ಚೇತನ್ ಅವರು ತಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಅಂತಂದರೆ ಸಮಾಜದಲ್ಲಿ ಯಾವುದೋ ಒಂದು ವಿಚಾರ ಬರುತ್ತೆ, ಇವತ್ತೇನೋ ಹೇಳ್ಬಿಟ್ರು ಅಂತ. ನೀವು ಹೇಳುವಂಥ ವಿಚಾರ ಸಾಕಷ್ಟು ಬಾರಿ ವಿವಾದಕ್ಕೂ ಕೂಡ ಕಾರಣವಾಗಿದ್ದಾವೆ. ಅದು ಎಲ್ಲದರಲ್ಲೂ ನೀವು ಸಿದ್ಧಾಂತನ ಹುಡುಕ್ತೀರಾ ಅಥವಾ ಅಲ್ಲಿ ಏನಾದರೂ ಸಮಸ್ಯೆಗಳಿರುತ್ತೆ ಅಂತೇಳಿ ಅನ್ನಿಸ್ತಾ ಇದೆಯಾ? ಇಲ್ಲ, ನಾನು ಒಂದು ಸಿದ್ಧಾಂತದ ರೀತಿಯಲ್ಲೇ ನೋಡ್ತೀನಿ. ಎಲ್ಲದರಲ್ಲೂ ಸಿದ್ಧಾಂತ. ನಮ್ಮ ಐಡಿಯಾಲಜಿ ಅಂದರೆ ಏನು? ನಮ್ಮ ಐಡಿಯಾಲಜಿ ಅನ್ನೋದು ಒಂದು ರೀತಿ ಪವರ್ ಸ್ಟ್ರಕ್ಚರ್ಗಳಿಗೆ ಪ್ರತಿರೋಧ ಕೊಡೋದು. ವಿ ಫೈಟ್ ದ ಪವರ್ ಸ್ಟ್ರಕ್ಚರ್. ಸೊ ಆ ಸಿದ್ಧಾಂತ ಪ್ರತಿಯೊಂದರೂ ನಮ್ಮ ಸಿದ್ಧಾಂತ ಮುಖ್ಯ ಆಗತ್ತೆ.
ನಮಗೆ ಸಿದ್ಧಾಂತ ಅಂದರೆ ಇಟ್ಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ಐಡಿಯಾಸ್ ದಟ್ ಕ್ವಶನ್ ದ ಇನ್ಜಸ್ಟಿಸ್ ಆಫ್ ಸೊಸೈಟಿ. ಸೊ ನಾವೆಲ್ಲ ಕೂಡ ಒಂದು ಸಮಾಜ ಕಟ್ಟಬೇಕು ಅನ್ನೋ ದಿಕ್ಕಿನಲ್ಲಿ ನಾವು ಕೂಡ ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮರ ವಿಚಾರ ಓದಿದಾಗ ಅವರು ಕೂಡ ಒಂದು ಅವ್ರ ರೀತಿಯಲ್ಲಿ ನ್ಯಾಯ ಒದಗಿಸೋ ಅವ್ರ ಗುರಿ ಇತ್ತು ಸಮಾಜಕ್ಕೆ. ನ್ಯಾಯ ಅಂದರೆ ಏನು ಸುಂದರವರೇ? ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. ಸೊ ನಾವು ಒಂದು ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ, ವೈಚಾರಿಕವಾಗಿ ನೋಡಿ, ಈ ಪವರ್ ಸ್ಟ್ರಕ್ಚರ್ಗೆ ಪ್ರತಿರೋಧ ಕೊಡ್ತೀವಿ. ಪವರ್ ಸ್ಟ್ರಕ್ಚರ್ ಅಂದಾಗ ತಳಮಟ್ಟದಿಂದ ಏರಿಸ್ತೀವಿ, ಮೇಲಿಂದ ಇಳಿಸ್ತೀವಿ, ಸಮಾಜ ಕಟ್ಟಿ. ಇವಾಗ ತಳಮಟ್ಟದಿಂದ ಏರಿಸಿದಾಗ ಯಾರು ಕೂಡ ಅಡ್ಡ ಬರಲ್ಲ, ಯಾರಿಗೂ ತೊಂದರೆ ಆಗಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಪ್ಪ, ಕಷ್ಟದಿರೋದನ್ನು ಇರೋದನ್ನು ಏನೋ ಒಂದು ರೀತಿ ಸಹಾಯ ಮಾಡ್ತಾಯಿದ್ರು. ಬಟ್ ನಾವು ಸಮಾಜ ಕಟ್ಟಬೇಕು ಅಂದರೆ ಮೇಲಿಂದನೂ ಇಳಿಸ್ಬೇಕಲ್ಲ. ಪ್ರಭಾವಿಗಳಿಗೆ ಒಂದು ಸ್ವಲ್ಪ ಆದರೂ ಕೂಡ ಸ್ವಲ್ಪ ಟಕ್ಕರ್ ಅವ್ರು ಜಾಸ್ತಿ ವಾಪಸ್ ಕೊಡಬೇಕಲ್ಲ, ಆವಾಗ ಸಮಾಜ ಆಗತ್ತೆ. ಸೊ ಹಂಗೆ ಮಾಡಿದಾಗ ವಿವಾದಗಳಾಗ್ತದೆ. ವಿವಾದಗಳಾಗೋದು ನಮ್ಮ ಉದ್ದೇಶ ಅಲ್ಲ. ಒಂದು ವೈಚಾರಿಕವಾಗಿ ಒಂದು ವಿಚಾರ ನೋಡಿದಾಗ, ಚರ್ಚೆಗಳಾದಾಗ ಪ್ರಜಾಪ್ರಭುತ್ವ ಬೆಳೆಯುತ್ತೆ. ಪ್ರಜಾಪ್ರಭುತ್ವ ಬೆಳೆಯೋದು ಎಲ್ಲರೂ ಇದೆಲ್ಲ ಸರಿ ಅಂತ ಒಪ್ಕೊಂಡಾಗ ಪ್ರಜಾಪ್ರಭುತ್ವ ಬೆಳೆಯಲ್ಲ. ವೈಚಾರಿಕ ಸಂಘರ್ಷಗಳು ಬೇಕಾಗ್ತವೆ. ಸಂಘರ್ಷಗಳು ಅಂದಾಗ ಈ ರೀತಿ ಈ ದೃಷ್ಟಿಕೋನದಿಂದನೂ ಸಮಾಜ ನೋಡ್ಬೋದಾ ಅಂತ ನಾವು ಜನರ ಮುಂದೆ ಇಡಬೇಕು. ನಮ್ಮ ಮಾದರಿಗಳು ಇವತ್ತು ಬಾಬಾ ಸಾಹೇಬ್ರಂದರೆ ಎಲ್ಲ ಕಡೆ ಅಂಬೇಡ್ಕರು ಒಂದು ರೀತಿ ಫೋಟೋ ಹಾಕೊಂತಾರೆ. ಎಲ್ಲ ಸಿದ್ಧಾಂತದವ್ರಿಗೂ ಅಂಬೇಡ್ಕರ್ ಬೇಕು. ಎಲ್ಲ ಒಂದು ಯಾರು ಬಾಬಾ ಸಾಹೇಬರಿಂದ ರನ್ ಫ್ರಮ್ ಅಂಬೇಡ್ಕರ್ ಅಂತ ಇದ್ರು, ಇವಾಗ ರನ್ ಫಾರ್ ಅಂಬೇಡ್ಕರ್ ಅಂತ ಮಾಡ್ಕೊಂಡು ಅವರು ಕೂಡ ಅಂಬೇಡ್ಕರ್ ಪರ ಇದೆ. ಬಟ್ ಇಟ್ ಈಸ್ ನಾಟ್ ಅಂಬೇಡ್ಕರ್ ಫೋಟೋ ನಮಗೆ ಬೇಕಾಗಿದೆ. ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹಾರ ಹಾಕೋದಲ್ಲ, ಮತ್ತೊಂದು ಸ್ಟ್ಯಾಚ್ಯೂ ಅಲ್ಲ. ನಮಗೆ ಬಾಬಾ ಸಾಹೇಬ್ರನ್ನ ನೋಡೋ ದೃಷ್ಟಿಕೋನನ ನಾವು ಸಮಾಜ ನೋಡಬೇಕು. ಇಟ್ಸ್ ದ ಐಡಿಯಾಸ್, ಇಟ್ಸ್ ದ ವಿಷನ್, ಇಟ್ಸ್ ದ ರೆಸಿಸ್ಟೆನ್ಸ್. ನಾನು ಅದನ್ನು ನನ್ನ ಕಣ್ಣಲ್ಲಿ ಒಂದು ಸಮಾಜ ದಿಕ್ಕಿನಲ್ಲಿ ಪ್ರತಿರೋಧದಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ. ಬಾಬಾ ಸಾಹೇಬ್ರ ಕಾಲದಲ್ಲಿ, ತಂದೆ ಪೆರಿಯಾರ್ ಇದ್ದ ಕಾಲದಲ್ಲಿ ಸಾವಿರಾರು ಜನ ಲೀಡರ್ಸ್ ಇದ್ದರು ಸುಂದರವರೇ. ಸಾವಿರಾರು ಜನ ಲೀಡರ್ಸ್, ಅಟ್ಲೀಸ್ಟ್ ಎಲ್ಲ 106 ಭಾಳ ಜನ ಲೀಡರ್ಸ್ಗಳಿದ್ರು. ಯಾಕೆ ಅಂಬೇಡ್ಕರ್, ಪೆರಿಯಾರ್ ಇಬ್ಬರೇ ಯಾಕೆ ಇವತ್ತಿನ ದಿನ 20ನೇ ಶತಮಾನದಲ್ಲಿ ಇವರು ಆರ್ ಸ್ಪೆಷಲ್ ವಿಷನರೀಸ್ ಅಂತ ಬಂದಿದ್ದು? ದೇ ಫಾಟ್ ದ ಪವರ್ ಸ್ಟ್ರಕ್ಚರ್. ಕ್ವೆಶ್ಚನ್ ಮಾಡಿದ್ರು. 1927-28ನಲ್ಲಿ ಸೈಮನ್ ಕಮಿಷನ್ ಅಂತ ಬರುತ್ತೆ. ಎಲ್ಲರೂ ಕೂಡ ಗೋ ಬ್ಯಾಕ್ ಸೈಮನ್ ಇದ್ದಿದ್ದ ಆಳವ ಶಕ್ತಿಗಳು ಅಂತ ಬರುತ್ತೆ. ಅದೆಲ್ಲ ಕೂಡ ನಮ್ಮ ಪಠ್ಯ ಪುಸ್ತಕದಲ್ಲೂ ಕೂಡ ತೋರಿಸ್ತಾರೆ. ಆದರೆ ಅವ್ರಿಗೆ ಪರಿಚಯ ಇತ್ತೋ ಇಲ್ವೋ ಒಬ್ಬರೊಬ್ಬರು ಆ ಸಮಯದಲ್ಲಿ. ಆ 1927-28ನಲ್ಲಿ ಆ ಸೈಮನ್ ಕಮಿಷನ್ ಪರವಾಗಿ ನಿಂತಿದ್ದು ಇವರಿಬ್ಬರೇ, ಅಂಬೇಡ್ಕರ್, ಪೆರಿಯಾರ್. ಆಮೇಲೆ ಉಪವಾಸ ಸತ್ಯಾಗ್ರಹ ಇವಾಗ ಭಾಳ ಚರ್ಚೆನಲ್ಲಿದೆ. ಉಪವಾಸ ಸತ್ಯಾಗ್ರಹ ಭಾಳ ಜನ ಒಂದು ರೀತಿ ಇವಾಗ ಅದರಲ್ಲಿ ಭಾಳ ಒಂದು ಸೂಪರ್ ಹ್ಯೂಮನ್ ಒಂದು ರೀತಿ ಡೆಡಿಕೇಶನ್ನು, ಭಾಳ ಕಷ್ಟ. ಅದಕ್ಕೆ ಮಾಡಿ 26 ದಿನ ಸೋನಮ್ ವಾಂಗ್ಚುಕ್ ಅವ್ರು ಮಾಡಿದ್ದಾರೆ. ಅದಕ್ಕೆ ನಮಗೆ ಅಫ್ಕೋರ್ಸ್ ಇಟ್ ಟೇಕ್ಸ್ ಅ ಗ್ರೇಟ್ ವಿಲ್ ಪವರ್. ಆದರೆ ನಮ್ಮ ಮಾದರಿಗಳು ಬಾಬಾ ಸಾಹೇಬ್ರ ತಂದೆ ಪೆರಿಯಾರ್ ಇಬ್ಬರೂ ಕೂಡ ಅದನ್ನು ಅಷ್ಟೊಂದು ತೂಕವಾಗಿ ಅದನ್ನು ನೋಡಿಲ್ಲ. ಅಂದರೆ ಅದ್ರಲ್ಲಿ ತೂಕ ಇದೆ ಅಂತ ನೋಡಿಲ್ಲ. ಯಾಕೆ ನೋಡಿ ಅಂದರೆ ಬಾಬಾ ಸಾಹೇಬ್ರು ಏನು ಹೇಳ್ತಾರೆ, ಗ್ರಾಮರ್ ಆಫ್ ಆ್ಯನಾರ್ಕಿ ಅಂತ ಹೇಳ್ತಾರೆ ಈ ಒಂದು ಫಾಸ್ಟ್ ಅಂಡ್ ಟು ಡೆತ್. ತಂದೆ ಪೆರಿಯಾರ್ ಹೆಂಗೆ ನೋಡ್ತಾರೆ ಅಂದರೆ ಇದು ಆಬ್ಸ್ಟಿನೆಸ್ಸಿ, ಸ್ಟಬರ್ನೆಸ್ಸು, ಹಠಮಾರಿತನ ಅಂತ ನೋಡ್ತಾರೆ. ನಮಗೆಲ್ಲ ಹೆಂಗೆ ಅಂದರೆ ಸುಂದರವರೇ, ಒಂದು ಇಶ್ಯೂಗೇನೆ ನಾನು ಜೀವ ಕೊಟ್ಬಿಟ್ರೆ ಬಾಕಿ 10,000 ಸಮಸ್ಯೆಗಳು ಹೆಂಗೆ ಬಗೆಹರಿಸೋಕ್ಕಾಗತ್ತೆ? ಆ ಒಂದು ಇಶ್ಯೂ ನೀವು ಜೀವ ಕೊಟ್ಟಿದ ತಕ್ಷಣ ಬಗೆಹರಿಯಲ್ಲ. ಸೊ ಎಲ್ಲ ಸಮಾಜದ ಸಮಸ್ಯೆಗಳು ಬಗೆಹರಿಸಬೇಕು ಅಂದರೆ ಆ ವಿಷನ್ ಇರಬೇಕು, ಆ ಹೋರಾಟ ಇರಬೇಕು, ಮತ್ತು ಆ ಪೊಲಿಟಿಕಲ್ ಮೂಮೆಂಟ್ ಇರಬೇಕು. ಸೊ ವಿ ಲುಕ್ ಎಟ್ ಥಿಂಗ್ಸ್ ಐಡಿಯಾಲಜಿಕಲಿ, ಹೆವಿಲಿ ಐಡಿಯಾಲಜಿಕಲ್ ಆಗಿದ್ದಾಗ ನಮ್ಮ ಮೂಮೆಂಟಲ್ಲಿರೋರೆಲ್ಲರೂ ಕೂಡ ಈ ರೀತಿನೂ ನೋಡಬೇಕು, ಈ ರೀತಿನೂ ನೋಡ್ಬೋದು, ಈ ರೀತಿನೂ ನೋಡಿದ್ರೆ ಒಂದು ಉತ್ತಮ ಸಮಾಜ ಆಗತ್ತೆ ಅಂತ ಕನ್ವಿನ್ಸ್ ಆಗುತ್ತೆ. ಬಿಕಾಸ್ ಇಟ್ಸ್ ಅನ್ ಐಡಿಯಾಲಜಿಕಲ್ ಮೂಮೆಂಟ್. ನಿಮಗೆ ಈ ಲೀಡರ್ ಬೇಸ್ ಮೂಮೆಂಟ್ಗಳಿದ್ದಾಗ ಅವ್ರೇನು ಮಾಡ್ತಾರೆ ಅಂದರೆ ವ್ಯಕ್ತಿ ಕೇಂದ್ರಿತವಾಗಿರುತ್ತೆ. ಆ ವ್ಯಕ್ತಿ ಏನು ಹೇಳ್ತಾರೋ ಆ ರೀತಿ ಇರುತ್ತೆ. ಅದರಲ್ಲಿ ಒಂದು ಲಾಜಿಕ್ ಇರಲ್ಲ. ಅದರಲ್ಲಿ ದಿನಕ್ಕೆ ಒಂದು ರೀತಿ ಲಾಜಿಕ್ ಶಿಫ್ಟ್ ಆಗ್ತಾ ಇರುತ್ತೆ. ಅವ್ರಿಗೇನು ಅನುಕೂಲ ಅದೆಲ್ಲ ಮಿಡಲ್ ವಿಂಗು. ಬಟ್ ಈ ರೈಟ್ ವಿಂಗು, ಲೆಫ್ಟ್ ವಿಂಗು, ನಮ್ಮ ಟ್ರೂತ್ ವಿಂಗ್ನಲ್ಲಿ ಐಡಿಯಾಲಜಿಕಲ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಒಂಥರ ಇವಾಗ ಇವರು ರೀಸೆಂಟಾಗಿ ಒಬ್ಬರು ರಾಜಕಾರಣಿ ಅವರು ಇದನ್ನು ಹೇಳೋ ಮುಲ್ಲಾಗಿ ಏನು ಗೊತ್ತು ನೀಟ್ ಬಗ್ಗೆ ಅನ್ನೋ ರೀತಿ ಬಲಪಂಥಿಯವರು ಹೇಳಿದ್ದಾರೆ.
ಅದಕ್ಕೂ ನೀಟ್ಗೂ ಸಂಬಂಧನೇ ಇಲ್ಲ, ಬಟ್ ಅವ್ರು ಅದನ್ನ ಒಂದು ಕಮ್ಯುನಲೈಸ್ ಮಾಡಕ್ ನೋಡ್ತಾ ಇದ್ದಾರೆ ನೋಡಿ. ದಟ್ ಈಸ್ ದರ್ ಐಡಿಯಾಲಜಿಕಲ್ ಅಜೆಂಡಾ. ದಟ್ ಇಸ್ ಆಲ್ವೇಸ್ ಬಿನ್ ದರ್ ಐಡಿಯಾಲಜಿಕಲ್ ಅಜೆಂಡಾ. ಅವ್ರು ಹೇಳಿದ್ದಲ್ಲ ಯಾವಾಗಲೂ ಸರಿ ಇರುತ್ತೆ, ಯಾವಾಗಲೂ ತಪ್ಪಿರುತ್ತೆ ಅಂತ ಹೇಳ್ತಾ ಇಲ್ಲ. ಇದರಲ್ಲಿ ನನಗೆ ಗೊತ್ತಾಗ್ತಾ ಇಲ್ಲ, ಬಟ್ ಹಿ ಈಸ್ ಬ್ರಿಂಗಿಂಗ್ ಎನ್ ಐಡಿಯಾಲಜಿಕಲ್ ಪರ್ಸ್ಪೆಕ್ಟಿವ್ ವಿಚ್ ಇಸ್ ಫ್ಲಾಡ್, ಅನ್ಸೈಂಟಿಫಿಕ್, ಡಿಸ್ಕ್ರಿಮಿನೇಟರಿ ಅಂತ ಇಟ್ಕೊಳ್ಳೋಣ. ಇಟ್ ಇಸ್ ಐಡಿಯಾಲಜಿಕಲ್. ನಾವು ಕೂಡ ಒಂದು ಸತ್ಯ ಪಂಥದ ಮುಖಾಂತರ ವೈಚಾರಿಕವಾಗಿ ಹೀಗೂ ನೋಡ್ಬೋದಲ್ಲ ಅಂತ ನಾವು ತಂದಾಗ ನಮ್ಮ ಇಟ್ಸ್ ಬಿಕಮ್ಸ್ ಅ ವೆರಿ ಸ್ಟ್ರಾಂಗ್ ಕೇಡರ್ ಆ್ಯಂಡ್ ಸ್ಟ್ರಾಂಗ್ ಅಕ್ಸೆಪ್ಟೆಡ್ ವಿಷನ್. ಇನ್ಸ್ಟೆಡ್ ಆಫ್ ಪರ್ಸನ್ ಸೆಂಟ್ರಿಕ್ ಇಟ್ ಬಿಕಮ್ಸ್ ಐಡಿಯಾಲಜಿ ಸೆಂಟ್ರಿಕ್. ಸೊ ಐಡಿಯಾಲಜಿ ಸೆಂಟ್ರಿಕ್ ಇದ್ರೇ ಸಮಾಜದ ಎಲ್ಲ ಸಮಸ್ಯೆಗಳಿಗೆ ನಾವು ಒಂದು ಶಾಶ್ವತವಾದ ಪರಿಹಾರ ಕೊಡ್ಬೋದು. ಈಗ ನಡೀತಾ ಇರುವಂಥ ಹೋರಾಟದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್? ಹೋರಾಟ ಬೇಕೇ ಬೇಕು ಸುಂದರ. ನಮಗೆ ಪ್ರಜಾಪ್ರಭುತ್ವನ ನಾವು ಇವತ್ತಿನ ದಿನ ಜಿರ್ಲೆ ಪರಿಕಲ್ಪನೆ ನಡೀತಾ ಕಾಕ್ರೋಚ್, ಬಟ್ ಕಾಕ್ರೋಚ್ ಜೊತೆ ನಮಗೆ ಗ್ಯಾಡ್ ಫ್ಲೈಗಳು ಬೇಕು. ಸಾಕ್ರಟೀಸ್ ಮಾತಾಡ್ತಾರೆ ಗ್ಯಾಡ್ ಫ್ಲೈಗಳ ಬಗ್ಗೆ. ಕುದುರೆ ಹುಳ ಇಷ್ಟೇ ಇರುತ್ತೆ, ಚಿಕ್ಕದಾಗಿರುತ್ತೆ. ನಾನು ನೋಡಿದ್ದೀನಿ ಇಂಡಿಯಾದಲ್ಲಿ ನಮಗೆಲ್ಲರೂ ಕೂಡ ಹುಲಿ, ಸಿಂಹ, ನಾವು ಒಂದು ರೀತಿ ಭಾಳ ಶಕ್ತಿಶಾಲಿ, ಒಂದು ಬಲಶಾಲಿ, ಬಟ್ ನಿಜವಾಗ್ಲೂ ಬಲಶಾಲಿ ಇಷ್ಟು ಚಿಕ್ಕಿರೋ ಒಂದು ರೀತಿಯ ಒಂದು ಕುದುರೆ ಹುಳ ಗ್ಯಾಡ್ ಫ್ಲೈ ಅದೇನು ಮಾಡುತ್ತೆ ಅಂದರೆ ದೊಡ್ಡ ದೊಡ್ಡ ಹಸುಗಳಿಗೆ, ಕುದುರೆಗಳಿಗೆ ಹಿಂಗೆ ಚಿಕ್ಕಾಗಿ ಕಡಿದು ಎಬ್ಬರಿಸುತ್ತೆ. ವೇಕ್ ಸಮ್ ಅಪ್, ಗೆಟ್ ಸಮ್ ಗೋಯಿಂಗ್. ನಾವು ಆ ಹೋರಾಟನೂ ಅದೇ ರೀತಿ ಫೈಟ್ ಮಾಡಬೇಕು. ಸೊ ಆ ರೀತಿ ಫೈಟ್ ಮಾಡಿ ಇವಾಗ ಕಾಕ್ರೋಚು ಫೈಟ್ ಮಾಡ್ತಾ ಇದ್ದಾರೆ, ಮಾಡಲಿ. ಅನ್ಯಾಯದ ವಿರುದ್ಧ ಅವ್ರಿಗೆ ಮನಸ್ಸಲ್ಲಿ ಏನು ಸರಿ ಅನಿಸುತ್ತೋ ಅವ್ರು ಮಾಡಲಿ. ನಮಗೆ ಯುವಕರಿಗೂ ಕೂಡ ದೇ ಹ್ಯಾವ್ ಟು ಗೆಟ್ ಇನ್ವಾಲ್ವ್ ಇನ್ ಡೆಮಾಕ್ರಸಿ. ಇನ್ವಾಲ್ವ್ ಆದರೆ ಮಾತ್ರ ನಾವು ಉತ್ತಮ ಪ್ರಜಾಪ್ರಭುತ್ವ ಕಟ್ಟೋದು. ಸೊ ಡೆಮಾಕ್ರೆಟಿಕ್ ಆಗಿ ಅವ್ರು ಫೈಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ್ಯಂಡ್ ದೇ ಹ್ಯಾವ್ ಕಾಳಜಿ ಇದೆ, ಧೈರ್ಯ ಇದೆ, ಸಮಾಜನ ಒಂದು ಒಳ್ಳೆ ರೀತಿ ತೊಗೊಂಡೋಗ್ಬೇಕು ಅನ್ನೋ ಮನೋಭಾವ ಇದೆ. ಆದರೆ ಕೆಲವೊಂದು ಸಮಸ್ಯೆಗಳು ಇದೆ. ಎಲ್ಲೋ ಒಂದು ರೀತಿಯಲ್ಲಿ ಅವರ ಬೇಡಿಕೆನ ಅಷ್ಟು ತೂಕವಾಗಿಲ್ಲ. ಅವರ ಬೇಡಿಕೆ ಬಿಕಮ್ಸ್ ಅ ಪರ್ಸ್ನಲ್ ಫೈಟ್ ರಾದರ್ ದೆನ್ ಅ ಸೊಲ್ಯೂಷನ್ ಬೇಸ್ ಶಾಶ್ವತ ಪರಿಹಾರ. ಯಾವಾಗಲೂ ಒಂದು ಹೋರಾಟ ಅಂದಾಗ ಸುಂದರವರೇ, ಇದು ಎಲ್ಲೋ ಒಂದು ಕಡೆ ಈ ಕಾಕ್ರೋಚಿನ ಇನ್ಎಕ್ಸ್ಪೀರಿಯನ್ಸಿಂದ ಬಂದಿರ್ಬೋದು. ಅವರ ಒಂದು ರೀತಿ ಇನ್ನೂ ಒಂದು ಸ್ವಲ್ಪ ಹೋಗ್ತಾ ಇವಾಲ್ವ್ ಆಗ್ತಾರೆ. ಆ್ಯಂಡ್ ದೇ ಹೋಪ್ಫುಲಿ ಡೂ ಮೋರ್ ಗುಡ್ ಥಿಂಗ್ಸ್. ಬಟ್ ಏನಂದರೆ ಒಂದು ಬೇಡಿಕೆ ಭಾಳ ಮುಖ್ಯ ಆಗುತ್ತೆ. ನಿಮ್ಗೆ 10 ಜನ ಇರಲಿ, 10 ಲಕ್ಷ ಜನ ಇರಲಿ, ನಿಮ್ಮ ಮೀಡಿಯಾ ಹೆಡ್ಲೈನು ಒಂದು ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳಿ ಅಥವಾ ಇಂಟರ್ನ್ಯಾಷನಲ್ ಮೀಡಿಯಾ ಬರಲಿ, ನಮಗೆ ಬೇಡಿಕೆ, ದ ಡಿಮ್ಯಾಂಡ್ ಇಸ್ ವೆರಿ ಕೀ. ಸೊ ಈ ಡಿಮ್ಯಾಂಡ್ ಏನಾಗಿದೆ ಅಂದರೆ, ಇದು ನೀಟ್ ಎಕ್ಸಾಮ್ನಲ್ಲಿ ನಮಗೆ ಒಂದು ಪರಿಹಾರ ಕೊಡಬೇಕು, ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ಪ್ರಾಬ್ಲಮ್ ಅಂದರೆ ಬರೀ ಸೋರಿಕೆ ಅಲ್ಲ, ಪ್ರಾಬ್ಲಮ್ ಇಸ್ ನೀಟ್ ಇಟ್ ಸೆಲ್ಫ್. ಸೊ ಆ ನೀಟೇ ಸಮಸ್ಯೆ ಅಂದಾಗ ನಮ್ಮ ದ್ರಾವಿಡ ಚಳುವಳಿಯಿಂದ ಬಂದಿರೋ ಒಂದು ರೀತಿ 2017 ಆ ಒಂದು ರೀತಿ ಸೊಲ್ಯೂಷನ್ ಏನಂದರೆ, ಪರಿಹಾರ ಏನಂದರೆ, ಈ ನೀಟನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿ, ಅಬಾಲಿಷ್ ಮಾಡಿ, ಕಿತ್ತಾಕಿ ನೀವು ರಾಜ್ಯಗಳಿಗೆ ಒಂದು ಇದಕ್ಕೆ CET ಥರ ರಾಜ್ಯಗಳಿಗೆ ಎಕ್ಸಾಮ್ ತೊಗೊಂಡು ಮೆಡಿಕಲ್ ಕ್ಯಾಂಡಿಡೇಟ್ಸ್ನ ಸೆಲೆಕ್ಷನ್ ಪ್ರಾಸೆಸ್ ಅದನ್ನು ಮಾಡಿ ಅಂತ ನಮ್ಮ ಒಂದು ರೀತಿ ಬೇಡಿಕೆ. ಈ ವಿಚಾರನ ಅವರು ಕೂಡ ಅರ್ಥ ಮಾಡ್ಕೋಬೇಕಾಗಿತ್ತು. ಈ ವಿಚಾರನೂ ಕೂಡ ಅವರು ಕೂಡ ಎತ್ಕೋಬೇಕಾಗಿತ್ತು. ಈ ವಿಚಾರ ಅಟ್ಲೀಸ್ಟ್ ಅದನ್ನು ವಿಚಾರನ ವಿಶ್ಲೇಷಣೆ ಮಾಡೋಷ್ಟು ಇರಬೇಕು. ಅದು ಬಿಟ್ಟು ನೀವು ಎಜುಕೇಷನ್ ಮಂತ್ರಿನ ಬ್ಯಾನ್ ಮಾಡಿದ ತಕ್ಷಣ ನಿಮಗೇನು ಪರಿವರ್ತನೆ ಆಗಲ್ಲ. ಎಜುಕೇಷನ್ ಮಂತ್ರಿನ ಬ್ಯಾನ್ ಅಂದರೆ ರಾಜೀನಾಮೆ ಕೊಡಿಸಿದ ತಕ್ಷಣ, ಎಜುಕೇಷನ್ ಮಂತ್ರಿನ ರಾಜೀನಾಮೆ ಕೊಡಿಸಿದ ತಕ್ಷಣ ನಮಗೇನು ಒಂದು ರೀತಿ ಸೊಲ್ಯೂಷನ್, ಶಾಶ್ವತವಾದ ಪರಿಹಾರ ಬರಲ್ಲ. ಇಟ್ ಬಿಕಮ್ಸ್ ಅ ಪರ್ಸನಲ್ ಫೈಟ್. ಯಾರು ಗೊತ್ತಾ ಪರ್ಸನಲ್ ಫೈಟ್ಗಳು ಮಾಡೋದು ಹೆಚ್ಚಾಗಿ? ಈ ರಾಜಕಾರಣಿಗಳು. ಅವ್ರು ಪ್ರತಿಯೊಬ್ಬರು ಗೊತ್ತಿರುತ್ತೆ, ಅವರಿಂದಾನೆ ಅವ್ರನ್ನ ಇಳಿಸ್ರಿ ಅಥವಾ ಒಳ ಒಪ್ಪಂದ, ಹಿಂಗೆ ನೋಡೋಕ್ಕಾಗಲ್ಲ. ನಾವು ಹಿಂಗೆ ನೋಡಬೇಕು ಹೋರಾಟಗಾರರಾಗಿ, ಅಂದರೆ ಸೊಲ್ಯೂಷನ್ ಆಗಿ ನೋಡಬೇಕು. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಇವತ್ತು ನೀವು ಎಜುಕೇಷನ್ ಮಿನಿಸ್ಟರ್ನ ರಾಜೀನಾಮೆ ಕೊಡಂಗೆ ಮಾಡಿದ್ರೆ, ನಾಳೆ ದಿನ ಅವ್ರು ಪ್ರಧಾನಮಂತ್ರಿನೂ ಬೇಕು ಅಂತ ಹೋರಾಟದಲ್ಲಿ ಹೇಳಿದ್ದಾರೆ. ನಮಗೆ ದಿನಕ್ಕೊಂದು ಪ್ರಧಾನಮಂತ್ರಿ ಬೇಕಾಗ್ತದೆ, ದಿನಕ್ಕೊಂದು ಎಜುಕೇಷನ್ ಮಂತ್ರಿ ಬೇಕಾಗ್ತದೆ. ಯು ಕ್ಯಾನ್ ಸೆಟ್ ದಿಸ್ ಇನ್, ಯು ಕ್ಯಾನ್ ರನ್ ಅ ಪಾರ್ಟಿ ಇಫ್ ಎವ್ರಿ ಎಲ್ಲ ಸಮಸ್ಯೆಗಳು ಇವರೇ ರಾಜೀನಾಮೆ ಕೊಡಬೇಕು ಅಂದರೆ ನೀವು ಪಾರ್ಟಿ ನಡೆಸೋಕ್ಕಾಗಲ್ಲ. ಡೈರೆಕ್ಟಾಗಿ ಇನ್ವಾಲ್ವ್ ಆಗಿದ್ದಾರೆ, ಡೈರೆಕ್ಟಾಗಿ ಅವರಿಂದನೂ ಸಮಸ್ಯೆ ಆಗಿದೆ ಅಂತ ಇದ್ದರೆ ಆವಾಗ ಅವ್ರ ಹೊಣೆಗಾರಿಕೆ ಖಂಡಿತ ತಗೋಬೇಕು. ಬಟ್ ಇಫ್ ಸಂಬಡಿ ಇನ್ ದ ಅಡ್ಮಿನಿಸ್ಟ್ರೇಷನ್ ಇಸ್, ನಿಮ್ಮ ಅಕೌಂಟಬಿಲಿಟಿ ಏನು ಅಂದರೆ ಸುಂದರವರೇ, ನೀವು ಇದನ್ನು ಮುಂದೆ ಆಗದೇ ನೋಡ್ಕೋಬೇಕು. ಆಸ್ ಎ ಮಿನಿಸ್ಟರ್ ನೀವು ಮೀಡಿಯಾ ಮುಂದೆ ಬಂದು ಈ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ, ಒಂದು ರೀತಿ ಜನರ ಕಾನ್ಫಿಡೆನ್ಸ್ ಕೊಡೋಕ್ಕೆ, ಒಂದು ರೀತಿ ಇದನ್ನು ಇನ್ನೂ ಒಂದು ರೀತಿ ಒಂದು ಸ್ಟ್ರಕ್ಚರಲ್ಲಿ ಸಾಲ್ವ್ ಮಾಡೋಕ್ಕೆ ನೀವು ಆ್ಯಕ್ಷನ್ ತಗೋಬೇಕು. ಬಟ್ ಈಸ್ ಅಕೌಂಟಬಿಲಿಟಿ ಜಸ್ಟ್ ರಿಸಿಗ್ನೇಷನ್? ಆ ಪ್ರಶ್ನೆ ಬರುತ್ತೆ.
ಆಮೇಲೆ ನೀವು ರಿಸೈನ್ ಆದರೆ ಮತ್ತೊಬ್ಬ ಒಂದು ಹಿಂದುತ್ವವಾದ ವ್ಯಕ್ತಿ ಬರೋದು ಹೊರತು ನಮಗೆ ಎಜುಕೇಷನ್ ಸಿಸ್ಟಮ್ ಅದು ರಿಫಾರ್ಮ್ ಆಗಲ್ಲ, ಟ್ರಾನ್ಸ್ಫಾರ್ಮೇಷನ್ ಆಗಲ್ಲ. ಸೊ ನಾನು ಅದನ್ನು ಎತ್ತಾಗ ಈ ಒಂದು ಡಿಮ್ಯಾಂಡ್ ಬೇಡಿಕೆ ಭಾಳ ವೀಕ್ ಆಗಿದೆ ಅಂತ ನಾನು ಒಂದು 5-6 ದಿನ, ಒಂದು ವಾರದ ಹಿಂದೆ ಅದನ್ನು ಎತ್ತೆ. ಅವಾಗ ಭಾಳ ವಿರೋಧ ಬಂತು. ನಾನು ವಾರ ಅಲ್ಲ, 15 ದಿನದಿಂದ ನಾನು ಅನ್ಕನ್ವಿನ್ಸ್ ಅಂತಲೇ ಬರ್ಕೊಂಡು ಹೇಳ್ತಾ ಇದ್ದೆ. ಬಟ್ ಅದನ್ನು ಮಾಡಿದಾಗ ಭಾಳ ವಿರೋಧ, ಏನು ಹಿಂಗೆ ಮಾತಾಡ್ತಾರೆ. ನೋ, ಇಟ್ಸ್ ನಾಟ್. ನೀವು ಅದನ್ನು ರ್ಯಾಷನಲ್ ಆಗಿ ನೋಡಬೇಕು, ನೀವು ಅದನ್ನು ಇಮೋಷನಲ್ ಆಗಿ ನೋಡಬಾರ್ದು. ಸೊ ಎಷ್ಟೋ ವಿಚಾರಗಳು ಸುಂದರವರೇ ನಾವು ಹಿಂಗೆ ನೋಡ್ತೀವಿ ಅಂದರೆ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ನೋಡ್ತೀವಿ. ಜನ ಅದನ್ನು ಭಾವನಾತ್ಮಕವಾಗಿ ನೋಡ್ತಾರೆ. ಕೆಲವರು ಭಾವನಾತ್ಮಕವಾಗಿ ನೋಡಿದಾಗ ಇಟ್ ಕ್ಲೌಡ್ಸ್ ಯುವರ್ ವಿಷನ್. ಯು ಶುಡ್ ಲುಕ್ ಆಟ್ ಇಟ್ ಇನ್ ಅ ರ್ಯಾಷನಲ್ ವೇ. ಬಟ್ ಈ ಯುವಕರು ಏನೋ ಒಂದು, ಆಮೇಲೆ ಸರ್ಕಾರನೂ ಕೂಡ 20 ದಿನ 22 ದಿನ ಅದನ್ನು ಏನೋ ಒಂದು ರೀತಿ ಸ್ಪಂದಿಸ್ತೆ. ಆಮೇಲೆ ಪೊಲೀಸ್ ವ್ಯವಸ್ಥೆ ಎಲ್ಲ ಬ್ರೂಟಲ್ ಆಗಿ ಅವ್ರನ್ನ ಹೊಡೆದು, ಬ್ರೂಟಲ್ ಆಗಿ ಇದನ್ನು ಒಂದು ಲಾಠಿ ಚಾರ್ಜ್ ಮಾಡಿಸಿ, ಟೀರ್ ಗ್ಯಾಸ್ ಮಾಡಿ, ದೌರ್ಜನ್ಯ ಮಾಡಿ, ಅದೆಲ್ಲ ಬಹಳ ಒಂದು ಇಟ್ಸ್ ಅನ್ಡೆಮೊಕ್ರಾಟಿಕ್. ಪ್ರಜಾಪ್ರಭುತ್ವದಲ್ಲಿ ಮಾರಕ ಅದು. ಅದನ್ನು ನಾವು ಯಾವುದೇ ಕಾರಣಕ್ಕೂ ಇಟ್ಸ್ ನಾಟ್ ಬಿಕಮಿಂಗ್ ಅ ಗುಡ್ ಡೆಮಾಕ್ರಸಿ. ಸೊ ಅಂಥ ಸರ್ಕಾರಗಳು ನಮಗೆ ಬೇಡ. ಬಟ್ ಎಂಥ ಸರ್ಕಾರಗಳು ಬೇಕು, ಅವರನ್ನು ಮಾತ್ರ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅಂತ ನೋಡೋರಲ್ಲ. ವ್ಯವಸ್ಥೆಯನ್ನು, ಕಾಂಪ್ಲೆಕ್ಸ್ ಇಶ್ಯೂಸ್ನ ವೈಜ್ಞಾನಿಕವಾಗಿ ಅರ್ಥ ಮಾಡಿಕೊಂಡು ಅನಲೈಸ್ ಮಾಡಿ ಪರಿಹಾರಗಳು ಕೊಡೋದು ಬೇಕು. ನಿಜ ಹೇಳಬೇಕು ಅಂದರೆ ಸುಂದರವರೇ, ಈ ಒಂದು ಹಿಂದುತ್ವ ಅನ್ನೋದೇನು 35-38% ವೋಟ್ ತೋಡೋ ಒಂದು ಪಕ್ಷ ಇದೆಯಲ್ಲ, BJP ಮತ್ತು ಹಿಂದುತ್ವ, ಅವರ ಸೊಲ್ಯೂಷನ್ ಇರೋದು ಈ 62-65% ಮನುವಾದಿ ಬಹುಸಂಖ್ಯಾತರಿಂದ ಅಲ್ಲ. ಅವರ ಸೊಲ್ಯೂಷನ್ ಇರೋದು ನಮ್ಮ ದ್ರಾವಿಡ ಸಮಾನತವಾದ ಅಂಬೇಡ್ಕರ್ ಬಹುಜನ್ ಒಂದು ಸಮಾಜದ ಪರಿಕಲ್ಪನೆ. ನಾವು ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕವಾಗಿ ಗಟ್ಟಿಯಾದ ಶಕ್ತಿ ಕಟ್ಟಿ ಅದನ್ನು ಹಂತವಾಗಿ ಬೆಳೆಸ್ತಾ ಹೋಗೋದು. ಸೊ ನಮಗೆ ಅವರಿಂದ ನಮ್ಮ ಪರಿಹಾರ ಸಿಗತ್ತೆ ಅಂತ ನನಗೆ ಕನ್ವಿನ್ಸ್ ಆಗಿದೆ. ನಮ್ಮ ವಿಚಾರಗಳು ಜನರ ಮುಂದೆ ಹೇಳಬೇಕು. ಸ್ವಲ್ಪ ಲೀಡರ್ಶಿಪ್ ಅಂದಾಗ ಸುಂದರ ಸ್ವಲ್ಪ ಮುಂದಾಲೋಚನೆ ಇದೆ. ಸ್ವಲ್ಪ ಹಿಂಗಾದರೆ ಹಿಂಗಾಗತ್ತೆ, ಹಂಗಿಂದ ಹಂಗಾಗತ್ತೆ ಅಂತ ಯು ಮಸ್ಟ್ ಹ್ಯಾವ್ ಫಾರ್ವರ್ಡ್ ಥಿಂಕಿಂಗ್. ಸುಮ್ಮನೆ ಕೇಯಾಸಿಂದ ಪ್ರಚಾರ ಸಿಕ್ಕಿದೆ ಸ್ಟಬರ್ನೆಸ್ ಬರಬಾರ್ದು. ಆ ರೀತಿ ಇಲ್ಲದೆ, ಆಮೇಲೆ ಎಷ್ಟೋ ಸರಿ ಈ ಒಂದು ಬೇಡಿಕೆ ಸರಿ ಇಲ್ಲ ಅಂದಾಗ ನಿಮಗೆ ಒಂದು ಸ್ವಲ್ಪ ಅಥವಾ ಬೇಡಿಕೆ ನೀವು ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಬಂದಾಗ ಯು ಮಸ್ಟ್ ಬಿ ಓಪನ್ ಟು ಲಿಸನಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ದೋಸ್ ಐಡಿಯಾಸ್. ನಮ್ಮ ಈಗೋನೇ ನಾವು ಹೇಳಿದ್ದೆ ಸ್ಟಬರ್ನೆಸ್ ಆಗೋದ್ರಿಂದ ಇಟ್ಸ್ ನಾಟ್ ಗುಡ್ ಆ್ಯಸ್ ಅ ಹೋರಾಟ. ಎಲ್ಲನೂ ಒಪ್ಪಬೇಕು ಅಂತ ಅಲ್ಲ, ಬಟ್ ನೀವು ಕೂಡ ಕ್ರಿಟಿಕಲ್ ಆಗಿ ಅನಾಲಿಸಿಸ್ ಮಾಡಿ ಒಳ್ಳೆ ಸಲಹೆ ಇದ್ದರೆ ಅದನ್ನು ಒಪ್ಕೊಳ್ಳೋ ಒಂದು ರೀತಿ ಮನಸ್ಥಿತಿ ಇರಬೇಕು. 2017ರಿಂದನೂ ಕೂಡ ದ್ರಾವಿಡ ಮೂಮೆಂಟು ನನಗೆ ಬ್ಯಾನ್ ನೀಟ್, ಅಬಾಲಿಷ್ ನೀಟ್ ಆ್ಯಂಡ್ ಎಂಪವರ್ ಸ್ಟೇಟ್ಸ್ ಅನ್ನೋ ರೀತಿ ಕೆಲಸ ಮಾಡ್ತಾ ಇದೆ. ನನಗೂ ಕೂಡ ಅದಕ್ಕೆ ಖಂಡಿತ ಬೆಂಬಲ ಇದೆ. ಇನ್ನು ರಾಜಕೀಯ ಒಂದು ಪಕ್ಷವನ್ನು ಕಟ್ಟಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಇದ್ದೀರಾ ಸರ್? ನಿಮ್ಮ ಒಂದು ಸಿದ್ಧಾಂತವನ್ನು ಒಪ್ಪಿಕೊಂಡು ಯುವಕರಾಗಿರ್ಬೋದು, ಜನ ನಿಮ್ಮ ಒಂದು ರಾಜಕೀಯ ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸ್ತಾರೆ ಅನ್ನುವಂಥ ನನ್ನ ನಂಬಿಕೆ ಇದೆಯಾ ಸರ್? ಜನರಿಗೆ ಅವ್ರ ಜೀವನದಿಂದ ಈ ಒಂದು ಪಕ್ಷದಿಂದ ಅವ್ರ ಜೀವನಿಗೆ ಈ ಪಕ್ಷದಿಂದ ಒಳ್ಳೆಯದಾಗತ್ತೆ ಅಂತ ಅನಿಸಿದ್ರೆ, ಅವರಿಗೆ ಆ ಕ್ಯಾಂಡಿಡೇಟ್ಸ್ನ ಕಾನ್ಫಿಡೆನ್ಸ್ ಬಂದರೆ, ಅವ್ರು ಮಾಡಿದ ಕೆಲಸಗಳು, ಅವ್ರು ನಾವು ಹೇಳಿದ ವಿಚಾರಗಳು, ಅವ್ರು ಮಾಡಿದ ಸೇವೆಯಿಂದ ಒಂದು ರೀತಿ ಒಂದು ಇಫ್ ದೇರ್ ಕನ್ವಿನ್ಸ್ ಮನವರಿಕೆ ಆದರೆ ನಮ್ಮ ಜೊತೆ ನಿಂತ್ಕೊಳ್ತಾರೆ. ಐ ಥಿಂಕ್ ಜನರಿಗೆ ಇವತ್ತಿನ ದಿನ ಈ ಪಕ್ಷಗಳಿಂದ ಬೇಸರ ತೊಗೊಂಡಿದ್ದಾರೆ ಸುಂದರವೇ. ಈ ಪಕ್ಷಗಳು ವೋಟ್ ಎಲ್ಲ ಕಡೆ ಹೇಳೋದು ಏನಂದರೆ, ನಾವು ಈ ಪಕ್ಷಗಳು ವೋಟ್ ಹಾಕೋದು ಅವರೆಲ್ಲೋ ಒಂದು ಕಡೆ ನಮಗೆ ಒಳ್ಳೇದು ಮಾಡ್ತಾರೆ, ನಮ್ಮ ಜೀವನಕ್ಕೆ, ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡಿದ್ರೆ ನಮ್ಮ ಮಕ್ಕಳು ಭವಿಷ್ಯ ಕಟ್ತಾರೆ ಅನ್ನೋ ಕಾರಣಕ್ಕಲ್ಲ, ಅನಿವಾರ್ಯತೆಯಿಂದ ವೋಟ್ ಹಾಕ್ತಾಯಿದೆ. ಸೊ ನಾವೇನು ಮಾಡಬೇಕು ಅಂದರೆ, ವಿ ಮಸ್ಟ್ ಬಿಲ್ಡ್ ಅ ಸ್ಟ್ರಾಂಗ್ ಪೊಲಿಟಿಕಲ್ ಮೂವ್ಮೆಂಟ್ ಪ್ಯಾನ್ ಕರ್ನಾಟಕ. ನೀವು ಹೇಳ್ದಂಗೆ ಆ ಒಂದು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಈ ಥರ ಜಾಗಗಳಿಗೆ ನಾವು ಎಕ್ಸ್ಟ್ರಾ ಒಂದು ಆದ್ಯತೆ ಕೊಡೋ ರೀತಿಯಲ್ಲಿ ಇರಬೇಕು. ಎಲ್ಲಿ ಜಾಸ್ತಿ ಬೆಳವಣಿಗೆ ಆಗಿದೆಯೋ ಜಾಸ್ತಿ ವಾಪಸ್ ಕೊಡಬೇಕು. ಭುವನ ಪಾರ್ಕ್, ಸದಾಶಿವನಗರ, HSR ವಾಪಸ್ ಕೊಡಬೇಕು. ಎಲ್ಲಿ ಜಾಸ್ತಿ ಒಂದು ರೀತಿ ವಂಚನೆ ಆಗಿದೆಯೋ ಜಾಸ್ತಿ ಬೆಳಿಬೇಕು. ಸೊ ವಿ ಮಸ್ಟ್, ಇವಾಗ ಹೆಚ್ಚು ಕಮ್ಮಿ ನನಗೇನು ಒಂದು 60-70-75 ವರ್ಷಗಳಿಂದ ಏನೇನು ನಡೆದಿದೆಯೋ ಒಂದು ರೀತಿ ಬೆಳೆದಿರೋದೇ ಉಳ್ಳವರಿಗೋಸ್ಕರನೇ, ಉಳ್ಳವರಿಂದ ಉಳ್ಳವರಿಗಾಗಿ ನಡೀತಾ ಇದೆಯೋ ಅದನ್ನೆಲ್ಲ ನಾವು ಉಲ್ಟಾ ಮಾಡಬೇಕು. ಆವಾಗ ನಾವೊಂದು ನಿಜವನ್ನು ನ್ಯಾಯ ಒದಗಿಸ್ಬೋದು ನಮ್ಮ ಜನರಿಗೆ. ಉತ್ತರ ಕರ್ನಾಟಕ ಬೆಳಿಬೇಕು, ನಮ್ಮ ಬಡವರಿಗೆ ನ್ಯಾಯ ಸಿಗಬೇಕು, ನಮಗೆ ಒಂದು ರೀತಿ ಶಿಕ್ಷಣದ ಅಭಿವೃದ್ಧಿ, ಆರೋಗ್ಯದ ಅಭಿವೃದ್ಧಿ, ನಮಗೆ ಓವರ್ ಇನ್ಫ್ರಾಸ್ಟ್ರಕ್ಚರ್ ರೀತಿಯಲ್ಲಿ. ಆ್ಯಂಡ್ ಅದನ್ನು ಕೊಡಬೇಕಂದ್ರೆ ನಾವು ಜನಸಾಮಾನ್ಯರ ಮೇಲೆ ಟ್ಯಾಕ್ಸ್ ಹಾಕೋದಲ್ಲ, GST ಅಲ್ಲ, ಅಥವಾ ಯಾವುದೋ ಒಂದು ಇದಲ್ಲ, ಯಾವುದೋ ಒಂದು ಬಸ್ ಥರ ಜಾಸ್ತಿ ಮಾಡೋದಲ್ಲ.
ಆ 1% ಉಳ್ಳವರ ಹತ್ರ 40-50%, 60% ದುಡ್ಡಿದೆಯಲ್ಲ, ಸ್ವಲ್ಪ ವಾಪಸ್ ಕೊಟ್ಟು ಸಮಾಜನ ಬೆಳೆಸ್ಬೇಕು. ದಟ್ ಈಸ್ ದಿ ಓನ್ಲಿ ವೇ ಯು ಕ್ಯಾನ್ ಬಿಲ್ಡ್ ಅನ್ ಈಕ್ವಲ್ ಸೊಸೈಟಿ. ಸೊ ಆ ಸಮಾಜನೇ ನಮ್ಮ ಸಂವಿಧಾನ ಹೇಳಿದ ಆರ್ಟಿಕಲ್ 38, 39 ಇದೆಲ್ಲ ಒಂದು ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ವಿಚಾರದಲ್ಲಿ ಭಾಳ ಮಾತಾಡುತ್ತೆ. ಸೊ ನಾವು ಸಂವಿಧಾನ ನಿಜವಾಗ್ಲೂ ಅದರ ಮೂಲ ಉದ್ದೇಶನ ಅದನ್ನು ನಾವು ತರಬೇಕು ಅನ್ನೋ ನಮ್ಮ ಗುರಿ. ಯಾಕೆಂದರೆ ಸರ್, ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ನಾಯಕರು ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡಿ ಅದರಿಂದ ಹೊರಗಡೆ ಬಂದಂಥವ್ರು ಇದ್ದಾರೆ. ಸಿದ್ದರಾಮಯ್ಯವರು ಕೂಡ ರಾಜಕೀಯ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ಬೇಕು ಅಂದ್ಕೊಂಡಿರೋದು. ಯಡಿಯೂರಪ್ಪರವರು ಮಾಡಿದರು, ಆಮೇಲೆ ಶ್ರೀರಾಮುಲು ಮಾಡಿದ್ರು, ಜನಾರ್ದನ್ ಅಂಥ ಒಬ್ಬ ಘಟಾನುಘಟಿ ಆಮೇಲೆ ಆರ್ಥಿಕವಾಗಿ ಸಬಲರು ಇದ್ದಂತಹ ನಾಯಕರುಗಳೇ ರಾಜ್ಯದಲ್ಲಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಇಂಥ ಒಂದು ಮನಸ್ಥಿತಿ ಇರುವಂತಹ ಜನರಾಗಿರ್ಬೋದು, ಆಮೇಲೆ ಆರ್ಥಿಕವಾಗಿ ಸಬಲರೇ ಇರುವಂಥ ಜನರಲ್ಲಿ ನೀವು ಅದನ್ನು ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಅಂತ ನನ್ನ ನಮ್ಮ ಒಂದು ರೀತಿ ಕೆಲಸಗಳನ್ನು, ನಮ್ಮ ಒಂದು ಸೇವೆಯನ್ನು ನಾವು ಜನರ ಹತ್ರ ಹೋಗಿ ವಿಚಾರ ಮಂಡಿಸಿ ಅವ್ರ ಜೀವನಕ್ಕೆ ಒಳ್ಳೇದು ಮಾಡೋ ಒಂದು ಪ್ರಾಮಾಣಿಕ ಪ್ರಯತ್ನನ ಅದು ನಮ್ಮ ಕೈಯಲ್ಲಿದೆ. ಜನ ಅದರಿಂದ ಹೆಂಗೆ ಒಂದು ರೀತಿ ಅವ್ರು ರಿಯಾಕ್ಟ್ ಮಾಡ್ತಾರೆ ಅಥವಾ ಅವ್ರು ವೋಟ್ ಹಾಕ್ತಾರೆ ಅಥವಾ ಇಷ್ಟು ಸೀಟ್ ನಾವು ಗೆಲ್ತೀವಿ ಅಂತ ಅದು ನಮ್ಮ ಕೈಯಲ್ಲಿ ಇಲ್ಲ. ಸೊ ನನಗೇನು ನಿರೀಕ್ಷೆ ಇಲ್ಲ. ನನಗೆ ನನ್ನ ಕೈಯಲ್ಲಿ ಏನಿದೆ ಅಂದರೆ ನಾವು ಎಷ್ಟು ಜನಕ್ಕೆ ತಲುಪ್ಬೋದು ಅದು ನಮ್ಮ ಪ್ರಯತ್ನ. ಸೊ ನಾವು ಫಲಾಫಲಗಳನ್ನು ಅಪೇಕ್ಷಿಸದೆ ಒಂದು ರೀತಿ ಜನಸೇವೆ ಮತ್ತು ಒಂದು ಪೊಲಿಟಿಕಲ್ ಮೂಮೆಂಟ್ ಕಟ್ಟೋದು ನಮ್ಮ ಗುರಿ. ಸೊ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ. ಬಟ್ ನನಗೆ ಗೊತ್ತಿದೆ, ನಮಗೆ ಜನರಿಗೆ ನಾವು ಒಳ್ಳೆ ಕ್ಯಾಂಡಿಡೇಟ್ ನಿಲ್ಲಿಸಿ ನಾವು ಕೂಡ ನಾವು ಕೂಡ ನಮ್ಮ ಪಕ್ಷದ ಕೆಲಸ ಇವಾಗ ಶುರುವಾಗಲ್ಲ. ಪಕ್ಷದ ಕೆಲಸ ನಾವು 10 ವರ್ಷದಿಂದ, 15 ವರ್ಷದಿಂದ, 101 ವರ್ಷದಿಂದ, 1925ರಿಂದ ನಮ್ಮ ಚಳುವಳಿ ಕಟ್ತಾ ಬಂದಿದೆ. ಸೊ ವಿ ಮಸ್ಟ್ ಕಂಟಿನ್ಯೂ ಟು ವರ್ಕ್ ಆ್ಯಂಡ್ ಡೂ ಗುಡ್ ಅಷ್ಟೇ. ಇವಾಗ ಘಟಾನುಘಟಿಗಳೆಲ್ಲ ಮಾಡಿದ್ದಾರೆ ಅವ್ರ ಕೆಲಸಗಳನ್ನ, ಆದರೆ ಅವರೆಲ್ಲ ಎಷ್ಟೋ ಸರಿ ಏನಾಗುತ್ತೆ, ಅವರೇ ಎಲೆಕ್ಟೋರಲ್ ಹೆಡ್ ಆಗಬೇಕು, ಒಂದು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಉದ್ದೇಶದಿಂದ ಎಷ್ಟೋ ಸರಿ ಮಾಡಿರ್ಬೋದು. ನಮ್ಮ ಗುರಿ ಏನಂದರೆ ನಮ್ಮ ಸಿದ್ಧಾಂತದಿಂದ ಕರ್ನಾಟಕಕ್ಕೆ ಒಳ್ಳೆಯದಾಗುತ್ತೆ. ನಾವೆಲ್ಲ ಐಡಿಯಾಲಜಿಕಲ್ ಅಂದಾಗ ಹಿಂದೆಯಿಂದ ನಾವು ಕೆಲಸ ಮಾಡ್ತಿರ್ತೀವಿ. ಮುಂದೆ ನಾಳೆ ದಿನ ಒಂದು ಮುಖ್ಯಮಂತ್ರಿನೋ ಮಂತ್ರಿಗಳು ಇದೆಲ್ಲ ನಮಗೆ ಕರ್ನಾಟಕದ ಜನದಿಂದ ಬರಬೇಕು. ಸೊ ಒಂದು ಮಾತಿದೆ, ನಾವು ಕಿಂಗೆಲ್ಲ ನಂಬಲ್ಲ, ನಾವೆಲ್ಲ ಪ್ರಜಾಪ್ರಭುತ್ವ ನಂಬೋರು. ಬಟ್ ದ ಕಿಂಗ್ ಮೇಕರ್ ಕೇರ್ಸ್ ಮೋರ್ ಅಬೌಟ್ ದ ಕಿಂಗ್ಡಮ್ ದೆನ್ ದ ಕಿಂಗ್. ಅಂದರೆ ಒಂದು ರೀತಿ ರಾಜ್ಯನೇ ನಮ್ಗೆ ಮುಖ್ಯ ಆಗಬೇಕು ಹೊರತು ರಾಜ್ಯನಿಗಿಂತ. ಸೊ ನಮ್ದು ಆ ದೃಷ್ಟಿಕೋನ ಹೊರತು ನಮ್ಮದು ಜನರ ಜೀವನಕ್ಕೆ ಒಳ್ಳೇದಾಗಬೇಕು ಅನ್ನೋ ನಮ್ಮ ಗುರಿ ಹೊರತು ನಾವೇನು ಒಂದು ರೀತಿ ಕುರ್ಚಿನಲ್ಲಿ ಕೂತ್ಕೋಬೇಕು ಅನ್ನೋ ಉದ್ದೇಶ ಇಲ್ಲ. ಆದರೆ ನಾನು ಎಲೆಕ್ಷನ್ ನಿಂತ್ಕೊಳ್ಳೋ MLA MP ಆಗೋನಲ್ಲ. ಅವೆಲ್ಲ ಹೆಂಗೆ ಹಿಂದುತ್ವ RSS ಒಂದು ತ್ಯಾಗ ಮನೋಭಾವದಿಂದ ಮಾಡಿರೋರು ಕೊಟ್ಟೆ ತ್ಯಾಗ ಮಾಡಿರೋರು ಕೆಲವರು, ಬೆಳೆದಿರೋರು ಬೇರೆಯವರು. ಅದನ್ನು ಎಷ್ಟು ಮಟ್ಟಿಗೆ ಮುಂದುವರಿಸ್ತಾ ಇದೆ ಅವ್ರು ತೀರ್ಮಾನ ಮಾಡಬೇಕು, ಇತಿಹಾಸಕಾರರು ತೀರ್ಮಾನ ಮಾಡಬೇಕು. ನನಗೆ ಕನ್ವಿನ್ಸ್ ಆಗಿಲ್ಲ. ಬಟ್ ತ್ಯಾಗ ಮನೋಭಾವ ಇದ್ದೇ ಇದೆ. ಹಾಗೆ ಕಮ್ಯುನಿಸ್ಟು ಕೂಡ ಅವ್ರ ರೀತಿಯ ತ್ಯಾಗ ಮನೋಭಾವ ಇದೆ. ನಮ್ಮ ಸಿದ್ಧಾಂತ ನಾವು ತ್ಯಾಗ ರೀತಿಯಿಂದ ಕೆಲಸ ಮಾಡಿ ನಾವೊಂದು ಕರ್ನಾಟಕನ ಬಲಿಷ್ಠ ರಾಜ್ಯ ಮಾಡಬೇಕು ಅಂತ ನನ್ನ ಉದ್ದೇಶ. ಸೊ ನಾವು ಆಗಲೇ ಮಾತಾಡ್ತಾ ಇದ್ದೀವಿ ರಾಜಕೀಯ ಪಕ್ಷದ ಕುರಿತಾಗಿ. ನೀವು ಈಗಾಗಲೇ ಕರ್ನಾಟಕದಾದ್ಯಂತ ಒಂದು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಐ ಹೋಪ್ ಒಳ್ಳೆಯ ಒಂದು ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಅಂತ ಹೇಳಿ. ಸೊ ಈ ಒಂದು ಪಕ್ಷದಲ್ಲಿ ನಿಮ್ಮ ಒಂದು ಅಜೆಂಡಾ ಏನಾಗಿರುತ್ತೆ, ಅಭ್ಯರ್ಥಿಗಳು ಯಾರಾಗಿರ್ತಾರೆ, ಮುಂದಿನ ಈ ರಾಜಕೀಯದ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿ? ಉದ್ದೇಶ ಏನಂದರೆ ಒಂದು ಸಮಾಜ ನಿರ್ಮಾಣ ಮಾಡೋದು. ದಿ ಇಮ್ಯಾಜಿನೇಷನ್ ಆಫ್ ಅನ್ ಐಡಿಯಲ್ ಸೊಸೈಟಿ, ಒಂದು ಉತ್ತಮ ಸಮಾಜ, ಆದರ್ಶ ಸಮಾಜ, ಸಂವಿಧಾನ ಸಮಾಜ. ಅದೇ ಸಮಾಜ, ಅದೇ ನಮ್ಮ ಗುರಿ. ಅದು ನಮಗೆ ನಾವೇ ನೋಡ್ತೀವಿ, ಅನುಭವಿಸ್ತೀವಿ, ಅದರಿಂದ ಸಾಧ್ಯ ಅಂತ ನಾವು ನೋಡ್ತಾ ಇಲ್ಲ. ಆ ದಿಕ್ಕಲ್ಲಿ ನಾವು ಹೋದರೆ ಮುಂದಿನ ತಲೆಮಾರುಗಳಿಗೆ ನಮಗಾಗಿರೋ ತೊಂದರೆಗಳು, ಕಷ್ಟಗಳು ಆಗದಿರೋ ನಾವು ನೋಡ್ಕೋಬೋದು. ಸಮಾಜದ ಸಮಸ್ಯೆಗಳು ಪರಿಹಾರ ಕೊಡ್ಬೋದು. ಸೊ ದ್ಯಾಟ್ ಈಸ್ ದ ಡಿರೆಕ್ಷನ್, ದ್ಯಾಟ್ ಈಸ್ ದ ವಿಷನ್. ಇವಾಗ ನಮ್ಗೆ 10 ಪಾಯಿಂಟ್ ಎಜೆಂಡಾ. 1 ಲಿಂಗ ಸಮಾನತೆ, 2ನೇದು ಜಾತಿ ಸಮಾನತೆ, 3ನೇದು ಆರ್ಥಿಕ ಸಮಾನತೆ, 4ನೇದು ಸೆಕ್ಯುಲರಿಸಮ್, ನಿಜವಾದ ಧರ್ಮ ನಿರಪೇಕ್ಷತೆ, 5ನೇದು ಪ್ರಾದೇಶಿಕತೆ ಮತ್ತು ರಾಜ್ಯ ಒಂದು ಭಾಷೆ ಸಾಂಸ್ಕೃತಿಕ ಸಮಾನತೆ, 6ನೇದು ಪರಿವರ್ತನಾ ಪರಿಸರವಾದ, 7ನೇದು ಭ್ರಷ್ಟಾಚಾರ ವಿರೋಧಿ, 8ನೇದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮಾಧ್ಯಮದ ಸ್ವಾತಂತ್ರ್ಯ, ಹೋರಾಟದ ಸ್ವಾತಂತ್ರ್ಯ, 9 ಶಿಕ್ಷಣ ಮತ್ತು ಆರೋಗ್ಯದ ಪರಿವರ್ತನೆ, 10 ಪೊಲೀಸು, ಜೈಲು, ನ್ಯಾಯಾಂಗ ಸುಧಾರಣೆ. ಹೆಚ್ಚುವರಿಗಳು ಕ್ರೀಡಾ, ನ್ಯಾಯ, ಮೂಲ ಸೌಕರ್ಯ, ಈ ಥರದ್ದೆಲ್ಲ ಬರುತ್ತೆ. ಸೊ 10 ಪಾಯಿಂಟ್ ಪ್ಲಸ್ ಎಕ್ಸ್ಟ್ರಾ ಅಜೆಂಡಾ. ಕ್ಯಾಂಡಿಡೇಟ್ಸ್ ಎಂಥವ್ರು ಇರಬೇಕು ಅಂದರೆ 5 ಕ್ವಾಲಿಟೀಸ್ ಬೇಕಾಗುತ್ತೆ, ಕ್ರೈಟೀರಿಯಾ. ಒಂದು ಏನಂದರೆ ನಮ್ಮ ಸಮಾಜ ಒಪ್ಪೋರು, ಯಾವುದೇ ಜಾತಿ, ಲಿಂಗ, ಧರ್ಮ, ಮಾತೃಭಾಷೆ ಆಗಿರಲಿ, ಅದು ಇಸ್ ಫೈನ್. ನಮಗೆ ಬೇಕಾದ್ರೆ ನಮ್ಮ ಸಿದ್ಧಾಂತ ಸಮಾಜ ಅನ್ನೋದು ನೀವು ಕೂಡ ಒಪ್ತೀರಾ ಅಂದರೆ ನೀವು ನಮ್ಮವರೇ. ಸೊ ಒಂದು ಸಿದ್ಧಾಂತ.
ಎರಡನೇದು ಸ್ಥಳೀಯರು ಮುಖ್ಯ ಆಗ್ತಾರೆ. ಲೋಕಲ್, ಅಲ್ಲೇ ಇರೋರು, ಅಲ್ಲೇ ಒಂದು ಜನರ ಜೊತೆ ಒಡನಾಟ ಇರೋರು, ಸಂಪರ್ಕ ಇರೋರು, ಒಂದು ಎಮೋಷ್ನಲ್ ಕನೆಕ್ಷನ್ ಇಟ್ಟಿರೋರು, ಅದು ಕೂಡ ನಮ್ಗೆ ಭಾಳ ಮುಖ್ಯ. ಬೆಂಗಳೂರಿಂದ ಕರ್ಕೊಂಬಂದು ಬೀದರ್ನಲ್ಲಿ ನಿಲ್ಲಿಸೋದು ಈ ರೀತಿ ಎಲ್ಲ ನಮ್ಮ ಪ್ಲ್ಯಾನ್ ಅಲ್ಲ. ಲೋಕಲಾಗಿ ಎಂಫಸಿಸ್ ಕೊಡೋದು. ಮೂರನೇದು ಏನಂದರೆ ಸೇವಾ ಮನೋಭಾವ. ವೋಟ್ ಕನ್ವರ್ಟ್ ಆಗೋದು ಸೇವೆಯಿಂದ. ಯಾರು ನಮಗೆ 10, 15, 20 ವರ್ಷ ಭಾಳ ವರ್ಷಗಳಿಂದ ಒಂದು ಅವ್ರದ್ದೇ ಆದ ಒಂದು ವೈಯಕ್ತಿಕ ವರ್ಚಸ್ಸನ್ನ ಬೆಳೆಸ್ಕೊಂಡು ಅವ್ರಿಗೆ ಕೂಡ ಇಲ್ಲಪ್ಪ ಇವರು ನಮಗೆ ಸಹಾಯ ಮಾಡ್ತಾರೆ, ನಮ್ಮ ಸಮಸ್ಯೆನ ಬಗೆಹರಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಾರೆ ಅನ್ನೋದು ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಇರೋರಿಗೆ ಅಂಥವ್ರನ್ನ ನಾವು ಗುರುತಿಸ್ಬೇಕು. ಸೊ ಆ ಸೇವಾ ಮನೋಭಾವ ಮೂರನೇದು. ನಾಲ್ಕನೇದು ಆದಷ್ಟು ಪ್ರಾಮಾಣಿಕ ಹಿನ್ನೆಲೆ, ನಾವು ಬೇಡದಿರೋ ಕೇಸ್ಗಳು ಆದಷ್ಟು ಬೇಡ. ಮತ್ತು ಐದನೇದು ಏನಂದರೆ ಮಿನಿಮಲ್ ಆದ ಆರ್ಥಿಕ ಭದ್ರತೆ ಬೇಕಾಗುತ್ತೆ. ಒಂದು ಸೋರ್ಸ್ ಬೇಕಾಗುತ್ತೆ ಓಡಾಡೋಕ್ಕೆ, ಪ್ರಚಾರ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ, ಸೇವೆ ಮಾಡೋಕ್ಕೆ, ಜನರಿಗೆ ರೀಚ್ ಮಾಡೋಕ್ಕೆ. ದೇ ಹ್ಯಾವ್ ಟು ಹ್ಯಾವ್ ಅ ಸೋರ್ಸ್. ಆ ಸೋರ್ಸನ್ನು ಯಾರೂ ಕೂಡ 100,000 1,000 ಕೊಡಿ ಇದೆಲ್ಲ ಯಾರು ನಿರೀಕ್ಷೆ ಮಾಡ್ತಾಯಿಲ್ಲ. ಏನು ವಾಟ್ ಈಸ್ ದ ಗೈಡ್ಲೈನ್ಸ್ ಆಫ್ ದ ಎಲೆಕ್ಷನ್ ಕಮಿಷನ್ ಅಡಿಯಲ್ಲಿ ನೀವು ಎಷ್ಟು ಕೆಲಸ ಮಾಡ್ಬೋದು ಅದು ನಮಗೆ ಬೇಕಾಗುತ್ತೆ. ಆ್ಯಂಡ್ ಅಂಥದ್ದನ್ನು ಕೂಡ ಇವಾಗ ನಿಮಗೆ ಬಾಡಿಗೆ ಕಟ್ಟೋದೇ ಒಂದು ತೊಂದರೆ ಆಗಿದ್ದರೆ MLA ಕ್ಯಾಂಡಿಡೇಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಬಟ್ ಯು ಹ್ಯಾವ್ ಟು ವಿ ನೀಡ್ ಪೀಪಲ್ ಹೂ ಕ್ಯಾನ್ ರೀಚ್ ದ ಪೀಪಲ್. ಯಾಕಂದರೆ ಈ ವ್ಯವಸ್ಥೆಯಲ್ಲಿ ನಮಗೆ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಹಾವಳಿ ನಡೀತಾ ಇದೆ. ಎಲ್ಲ ರೀತಿ ದುಡ್ಡಿರೋರೇ ಎಲ್ಲ ರೀತಿ ಡಾಮಿನೆಂಟ್ ಆಗ್ತಾಯಿದೆ. ಈ ಪಕ್ಷಗಳ ಹತ್ರ ಭಾಳ ದುಡ್ಡಿದೆ. ನಾವು ಅದನ್ನು ಫೈಟ್ ಮಾಡಬೇಕು ಅಂದರೆ ದುಡ್ಡಲ್ಲೇ ಫೈಟ್ ಮಾಡೋಕ್ಕಾಗಲ್ಲ. ಬಟ್ ದುಡ್ಡು ಇಲ್ಲದೇನೋ ಫೈಟ್ ಮಾಡೋಕ್ಕಾಗಲ್ಲ. ವಿ ನೀಡ್, ನಾನು ಪಾರ್ಟಿ ಫಂಡ್ ಅಂತ ಕೊಡೋಕ್ಕಾಗಲ್ಲ. ನಮ್ಮದೇ ಆದ ಪಾರ್ಟಿ ನಡೆಸೋಕ್ಕೆ ಹೆಂಗೆ ಮಾಡಬೇಕು ಅದನ್ನು ಮುಂದುವರಿಸ್ತೀನಿ. ಬಟ್ ಪಾರ್ಟಿ ಕ್ಯಾಂಡಿಡೇಟ್ಸ್ಗಳಿಗೆ, MLA ಕ್ಯಾಂಡಿಡೇಟ್, ವಿಧಾನಸಭಾ ಅಭ್ಯರ್ಥಿಗಳಿಗೆ ಅವ್ರದ್ದೇ ಆದ ಒಂದು ಮಿನಿಮಲ್ ಸೋರ್ಸ್ ಇದೆ. ಸೊ ಈ 5 ಅವಶ್ಯಕತೆಯಲ್ಲಿ ನಾವು ಕ್ಯಾಂಡಿಡೇಟ್ಸ್ ಹುಡುಕ್ತಾ ಇದ್ದೀವಿ. ಅದು ಕೂಡ ನಮಗೆ ಅನೇಕರು ನಮಗೆ ಆಗಲೇ ಅಪ್ರೋಚ್ ಆಗ್ತಾಯಿದ್ದಾರೆ. ನಾವು ಕೂಡ ಕೂತು ಡಿಸ್ಕಸ್ ಮಾಡಿ, ಇನ್ನೂ ಟೈಮ್ ಇದೆ, ಅವರ ಕೆಲಸಗಳು ನೋಡಿ ನಾವೆಲ್ಲ ಕೂಡ ತೀರ್ಮಾನ ಮಾಡಿ. ಮೇಯ್ನ್ ಏನಂದರೆ ಹೋರಾಟಗಾರರು, ಚಳುವಳಿಗಾರರು, ಬುದ್ಧಿಜೀವಿ, ವಿಚಾರ ಮತ್ತು ಸಮಾಜ ಸೇವಕರು, ಯಾರು ಒಂದು ರೀತಿ ಸಂಘಟನೆಗಳು, ಇವರೆಲ್ಲರ ಕೂಡ ಒಪ್ಪಿಗೆಯಿಂದ ನಾನು ಕ್ಯಾಂಡಿಡೇಟ್ ಆಯ್ಕೆ ಆಗಬೇಕು ಹೊರತು ನನಗಿಷ್ಟ, ನನಗೆ ಎಲ್ಲೋ ಒಂದು ಕಡೆ ಪರಿಚಯ ಆ ರೀತಿಯಾದ ಆಯ್ಕೆ ಆಗೋದಲ್ಲ. ದೇ ಮಸ್ಟ್ ಬಿ ಅಕ್ಸೆಪ್ಟೆಡ್ ಬೈ ದ ಅದರ್ ನೇಷನ್ ಬಿಲ್ಡರ್ಸ್ ಆ್ಯಂಡ್ ಸ್ಟೇಟ್ ಬಿಲ್ಡರ್ಸ್ ಆ ಕ್ಷೇತ್ರದಲ್ಲಿ. ಆವಾಗ ನಮಗೆ ಒಳ್ಳೆಯ ಅಭ್ಯರ್ಥಿ ಸಿಗ್ತಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಅಂದರೆ ಕರ್ನಾಟಕದಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲೂ ನಿಮ್ಮ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸ್ಬೇಕನ್ನುವಂಥ ಒಂದು ವಿಚಾರ ಇದೆ. ನಮ್ಮ ಗುರಿ 224 ಮತಕ್ಷೇತ್ರದಲ್ಲೂ ನಮ್ಮ ಸಮಾಜದ ಶಕ್ತಿನ ನಾವು ನಿಲ್ಲಿಸಬೇಕು. ನಾವು ಕೂಡ ಒಂದು ವ್ಯಕ್ತಿನ ನಿಲ್ಲಿಸೋಣ. ನೋಡಿ, ಕೆಲವು ಕಡೆ ನಮಗೆ ಜಾಸ್ತಿ ಸ್ಟ್ರೆಂತ್ ಇದೆ, ಕೆಲವು ಕಡೆ ಮಿಡಲ್ ಇದೆ, ಕೆಲವು ಕಡೆ ಸ್ವಲ್ಪ ಕಡಿಮೆ ಇದೆ. ಬಟ್ ನಮಗೆ ಎಲ್ಲ ಕಡೆಯೂ ನಮಗೆ ಜನ ಬೇಕಾಗ್ತಾರೆ. ಎಲ್ಲ ಕಡೆ ಸಮಾಜವಾದಿಗಳು, ಸಮಾನತಾವಾದಿಗಳು ಇದ್ದಾರೆ. ನಾವು ಅದನ್ನು ಎಲ್ಲ ಕಡೆ ನಿಂತು ನಮಗೂ ಕೂಡ ಒಂದು ವೋಟ್ ಶೇರ್ ಬರೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ವಿ ವಾಂಟ್ ಟು ಡೂ 224. ನಮ್ಗೆ ಅಂಥ ಕ್ಯಾಂಡಿಡೇಟ್ಸ್ ನಾವು ಹುಡುಕ್ತಾ ಇದ್ದೀವಿ. ಇನ್ನು ಟೈಮ್ ಇದೆ, ಬಟ್ ಒಂದು ರೀತಿಯಲ್ಲಿ ಟೈಮ್ ಇಲ್ಲ. ಸೊ ಎರಡೂ ಕೂಡ ನಾವು ಕೆಲಸ ಮಾಡ್ತಾ ಇದ್ವಿ. ನಾವು ಎಲ್ಲ ಕಡೆ ಕ್ಷೇತ್ರದಲ್ಲೂ ಕೂಡ ನಮ್ಮ ವಿಚಾರಗಳು ನಾವು ಮಂಡಿಸೋಕ್ಕೆ ನಮ್ಮ ಉದ್ದೇಶ. ಎಲ್ಲೂ ಕೂಡ ನಮಗೆ ಈ ಕ್ಷೇತ್ರ ಬೇಡ, ಆ ಕ್ಷೇತ್ರ ಬೇಡ ಅಂತಾರೆ. ಎಲ್ಲ ಕಡೆ ಸಮಸ್ಯೆಗಳು ಇದೆ. ಆ ಸಮಸ್ಯೆ ಬಗೆಹರಿಸೋ ನಮ್ಮ ತಂಡಗಳು ಇದ್ದಾರೆ. ನಾವು ಸೇರಿ ನಾವು ಅಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸೋದು ನಮ್ಮ ಗುರಿ ಇದೆ. ಇನ್ನು ಹೋರಾಟದ ವಿಚಾರಕ್ಕೆ ಬಂದಾಗ ಸರ್, ನೀವು ಹೋರಾಟ ಮಾಡಿದಂತಹ ಹೋರಾಟಗಳಲ್ಲಿ ಸಾಮಾಜಿಕವಾಗಿ ನನ್ನ ಒಂದು ಹೋರಾಟದಿಂದ ಬದಲಾವಣೆ ಆಗಿದೆ ಅನ್ನುವಂಥ ವಿಚಾರ ಬಂದಾಗ ಯಾವ ಒಂದು ಹೋರಾಟ ಸಾಮಾಜಿಕವಾಗಿ ಹೆಚ್ಚು ಪ್ರಾಬಲ್ಯವನ್ನು, ಅಂದರೆ ಪ್ರಭಾವವನ್ನು ಬೀರಿದೆ ಅಂತೆ? ನಾವಿವಾಗ 15 ವರ್ಷದಿಂದ ಗಟ್ಟಿಯಾಗಿ ನಾನು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಂದು ಪ್ರತಿಯೊಂದು ಹೋರಾಟನೂ ಕೂಡ ನಮಗೆ ಎಷ್ಟೋ ಹೋರಾಟಗಳು ಹ್ಯಾಸ್ ಕ್ಯಾಪ್ಚರ್ಡ್ ದ ಇಮ್ಯಾಜಿನೇಷನ್. ಈ ರೀತಿಯಲ್ಲೂ ನಾವು ಒಂದೇ ಒಂದು ಗುಂಪುಗೋ ಅಥವಾ ಒಂದೇ ಒಂದು ಚಳುವಳಿಗೆ ಸೀಮಿತ ಆಗಿರೋದಲ್ಲ. ಎಲ್ಲ ಚಳುವಳಿಗಳಲ್ಲೂ ಭಾಗವಹಿಸಿದ್ದೀವಿ ನಾವು. ದಲಿತ, ಆದಿವಾಸಿ, ಬಹುಜನ, ರೈತ, ಕಾರ್ಮಿಕ, ಪ್ರಾದೇಶಿಕ ಚಳುವಳಿಗಳು, ಮಹಿಳಾ ಚಳುವಳಿಗಳು, ಟ್ರಾನ್ಸ್ಜೆಂಡರ್ ಚಳುವಳಿಗಳು, ಮತ್ತು ವಿದ್ಯಾರ್ಥಿ ಚಳುವಳಿಗಳು, ಮತ್ತು ನಮಗೆ ಈ ಒಂದು ಭ್ರಷ್ಟಾಚಾರ ವಿರೋಧಿ ಹೋರಾಟಗಳು, ಮತ್ತು ಪರಿಸರವಾದಕ್ಕೆ ಮಾಡಿರೋ ಹೋರಾಟಗಳು. ಎಲ್ಲ ಹೋರಾಟಗಳಲ್ಲೂ ನಾವು ಫೈಟ್ ಮಾಡಿದ್ದೀವಿ. ನಮಗೆ ಆದಷ್ಟು ಅದಕ್ಕೆ ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗೋಕ್ಕೆ ನಮಗೆ ಗುರಿ ಇದೆ, ಉದ್ದೇಶನಲ್ಲಿ ಇದೆ. ಎಷ್ಟು ನಾವು ಸಕ್ಸಸ್ಸು ಆಗಿದ್ದೀವಿ. ಈ ಹೋರಾಟ ಆ ಹೋರಾಟ ಅನ್ನೋಕ್ಕಿಂತ ನಮಗೆ ಎಲ್ಲ ಹೋರಾಟಗಳು ಬೇಕು. ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳು ನಮಗೆ ಪರಿಹಾರ ಕೊಡಬೇಕು. ಆ ಎಲ್ಲ ಸಮಸ್ಯೆಗಳ ಪರಿಹಾರನೇ ನನ್ನ ಕಣ್ಣಲ್ಲಿ ಸಮಾಜ ಮತ್ತು ಇಟ್ ಇಸ್ 10 ಪಾಯಿಂಟ್ ಪ್ಲಸ್ ಎಕ್ಸ್ಟ್ರಾ ಎಜೆಂಡಾನಲ್ಲಿ ಮಾಡಿದ್ರೆ ಕರ್ನಾಟಕಕ್ಕೆ ಒಳ್ಳೇದು ಮಾಡ್ಬೋದು. ಇಟ್ ಈಸ್ ಕಷ್ಟ, ಬಟ್ ಅಸಾಧ್ಯ ಅಲ್ಲ ಅಂತ ನಾನು ನೋಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಹೋರಾಟಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿರೋದ್ರಿಂದ ನಿಮಗೆ ಅವಕಾಶಗಳು ಕಡಿಮೆ ಆಗಿದೆಯಾ ಸರ್? ಸಿನಿಮಾದಲ್ಲ ಕಳ್ಕೊಂಡಿರೋದು ಸಾಮಾಜಿಕವಾಗಿ ಆಗಿರ್ಬೋದು ಅಥವಾ ಸಿನಿಮಾದಲ್ಲಿ ಆಗಿರ್ಬೋದು? ಸಿನಿಮಾದಲ್ಲಂತೂ ನಮಗೆ ಅಫ್ಕೋರ್ಸ್ ಹೋರಾಟದಿಂದ ನಮಗೆ
ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಭಯದಿಂದ ನಮಗೆ ಕಡಿಮೆ ಆಗಿದೆ ಅದು ಅದು ಸಹಜ. ಅದು ನೀವು ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿದ್ದರೆ ನಿಮಗೆ ಆ ರೀತಿ ಎಫೆಕ್ಟ್ ಆಗಿಲ್ಲದೆ ಇರ್ಬೋದು. ಬಿಕಾಸ್ ಮಾರ್ಕೆಟ್ ರನ್ಸ್ ಆನ್ ದ ಹೀರೋ, ಆನ್ ದ ಹೀರೋಯಿನ್ ಆ್ಯಂಡ್ ದ ಡೈರೆಕ್ಟರ್, ದ ಪ್ರೊಡ್ಯೂಸರ್, ಬ್ಯಾನರು. ಸೊ ಈ ರೀತಿನಲ್ಲಿ ಮಾರ್ಕೆಟ್ ಇದ್ದಾಗ ಅವೆಲ್ಲ ಒಂದು ರೀತಿ ಬಟ್ ನಾನು ಹೀರೋ ಆಗಿರೋದ್ರಿಂದ ಮಾಡಿರೋ ಪಾತ್ರಗಳು ಹೆಚ್ಚಾಗಿ ನಮಗೆ ಮಾರ್ಕೆಟ್ ಪ್ಲೇಸ್ ಅ ಬಿಗ್ ರೋಲ್. ಸೊ ಮಾರ್ಕೆಟ್ ಪ್ಲೇಸಿಗೆ ಕನ್ವಿನ್ಸ್ ಆಗಿಲ್ಲ ಅಂದರೆ ಪ್ರೊಡ್ಯೂಸರು ಅಥವಾ ದ ಗಾಂಧಿನಗರ ಅಂತ ನಾವೇನು ಹೇಳ್ತೀವಿ ದ ಇಂಡಸ್ಟ್ರಿ ಅನ್ನೋದಾಗ ಆವಾಗ ಅವರು ಒಂದು ಹಿಂದೆ ಮುಂದೆ ನೋಡ್ತಾರೆ. ಅವ್ರಿಗೆ ಯಾವಾಗ ಚೇತನ್ ಸಿನಿಮಾದಲ್ಲಿ ಚೇತನ್ ಆ್ಯಸ್ ಲೀಡ್ ಆ್ಯಕ್ಟರ್, ಪಾತ್ರ ಕಡಿಮೆ, ನನ್ನ ಸುಮ್ಮನೆ ಲೀಡ್ ಆ್ಯಕ್ಟರ್ ಪಾತ್ರ ಆದರೆ ಸಕ್ಸಸ್ನಲ್ಲಿ ನಮ್ಮ ಪಾತ್ರಗಳು ಕಡಿಮೆ ಇರುತ್ತೆ, ಬಟ್ ಮಾರ್ಕೆಟ್ನಲ್ಲಿ ನನ್ನ ಪಾತ್ರ ಹೆಚ್ಚಿರುತ್ತೆ. ಆ ಮಾರ್ಕೆಟ್ ಪ್ಲೇಸ್ನಲ್ಲಿ ಕನ್ವಿನ್ಸ್ ಆದರೆ ಇಲ್ಲಿಂದ ಹಾಕಿದ ದುಡ್ಡು ನಮಗೆ ಬರುತ್ತೆ ಅಂತ ಒಂದು ರೀತಿ ಕಾನ್ಫಿಡೆನ್ಸ್ ಬಂದರೆ ನಮ್ಮ ಆಫರ್ಗಳು ಮತ್ತೆ ಶುರುವಾಗುತ್ತೆ. ಸಿನಿಮಾ ರಂಗ ನೀವು ಹೋರಾಟ ಮಾಡ್ತಿರೋ, ನೀವು ಕೊಲೆ ಆರೋಪದ ಮೇಲೆ ಜೈಲಿಗೆ ಹೋಗ್ತಿರೋ, ಇದೆಲ್ಲ ಮುಖ್ಯ ಆಗಲ್ಲ. ಸಿನಿಮಾ ರಂಗದಲ್ಲಿ ಮನಿ ಇಸ್ ದ ಮೇಜರ್ ಫ್ಯಾಕ್ಟ್. ನಿಮ್ಮಿಂದ ಪ್ರೊಡ್ಯೂಸರ್ ಗೆಲ್ತಾರೆ, ದುಡ್ಡಾಗತ್ತೆ ಅಂದರೆ ಅವಕಾಶ ಕೊಟ್ಟೆ ಕೊಡ್ತಾರೆ. ನಿಮ್ಮಿಂದ ಗೆಲ್ತಾರೋ ಇಲ್ವೋ ಅನ್ನೋ ಇವತ್ತಿಗೂ ಒಂದು ಸ್ವಲ್ಪ ಒಂದು ರೀತಿ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಹಿಂದೆ ಸರಿ. ಸೊ ಇಟ್ ಈಸ್ ಜಸ್ಟ್ ಅ ಮ್ಯಾಟರ್ ಆಫ್ ಇಟ್ಸ್ ಡಿಪೆಂಡ್ ಆನ್ ಫೈನಾನ್ಸ್. ಡಿಪೆಂಡ್ಸ್ ಆನ್ ಫೈನಾನ್ಸ್, ಡಿಪೆಂಡ್ಸ್ ಆನ್ ಮನಿ, ಡಿಪೆಂಡ್ಸ್ ಆನ್ ದ ಫೈನಾನ್ಷಿಯಲ್ ಸಕ್ಸಸ್ ಆಫ್ ಫಿಲ್ಮ್. ಸೊ ನನಗೆ ಇನ್ನೊಂದು ನೆಕ್ಸ್ಟ್ ಸಿನಿಮಾ ಇವಾಗ ಸ್ವಲ್ಪ ಪ್ಲ್ಯಾನಿಂಗ್ ಇದೆ. ಅದು ಯಾವುದೋ ಒಂದು 6 ತಿಂಗಳೋ ಎಷ್ಟು 8-10 ತಿಂಗಳೋ ರಿಲೀಸ್ ಆದರೆ ಅದು ಒಂದು ಸ್ವಲ್ಪ ಒಳ್ಳೆ ಓಪನಿಂಗ್ ತೊಗೊಂಡ್ರೆ ಖಂಡಿತ ನಮಗೂ ಕೂಡ ಆಫರ್ಸ್ಗಳು ಮತ್ತೆ ಬರ್ತಾರೆ. ಬಿಕಾಸ್ ದ ಇಂಡಸ್ಟ್ರಿ ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಅಷ್ಟೇ. ಇಟ್ಸ್ ಆಲ್ ಫೈನಾನ್ಸಸ್ ಅಷ್ಟೇ. ನಿಮ್ಮನ್ನು ಪ್ರೀತಿಸೋರಕ್ಕಿಂತ ಹೆಚ್ಚಾಗಿ ವಿರೋಧಿಸುವಂತಹ ಜನರೇ ಜಾಸ್ತಿ ಇದ್ದಾರೆ ಅಂತೇಳಿ ಅನ್ನುವಂಥ ವಿಚಾರ ನಂಬ್ತೀರಾ? ನಾನೇನು ಅದನ್ನು ಒಂದು ಅಂಕಿಅಂಶಗಳ ಪ್ರಕಾರ ನಾನು ನೋಡಿ, ನಮಗೆ ನೋಡಿ ಸುಂದರೇ, ನಮಗೆಲ್ಲ 7 ಕೋಟಿ ಕರ್ನಾಟಕದವರು ನಮಗೆ ಸಮಾಜಕ್ಕೆ ನಮಗೆ ಬೇಕು. ಎಲ್ಲರಿಗೂ ನಾವು ಬೆಳೆದಿರ್ಬೋದು, ಬಟ್ ನಮಗೆ ಎಲ್ಲರೂ ಬೇಕು. ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು, ಎಲ್ಲ ಮಾತೃಭಾಷೆದವರು, ಎಲ್ಲ ಭಾಗದವರು, ಎಲ್ಲರೂ ನಮಗೆ ಬೇಕು. ನಾವೆಲ್ಲರ ಜೊತೆಗೆ ಸೇರಿ ಈ ಅನ್ಯಾಯದ ವ್ಯವಸ್ಥೆನ ಸರಿಪಡಿಸಿ ಒಂದು ಸಮಾಜ ಕಟ್ಟಬೇಕು. ಸೊ ನಮ್ಗೆ ಯಾರು ನಮಗೆ ಇಷ್ಟಪಡ್ತಾರೋ, ಇಷ್ಟಪಡದೇ ಇರೋರು ಇರ್ತಾರೋ, ಅದು ಒಂದು ಸಹಜ. ಬಟ್ ನಮಗೆ ಎಲ್ಲ ಜನ ಸೇರಿ ನಾವು ಕರ್ನಾಟಕನ ಅಭಿವೃದ್ಧಿ ಮಾಡೋದು ನಮ್ಮ ಗುರಿ. ಸೊ ನಮ್ಮ ಪರವಾಗಿರ್ತಾರೋ ಇಲ್ವೋ, ನಾವು ನಮ್ಮ ವಿರುದ್ಧ ಇದ್ರೂ ಕೂಡ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿ ನಮ್ಮ ಕಡೆ ಸೆಳ್ಕೊಳ್ಳೋದು ನಮ್ಮ ಗುರಿ. ಅವ್ರು ನಮ್ಮ ಕಡೆ ಇಲ್ಲ ಅಂದರೆ ಅವರನ್ನು ದೂರ ತಳ್ಳೋದಲ್ಲ. ನೀವು ಬನ್ನಿ ಈ ವಿಚಾರ ನೋಡಿ ಹಿಂಗೂ ನೋಡ್ಬೋದಲ್ಲ, ಅವ್ರಿಗೆ ಯಾರು ಬಲವಂತ ಮಾಡೋದಲ್ಲ. ಅವ್ರಿಗೆ ಇಷ್ಟ ಆದರೆ ಅವ್ರು ಬರ್ತಾರೆ, ಅವ್ರಿಗೆ ಕನ್ವಿನ್ಸ್ ಆದರೆ ಅವ್ರು ಬರ್ತಾರೆ. ಕನ್ವಿನ್ಸ್ ಆಗಿಲ್ಲ ಅಂದರೆ ಅವ್ರಿಗೆ ನಾವು ಕರೆಕ್ಟಾಗಿ ಹೇಳಿದ್ದೇ ಇರ್ಬೋದು, ನಮ್ಮದೇ ಏನೋ ಒಂದು ತಪ್ಪಿರ್ಬೋದು, ಅದನ್ನು ತಿದ್ಕೊಳ್ಳೋದು. ಆ ರೀತಿ ನಾನು ನೋಡ್ತೀನಿ ಅಷ್ಟೇ. ಇನ್ನೂ ಒಂದು ವಿಚಾರ ಸರ್, ವೆರಿ ಇಂಟ್ರೆಸ್ಟಿಂಗ್ ಮತ್ತು ಆಮೇಲೆ ಕಾಂಟ್ರವರ್ಷಿನೂ ವಿಚಾರ ಅಂತ ನಾವು ಅನ್ಕೋಬೋದು. ನಿಮಗೆ ರಾಜಕೀಯ ಪಕ್ಷವನ್ನು ಪ್ರಾರಂಭ ಮಾಡಿರುವಂಥದ್ದು, ಮಾಡಬೇಕಂತ ಅಂದ್ಕೊಂಡಿರೋದು ನಿಜ. ಅದಕ್ಕೆ ಆದಂಥ ಸಿದ್ಧಾಂತಗಳಿರುವಂಥದ್ದು ನಿಜ. ಆ್ಯಸ್ ಎ ಅಭ್ಯರ್ಥಿಯಾಗಿ ನೀವು ಇರ್ತಿರೋ ಇಲ್ಲಿ, ಹಾಗಿದ್ದಾಗ ನಿಮಗೆ ಭಾರತೀಯ ಒಂದು ಪ್ರಜೆಗೆ ಬೇಕಾಗಿರುವಂತಹ ಮೂಲ ಹಕ್ಕು ಅಂದರೆ ವೋಟ್ ಪವರು ನಿಮ್ಮ ಹತ್ರ ಇಲ್ಲ. ಸೊ ಕಾನೂನಾತ್ಮಕವಾಗಿ ಒಂದಿಷ್ಟು ತೊಡಕುಗಳಿದೆ. ಇದನ್ನ ಸಾಮಾಜಿಕವಾಗಿ ನೀವು ಹೇಗೆ ಉತ್ತರವನ್ನು ಕೊಡ್ತೀರಾ, ಅಂದರೆ ಅದನ್ನು ಹೆಂಗೆ ಸರಿದೂಗಿಸ್ತೀರಾ ಅಂತ? ಒಂದು 10 ತಿಂಗಳು 11 ತಿಂಗಳಿಂದ ನಾನು ಕೂಡ ಅಪ್ಲಿಕೇಶನ್ ಹಾಕಿದ್ದೀನಿ. ನಾನು ಅಮೇರಿಕನ್ ಸಿಟಿಸನ್ಶಿಪ್ ನನಗೆ ಬೇಡ, ಭಾರತದ ಪೌರತ್ವನೇ ಬೇಕು ಅನ್ನೋ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿ ಅದು ಒಂದು ರೀತಿ ಪ್ರಾಸೆಸ್ನಲ್ಲಿದೆ. ಕೆಲವು ಆಳುವ ಶಕ್ತಿಗಳು ಕರ್ನಾಟಕದಲ್ಲಿ, ಪೊಲೀಸು, ಇವರು ಸ್ವಲ್ಪ ಅವರು ಕಾರಣಾಂತರಗಳಿಂದ ಅವ್ರನ್ನೇ ಕೇಳಬೇಕು, ಬಟ್ ಅವ್ರು ಅಡ್ಡ ಬರ್ತಾ ಇದ್ದಾರೆ. ನಾನು ಲೀಗಲಾಗಿ ಅದನ್ನ ಹೆಂಗೆ ತೊಗೊಂಡೋಗ್ಬೋದು ಅನ್ನೋ ರೀತಿ ನಾನು ಮಾಡ್ತಾಯಿದ್ದೆ. ನಮಗೆ ಹುಟ್ಟಿದ ತಕ್ಷಣ ಲೆಕ್ಕ ಟೆಕ್ನಿಕಲ್ ಆಗಿ ನೋಡಿದ್ರೆ ಹುಟ್ಟಿದ ತಕ್ಷಣ ನಾನು ಕೂಡ ಭಾರತೀಯದವನೇ, ಬಟ್ ಬೈ ಡಿಸೆಂಟ್ ಬೈ ಬರ್ತ್. ಬಟ್ ಅಮೇರಿಕದಲ್ಲಿ ಹುಟ್ಟಿರೋದ್ರಿಂದ ನಾನು ಅಲ್ಲಿ ಅಮೇರಿಕನ್ ಸಿಟಿಸನ್ ಆದೆ, ಪಾಸ್ಪೋರ್ಟ್ ಇಲ್ಲ ಬಂದು. ನನಗೆ ಇವಾಗ ಇಂಡಿಯನ್ ಸಿಟಿಸನ್ಶಿಪ್ ಆಗ್ತಾ ಇದ್ದೀನಿ ಅನ್ನೋಕ್ಕಿಂತ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ಒರಿಜಿನಲ್ ಕಂಟ್ರಿ ವಿಚ್ ಈಸ್ ಇಂಡಿಯಾ. ಒರಿಜಿನಲ್ ಬರ್ತ್ ಪ್ಲೇಸ್ ಅನ್ನೋಕ್ಕಿಂತ ಒರಿಜಿನಲ್ ನ್ಯಾಷನಾಲಿಟಿ ವಿಚ್ ಇಸ್ ಇಂಡಿಯಾ. ಸೊ ಆ ರೀತಿಯಿಂದ ನಾನು ವಾಪಸ್ ಬರ್ತಾ ಇದ್ದೀನಿ. ಅದು ಸೊ ಆ ರೀತಿ ನಮ್ಮ ಸಿಟಿಸನ್ಶಿಪ್ಗೋಸ್ಕರ ಪ್ಲಾನಿಂಗ್ ನಡೀತಾ ಇದೆ. ನನಗೆ ನೀವು ಪೊಲಿಟಿಕಲ್ ಮೂಮೆಂಟ್ ಕಟ್ಟಬೇಕು ಅಂದರೂ ನಿಮಗೆ ಸಿಟಿಸನ್ಶಿಪ್ ಬೇಕೇ ಬೇಕು ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ನಾನೇನು ಎಲೆಕ್ಷನ್ ನಿಂತ್ಕೊಳ್ಳೋನಲ್ಲ, ಬಟ್
ಒಂದು ರೀತಿ ಜನರಿಗೆ ಒಂದು ಕಾನ್ಫಿಡೆನ್ಸ್ ಕೊಡಂಗೆ, ಮತ್ತು ನನಗೆ ಸರಿ ಅನಿಸೋದು ಏನು ಅಂದರೆ, ನಾನು ಐ ಮಸ್ಟ್ ಬಿ ಅ ಸಿಟಿಸನ್. ನನಗೆ ಅಮೇರಿಕನ ಬಿಟ್ಟು ಅಲ್ಲಿ ಇವಾಗಲೇ 12 ವರ್ಷ ಆಗ್ತಾ ಬಂತು, ನಾನು ಅಮೇರಿಕಾಗೆ ವಾಪಸ್ ಹೋಗೇ ಇಲ್ಲ, ಹೋಗೋ ಉದ್ದೇಶನೂ ಇಲ್ಲ. ಬಟ್ ನನಗೆ ಸಿಟಿಸನ್ಶಿಪ್ ನಮಗೆ ಬೇಕು, ಆ ರೀತಿ ಸಿಟಿಸನ್ಶಿಪ್ ಮಾಡೋಕ್ಕೆ ನಾನು ಪ್ಲ್ಯಾನಿಂಗ್ನಲ್ಲಿದ್ದೀನಿ. ಆ್ಯಂಡ್ ಎಷ್ಟೋ ಸರಿ ಏನಾಗುತ್ತೆ ಅಂದರೆ ಸುಂದರ್ ಅವ್ರೆ, ನಾವು ಬೇರೆಯವ್ರನ್ನ ಕನ್ವಿನ್ಸ್ ಮಾಡೋದ್ರಿಂದಲೇ ನಾವು ಹೋಗಲ್ಲ, ಬಟ್ ನನ್ನನ್ನು ನಾನೇ ಕನ್ವಿನ್ಸ್ ಮಾಡ್ಕೋಬೇಕು. ನನಗೆ ಸಿಟಿಸನ್ಶಿಪ್ ಇಲ್ಲ ಅಂದಾಗ ನನಗೆ ಕನ್ವಿನ್ಸ್ ಆಗಿಲ್ಲ. ಸೊ ನಾನು ಅದನ್ನು ಫೈಟ್ ಮಾಡಿ ಕೋರ್ಟಿಂದ ಅದನ್ನು ಮಾಡಿಸ್ತೀನಿ, ಅಥವಾ ನಾನು ಕೂಡ ಅಲ್ಲಿ ಎಲ್ಲ ರೀತಿ ಫೈಟ್ ಮಾಡ್ಕೊಂಡು ಮುಂದುವರ್ತೀನಿ. ಹೋರಾಟಗಳಲ್ಲಿ ಎಷ್ಟೋ ರಾಷ್ಟ್ರೀಯ ಹೋರಾಟ ಮಾಡಿದ್ದೀವಿ, ಇದು ಒಂದು ಮತ್ತೊಂದು ಹೋರಾಟ ಅಷ್ಟೇ. ಇನ್ನು ಇತ್ತೀಚೆಗೆ ಒಂದು ಕಾಂಟ್ರವರ್ಷಿ ವಿಚಾರ ನಡೀತು ಸರ್. ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ವಿಚಾರ ಮಾತಾಡಿದಾಗ, ನಿಮ್ಮ ಆ ಒಂದು ವಿಚಾರದ ಸಂದರ್ಭದಲ್ಲಿ ಕೆಲವು ಹೋರಾಟಗಾರರು, ಸಂಘಟನೆಗಾರರು ನಿಮ್ಮ ಬೆಂಬಲಕ್ಕೆ ನಿಂತಿರುತ್ತದೆ ಗೊತ್ತೇ ಇದೆ. ಇಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ನಿಮ್ಮ ಬೆನ್ನಿಂದ ನಿಲ್ತಾರೆ, ನಿಮಗೆ ಸಪೋರ್ಟಿವ್ ಆಗಿ ಇರ್ತಾರೆ ಅನ್ನೋ ಒಂದು ವಿಶ್ವಾಸ ನಿಮ್ಗಿದೆಯಾ ಸರ್? ನಮಗೆ ಕೆಲವು ಅನ್ನೋಕ್ಕಿಂತ, ನನಗೆ ಇವಾಗ ಟ್ರಾವೆಲ್ ಮಾಡ್ತೀನಲ್ಲ ಕರ್ನಾಟಕದಾದ್ಯಂತ, ಭಾಳ ಜನ ಬಂದ್ಬಿಟ್ಟು ನನಗೆ ನೀವು ಹೇಳಿದ್ದರಲ್ಲಿ ಸತ್ಯ ಇದೆ ಅಂತ ಹೇಳ್ತಾರೆ. ನಮಗೆ ಆ ಹೋರಾಟ, ಸ್ಮಾರಕದ ಹೋರಾಟನ ಫಸ್ಟು ಅದು ಒಂದು ವಿವಾದ ಆಯಿತು. ಫಸ್ಟು ನಮಗೆ ಕೆಲವ್ರಿಗೆ ಒಂದು ರೀತಿ ತಳಮಳನೂ ಆಗಿರ್ಬೋದು. ಆದರೆ ಹೋಗ್ತಾ ಹೋಗ್ತಾ ಚೇತನ್ ಹೇಳೋದ್ರಲ್ಲಿ ವೈಜ್ಞಾನಿಕವಾಗಿ ಇದರಲ್ಲಿ ಸತ್ಯ ಇದೆ ಅಂತ ಜನರಿಗೂ ಒಪ್ಕೊಂಡ್ರು. ನಮ್ಮ ಜನ ಆರ್ ವೆರಿ ಎಕ್ಸ್ಟ್ರಾರ್ಡಿನರಿ ಫಾರ್ವರ್ಡ್ ಥಿಂಕಿಂಗ್. ನಾವು ಅಂಡರ್ ಎಸ್ಟಿಮೇಟ್ ಮಾಡಲು ಕೂಡ ದೇ ಹ್ಯಾವ್ ಅ ವೆರಿ ಫಾರ್ವರ್ಡ್ ವಿಷನ್. ಲೀಡರ್ಸ್ಗಳೇ ಭಾಳ ಬ್ಯಾಕ್ವರ್ಡ್ ಥಿಂಕಿಂಗ್ ಇರ್ತಾರೆ. ಲೀಡರ್ಸ್ಗಳೇ ಒಂದು ಸ್ವಲ್ಪ ಸೀಮಿತವಾಗಿ ಅವರ ಒಂದು ಮತಗಳಿಗೋಸ್ಕರ ಅವ್ರನ್ನ ಒಂದು ರೀತಿ ಲೆಕ್ಕಾಚಾರದ ರಾಜಕೀಯ ಮಾಡೋದು ಜಾಸ್ತಿ. ಆ ಪೀಪಲ್ ಹ್ಯಾವ್ ಎಕ್ಸ್ಟ್ರಾರ್ಡಿನರಿ ವಿಷನರಿ ಥಿಂಕಿಂಗ್. ಸೊ ನಾವು ಅದನ್ನು ಭಾಳ ಜನ ನನಗೆ ಬೆಂಬಲ ಕೊಟ್ಟರು, ಮಾಧ್ಯಮದವರು ಬೆಂಬಲ ಕೊಟ್ಟರು, ಮತ್ತು ಕರ್ನಾಟಕದಾದ್ಯಂತ ಇದರಲ್ಲಿ ಹೇಳೋದ್ರಲ್ಲಿ ಹೀಗೂ ನೋಡ್ಬೋದಾ, ಇದರಲ್ಲೂ ಸತ್ಯ ಇದೆ ಅಂತ ಒಪ್ಕೊಂಡ್ರು. ನಮಗೆ ಯಾರನ್ನೂ ನಾವು ದೂಷಿಸೋಕ್ಕೆ, ಯಾರನ್ನೂ ನಾವು ಒಂದು ರೀತಿ ವಿರೋಧ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಬಟ್ ನಾವು ಎಲ್ಲ ಕರ್ನಾಟಕದವ್ರನ್ನೂ ಕೂಡ ನಮಗೆ ಯಾರ್ಯಾರು ಸಾಧನೆ ಮಾಡಿದಾರೋ, ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ ನಮ್ಮವರೇ. ಅವರೆಲ್ಲರೂ ಕೂಡ ಭಾಳ ಅತ್ಯುತ್ತಮ ಕೊಡುಗೆ ಕೊಟ್ಟಿದ್ದಾರೆ. ಸಿನಿಮಾ ರಂಗದ ಒಳಗಿರ್ಬೋದು, ಹೊರಗಿರ್ಬೋದು, ಅವರೆಲ್ಲರೂ ಕೂಡ ನಮ್ಮ ಮಾದರಿಗಳು. ಸೊ ನಾವು ಒಂದು ರೀತಿ ಪಕ್ಷಪಾತ ಆಗದೆ ನಾವು ನಿಷ್ಪಕ್ಷಪಾತವಾಗಿ ಯೋಚನೆ ಮಾಡಿದ್ರೆ ಇಟ್ ಈಸ್ ಬೆಟರ್ ಫಾರ್ ಕರ್ನಾಟಕ ಆ್ಯಂಡ್ ಇಸ್ ಮೋರ್ ಬೆಟರ್ ಫಾರ್ ಜಸ್ಟಿಸ್. ಅದೊಂದು ಜಸ್ಟಿಸ್ ರೀತಿಯಿಂದ ನಾವು ಯೋಚನೆ ಮಾಡ್ತೀವಿ ಅಷ್ಟೇ. ಈ ಥರದ ಘಟನೆಗಳಾದಾಗ, ವಿಚಾರಗಳಾದಾಗ ನಿಮ್ಮ ಬೆಂಬಲಕ್ಕೆ ನಿಲ್ಲದೇ ಇರುವಂಥವು, ಆದರೆ ಗಾಡ್ ಫಾದರ್ ಅನ್ನುವಂಥವ್ರು ಯಾಕೆ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡ್ತೀರಾ ಅನ್ನುವಂಥ ಹೇಳುವಂಥ ಜನರು ಇದ್ದಾರೆ ನಿಮಗೆ? ನನಗೆ ಗಾಡ್ ಫಾದರ್ ಅನ್ನೋಕ್ಕಿಂತ ನನಗೆ ಯಾರು ಗಾಡ್ ಫಾದರ್ ಅನ್ನೋರು ಇಲ್ಲ. ನಮಗೆ ನಮ್ಮ ಫಾದರ್ ಇದ್ದಾರೆ, ಅವರೇ ಹೇಳ್ತಾರೆ. ಮತ್ತು ನಮಗೆ ನಮ್ಮ ಫ್ಯಾಮಿಲಿನವ್ರು ಇರ್ತಾರೆ, ಚಳುವಳಿನವ್ರು ಕೆಲವರು ಹೇಳ್ತಾರೆ. ಪ್ರತಿಯೊಬ್ಬರಿಂದ ಕೇಳಕ್ಕೆ ನಾನು ತಯಾರಿದ್ದೀನಿ, ಕೇಳಿಸ್ಕೊಳಕ್ಕೆ ನಾನು ತಯಾರಿದ್ದೀನಿ. ಅವ್ರು ಹೇಳಿ, ಅವರಿಂದ ಕಲಿಯೋದಿರುತ್ತೆ. ಕೊನೆಯದಾಗಿ ನಾನು ಅದನ್ನು ಜಸ್ಟಿಫೈ ಮಾಡಬೇಕು ಅಂದರೆ ನಾನೇ ಕೊನೆ ತೀರ್ಮಾನ ತಗೋಬೇಕಾಗುತ್ತೆ. ಯು ಆರ್ ದ ಡಿಸಿಷನ್ ಮೇಕರ್. ಐ ಆಮ್ ದ ಡಿಸಿಷನ್ ಮೇಕರ್ ಫಾರ್ ವಾಟ್ ಐ ಚೂಸ್ ಟು ರೈಟ್. ನಾನು ಅದಕ್ಕೆ ಯಾಕೆಂದರೆ ಕೆಲವ್ರು ಏನು ಹೇಳ್ತಾರೆ ಅಂದರೆ, ಹೀಗೆ ಬರಿ ಅಂತ ಹೇಳಿದ ತಕ್ಷಣ ನಾನು ಅದಕ್ಕೆ ಜಸ್ಟಿಫೈ ಮಾಡುವಷ್ಟು ಇರಬೇಕು. ನಾನು ಅದನ್ನು ಹಾಗೆ ಮಾಡೋಕ್ಕಾಗಲ್ಲ. ಕೆಲವ್ರು ಇದನ್ನು ತೆಗಿ ಅಂದರೆ ನನಗೂ ಕೂಡ ತಪ್ಪು ಅನಿಸಿರ್ಬೇಕು. ಸೊ ಐ ಹ್ಯಾವ್ ಟು ಕನ್ವಿನ್ಸ್ ಮೈಸೆಲ್ಫ್. ನನ್ನನ್ನೇ ನಾನು ಕನ್ವಿನ್ಸ್ ಮಾಡಬೇಕು ಹೊರತು ನನಗೆ ಹೇಳೋರು ಇರ್ತಾರೆ, ನಾನು ಕೇಳಿಸ್ಕೊಳ್ಳೋಕೆ ರೆಡಿ ಇದ್ದೀನಿ. ಫೈನಲ್ ಡಿಸಿಷನ್ ನಾನೇ ಮಾಡಬೇಕಾಗತ್ತೆ. ಬಿಕಾಸ್ ನಾನು ಐ ಹ್ಯಾವ್ ಟು ಲಿವ್ ವಿತ್ ದ್ಯಾಟ್. ಐ ಜಸ್ಟಿಫೈ ದ್ಯಾಟ್. ನಾನು ಅದ್ರ ಬಗ್ಗೆ ನಾನು ಮೀಡಿಯಾದಲ್ಲಿ ಮುಂದೆ ಬಂದು ಮಾತಾಡಬೇಕು, ಬೇರೆಯವ್ರು ಸಿಕ್ತಾಗ ನಾನು ಹೇಳಬೇಕಾಗುತ್ತೆ. ಸೊ ನಾನು ಅದನ್ನು ನನಗದು ಸರಿ ಅನಿಸ್ಬೇಕಷ್ಟೆ. ಈ ರೀತಿಯಾದಂಥ ಘಟನೆಗಳು, ಈ ರೀತಿಯಾದಂಥ ಒಂದು ದಬ್ಬಾಳಿಕೆಯನ್ನು ಅಂತ ಅಂದಾಗ ಕುಟುಂಬದಲ್ಲಿ ತಂದೆ ಆಗಿರ್ಬೋದು, ತಾಯಿಗಾಗಿರ್ಬೋದು, ನಿಮ್ಮ ಒಂದು ಯಾಕೆ ಬೇಕು ಇವೆಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಏನಾದರೂ ಬರುತ್ತಾ? ಬೇಜಾರಾಗುವಂಥ ಸಂದರ್ಭಗಳು ಇದೆಯಾ? ಅಂದರೆ ಅವರಿಗೆ ನೀವು ಕೇಳಬೇಕಾಗತ್ತೆ. ಬಟ್ ಮೇಯ್ನ್ ಏನಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಒಂಥರ ಹೋರಾಟಗಾರರೇ. ಇಟ್ಸ್ ಆಲ್ 5 of us ಆರ್ ಆಕ್ಟಿವಿಸ್ಟ್ ಇನ್ ಅವರ್ ಓನ್ ವೇ. ಆದರೆ ನಾವೆಲ್ಲ 5 ಜನರು ಒಂದೇ ಸಿದ್ಧಾಂತದವರಲ್ಲ. ಸೊ ನಾನು ಯಾರನ್ನೂ ಬದಲಾಯಿಸೋಕ್ಕೆ ಹೋಗಲ್ಲ. ಅವರು ಆದಷ್ಟು ನನ್ನನ್ನು ಬದಲಾವಣೆ ಮಾಡೋಕ್ಕೂ ಹೋಗಲ್ಲ. ಬಟ್ ಚರ್ಚೆಗಳಾಗ್ತವೆ, ಕೆಲವು ವಿಚಾರಗಳಲ್ಲಿ ವ್ಯತ್ಯಾಸಗಳು ಇದ್ದಾವೆ. ಆ್ಯಂಡ್ ದ್ಯಾಟ್ ಈಸ್, ಅದರ ಪ್ರೀತಿ ಕಡಿಮೆ ಆಗಲ್ಲ.
ಬಟ್ ದೇರ್ ಇಸ್ ಡೆಫಿನೆಟ್ಲಿ ಸಮ್ ಡಿಫ್ರೆನ್ಸ್ ಇನ್ ದ ವೇ ನಾವು ಸಮಾಜನ ನೋಡೋದು. ನಾನು ನಮ್ಮ ಕುಟುಂಬದಲ್ಲಿ ಅಷ್ಟೇ ಅಲ್ಲ, ಬಹುಶಃ ನಾನು ಇವಾಗ ಈ ಒಂದು CJP ವಿಚಾರದಲ್ಲಿ ಮತ್ತು ಅದರ ಬೇಡಿಕೆ ಮತ್ತು ಅದರ ವಿಧಾನದ ವಿಚಾರದಲ್ಲಿ ದೇಶದಲ್ಲಿ ಇನ್ಯಾರು ಈ ರೀತಿ ಪ್ರಸ್ತಾಪ ಮಾಡಿರೋದು ನಾನು ಅಷ್ಟೊಂದು ಕೇಳಿಲ್ಲ. ಸೊ ನಾವು ರೀತಿಯಲ್ಲಿ ಸ್ವಲ್ಪ ಬೇರೆ ಬೇರೆ ರೀತಿ ನೋಡ್ತೀವಿ. ಆ್ಯಂಡ್ ಆ ಬೇರೆ ಬೇರೆ ನೋಡ್ತೀವಿ ಅಂದರೆ ಎಲ್ಲರೂ ಹಾಗೆ ನೋಡಬೇಕು ಅಂತ ನಾನು ಯಾರ ಮೇಲೂ ಒತ್ತಡ ಹಾಕ್ತೀನಿ, ಯಾರ ಮೇಲೂ ಬಲವಂತ ಮಾಡೋ ಪ್ರಶ್ನೆ ಬರಲ್ಲ. ನಾವು ಯಾವ ವ್ಯಕ್ತಿನೂ ಬದಲಾಯಿಸೋಕ್ಕೂ ಹೋಗಲ್ಲ ಸುಂದರವರೇ, ನಮ್ಮನ್ನು ನಾವು ಬದಲಾಯಿಸ್ತಾ ಬರಬೇಕು. ಬಟ್ ಮೇನ್ ಏನಂದರೆ ವ್ಯವಸ್ಥೆನ ಪರಿವರ್ತಿಸ್ಬೇಕು, ಆ ವ್ಯವಸ್ಥೆಗೆ ಪರಿವರ್ತನೆ. ಸೊ ದ ಫೈಟ್ ಈಸ್ ಅಗೇನ್ಸ್ಟ್ ದ ಸಿಸ್ಟಮ್ ಹೊರತು ನಾಟ್ ಎನಿ ಪರ್ಸನ್, ನಾಟ್ ಎನಿ ವ್ಯಕ್ತಿ, ಫ್ಯಾಮಿಲಿ ಮೆಂಬರ್ ಅಲ್ಲ. ವಿಚಾರಗಳು ಇದು ಚೆನ್ನಾಗಿದ್ದರೆ ನಾನು ಐ ಆಮ್ ಓಪನ್ ಟು ಎಕ್ಸ್ಪ್ಲೋರಿಂಗ್ ಇಟ್. ನನ್ನ ವಿಚಾರ ನೀವು ಒಪ್ಕೊಳ್ಳೇಬೇಕು ಅನ್ನೋದೇನಿಲ್ಲ, ನಿಮ್ಮ ಸ್ವಾತಂತ್ರ್ಯ ನಿಮಗೆ, ನಮ್ಮದು ನಮಗೆ. ಸೊ ಅದಕ್ಕೆ ನಾವು ಯಾವ ವ್ಯಕ್ತಿನೂ ಬದಲಾಯಿಸೋಕ್ಕೆ ಹೋಗಲ್ಲ, ವ್ಯವಸ್ಥೆನ ಪರಿವರ್ತಿಸ್ಬೇಕು. ದೇ ವಿಲ್ ಗೈಡ್ ಯು ಸರ್. ಖಂಡಿತ. ನನಗೆ ನಮ್ಮ ಫ್ಯಾಮಿಲಿನಲ್ಲಿ ನನಗೆ ಭಾಳ ಕಲಿಯೋದಿದ್ದೇ ಇರುತ್ತೆ. ಅವರು ಕೂಡ ನನಗೆ ಭಾಳ ಸ್ಫೂರ್ತಿಯಾಗಿದ್ದಾರೆ, ಭಾಳ ಒಂದು ಸಪೋರ್ಟಿವ್ ಆಗಿದ್ದಾರೆ. ಅವರಿಂದ ಕಲಿಯೋದು ಅನೇಕ ವಿಚಾರಗಳು. ದರ್ ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಬೀಯಿಂಗ್ಸ್. ನಮಗೆ ಎಷ್ಟೋ ಜನ ಪರಿಚಯ ಇರೋರು ಭಾಳ ಎಕ್ಸ್ಟ್ರಾರ್ಡಿನರಿ, ಚಳುವಳಿಯಿಂದ ಹೋರಾಟದಲ್ಲಿರೋರು ಭಾಳ ಜನ ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ. ಅವರೆಲ್ಲ ಕೂಡ ನನಗೆ ಇನ್ಸ್ಪಿರೇಷನ್ ಕೊಡ್ತಾರೆ, ಮೋಟಿವೇಶನ್ ಕೊಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಾನೇ ಐ ಹ್ಯಾವ್ ಟು ಬಿ ಅ ಕ್ರಿಟಿಕಲ್ ಥಿಂಕರ್ ಇನ್ ಮೈ ಓನ್ ವೇ. ಅವ್ರು ಹೇಳಿದ್ದೆಲ್ಲ ನಾನು ಬ್ಲೈಂಡಾಗೂ ಒಪ್ಪಲ್ಲ, ಬಟ್ ಅವ್ರು ಹೇಳಿದ್ದೆಲ್ಲ ಬ್ಲೈಂಡಾಗಿ ವಿರೋಧನೂ ಮಾಡಲ್ಲ. ಕೇಳಿಸ್ಕೊಂತೀನಿ, ಅನಲೈಸ್ ಮಾಡೋದು, ವಿಶ್ಲೇಷಣೆ ಮಾಡಬೇಕು, ವಿಮರ್ಶೆ ಮಾಡಬೇಕು. ಆ್ಯಂಡ್ ದೆನ್ ಯು ಹ್ಯಾವ್ ಟು ಟೇಕ್ what you believe is good for an equal society and ಬೇರೆದನ್ನು ಒಂದು ಸ್ವಲ್ಪ ಬಿಡ್ಬೋದು ಅಷ್ಟೆ. ರಾಜಕೀಯವಾಗಿ ಒಂದು ವೇಳೆ ಹಿನ್ನಡೆಯನ್ನು ಕಂಡರೂ ಕೂಡ ಹೋರಾಟದಲ್ಲಿ ಹಾಗೆ ಮುಂದುವರಿತಾರೆ. ಖಂಡಿತ. ನಮ್ಮ ಉದ್ದೇಶನೇ ಹೋರಾಟ. ಈ ಮಟ್ಟಿಗೆ ಕರ್ನಾಟಕಕ್ಕೆ ಹೋರಾಟದ ವಿಚಾರಗಳು ಕೂಡ ತಲುಪ್ತಾ ಇದೆ, ಮತ್ತು ಅವರು ಇಷ್ಟಪಡ್ತಾ ಇದ್ದಾರೆ. ಇದರಿಂದ ಏನೋ ಒಂದು ಭವಿಷ್ಯಕ್ಕೆ ಸಾಧ್ಯ ಉಂಟಿದೆ, ಒಂದು ಪರಿಹಾರ, ಒಂದು ಪರಿವರ್ತನೆ, ಒಂದು ಪರ್ಯಾಯ ಅಂತ ಅವ್ರ ಕಾನ್ಫಿಡೆನ್ಸ್ ಬರ್ತಾ ಇದೆ. ಕಾಂಚೀರಾಮ್ಜಿ ಹೇಳ್ತಾರೆ, ಫಸ್ಟ್ ನಾವು ಸೋಲ್ತೀವಿ, ಆಮೇಲೆ ನಾವು ಸೋಲಿಸ್ತೀವಿ, ಆಮೇಲೆ ನಾವು ಗೆಲ್ತೀವಿ. ಸೊ ನಾವು ಒಂದೇ ದಿನ 108 ಸೀಟ್ ಬರ್ತೀವಿ ಅಂತ ಯಾವ ಭ್ರಮೆನಲ್ಲಿಲ್ಲ. ವಿಲ್ ಬಿಲ್ಡ್ ಆ್ಯಂಡ್ ಗಟ್ಟಿಯಾಗಿ ಕಟ್ಟೋಣ. ಆ್ಯಂಡ್ ಆ ರೀತಿ ನಾವು ಮುಂದುವರಿಸ್ತೀವಿ. ಏನೇ ಇದ್ರೂ ನಾವು ಫೈಟ್ ಮಾಡೋದು ಮುಂದುವರೆಯೋದು ನಮ್ಮ ಉದ್ದೇಶ. ಸಾಮಾಜಿಕವಾಗಿ ಜನರು ಚೇತನ್ ಅವ್ರ ಮೇಲೆ ಇಟ್ಟಿರುವಂತಹ ಒಂದು ದೊಡ್ಡ ತಪ್ಪು ಕಲ್ಪನೆ ಯಾವುದಂತೇಳಿ ನಿಮ್ಗೆ ಅನಿಸ್ತಾ ಇದೆ? ತಪ್ಪು ಕಲ್ಪನೆ ಏನಂದರೆ, ಇಟ್ಸ್ ಎ ಗುಡ್ ಕ್ವಶನ್. ನಾನು ಬೇಕು ಅಂತ ವಿವಾದಗಳು ಮಾಡ್ತೀವಿ ಅಂತ ಅನ್ಕೊಂತೀನಿ. ನನಗೆ ಎಷ್ಟು ಸರಿ ಯಾವ್ದು ವಿವಾದ ಆಗತ್ತೆ, ಯಾವ್ದು ವಿವಾದ ಆಗಲ್ಲ ಅಂತ ನನಗೆ ಗೊತ್ತಿರಲ್ಲ. ನನಗೆ ಈ ರೀತಿ ಮಾತಾಡಿದ ತಕ್ಷಣ ವಿವಾದ ಆಗತ್ತೆ ಅಂತ ಅನ್ಕೊಳ್ಳಿ. ಒಂದೊಂದ್ಸಲಿ ಈ ರೀತಿ ಮಾತಾಡಿದ್ರೆ ನಿಜವಾಗ್ಲೂ ಜನ ಬೇರೆ ಥರ ಯೋಚನೆ ಮಾಡೋದು, ಅದು ಯಾವುದೂ ರೀಚ್ ಆಗಲ್ಲ. ಕೆಲವೊಂದು ಮಾಮೂಲಿಯಾಗಿ ಹಾಕಿರ್ತೀನಿ, ಅದು ಸ್ಪ್ರೆಡ್ ಆಗ್ಬಿಡುತ್ತೆ. ಸೊ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೊ ನನಗೆ, ನಾನು ಉದ್ದೇಶಪೂರ್ವಕವಾಗಿ ವಿವಾದ ಮಾಡಲ್ಲ, ನಾನು ನೋಡೋ ದೃಷ್ಟಿಕೋನನೇ ಬೇರೆ. ಎರಡನೇದಾಗಿ ಅದರಿಂದ ಒಂದು ರೀತಿ ವಿವಾದಗಳು ಅಥವಾ ವಿಚಾರಗಳು ಅಥವಾ ವೈಚಾರಿಕ ಸಂಘರ್ಷಗಳಾಗ್ತವೆ. ಮತ್ತೆ ನನಗೆ ಇದು ಈ ರೀತಿ ಸ್ಪ್ರೆಡ್ ಆಗತ್ತೆ ನನಗೆ ಗೊತ್ತಿರಲ್ಲ. ಐ ಡೋಂಟ್ ನೋ. ಅಂದ್ರೆ ಜನರು ಅದನ್ನ ಆ ರೀತಿಯಾಗಿ ಪ್ರಚಾರಕ್ಕೋಸ್ಕರ ಮಾಡಿದ್ದಾನೆ ಅಂತ ಹೇಳ್ತಾರೆ. ನಾವು ಇವಾಗ ಒಂದು 15, 10, 12, 13 ಸಾವಿರ ಟ್ವೀಟ್ ಬರೀತೀವಿ. ಪ್ರತಿ ಟ್ವೀಟಲ್ಲೂ ನನ್ನ ಪ್ರಕಾರ ಒಂದು ಉತ್ತಮವಾದ ವಿಚಾರ ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ, ಪ್ರತಿ ಪೋಸ್ಟ್ನಲ್ಲೂ ಕೂಡ. ಕೆಲವು ಪೋಸ್ಟ್ಗಳು ಒಂದು ರೀತಿ ಎಕ್ಸ್ಪ್ಲೋರ್ಡ್ ಆಗ್ಬಿಡುತ್ತೆ. ಅದು ನನಗೆ ಶಾಕ್ ಆಗುತ್ತೆ. ಕೆಲಸ ಇದ್ಯಾಕೆ ಹಿಂಗಾಗಿದೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಎಷ್ಟೋ ವಿಚಾರಗಳಲ್ಲಿ ಬಹಳ ಪ್ರೊಫೌಂಡ್ ಐಡಿಯಾ ಇದೆ ಅಂತ ಅನ್ಕೊತೀನಿ, ಅದು ಎಲ್ಲರೂ ಒಂಥರ ಡಿಸ್ಮಿಸ್ ಮಾಡ್ಬಿಡ್ತಾರೆ. ಸೊ ಇಟ್ಸ್ ನನ್ನ ಕೈಯಲ್ಲಿಲ್ಲ. ನಾನು ಕೂಡ ಇದೆಲ್ಲ ಎಷ್ಟೋ ಒಂದು ವಿಚಾರ ಈ ಮಟ್ಟಿಗೆ ಹೋರಾಟ ತಲುಪುತ್ತೆ ಅಂತಲೂ ಗೊತ್ತಿರಲಿಲ್ಲ. ಮತ್ತು ಇನ್ನೂ ಕೂಡ ನಾವು ಕಲಿಯೋದು ಬೇಕಾದಷ್ಟು ಇರುತ್ತೆ. ಲೈಫೇ ಒಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್. ನಾವು ಕಾಲೇಜ್ ಮುಗಿಸಿದ ತಕ್ಷಣ, ನಮಗೆ ಡಿಗ್ರಿ ಮುಗಿಸಿದ ತಕ್ಷಣ ಎಜುಕೇಷನ್ ಮುಗಿಯುತ್ತೆ ಅಂತಲ್ಲ, ದಿನನಿತ್ಯ ಕಲಿತಾ ಇರಬೇಕು. ಸುಂದರ ನಾವು ಕಲಿತಾ ಇರ್ತೀವಿ, ಸ್ವಲ್ಪ ಕಲಿಸೋದು ಮಾಡ್ತಾ ಇರ್ತೀವಿ. ಅನೇಕರಿಂದ ಹೇಳ್ಕೊಡು ನಾವು ಕೂಡ ಕಲ್ತ್ಕೊತಾ ಇರ್ತೀವಿ. ಸೊ ಇಟ್ಸ್ ಅ ಲೈಫ್ ಲಾಂಗ್ ಪ್ರಾಸೆಸ್ ಅಷ್ಟೇ. ನಿಮ್ಮ ಜೀವನದಲ್ಲಿ ನೀವು ಕಂಡಂಥ ಒಂದು ದೊಡ್ಡ ಸೋಲು, ದೊಡ್ಡ ಒಂದು ಗೆಲುವು ಯಾವುದಾಗಿರುತ್ತೆ? ಸೋಲು ಅಂದಾಗ ನನಗೆ ಕೆಲವು ಸಿನಿಮಾಗಳಲ್ಲಿ ನಾವು ಕೂಡ ಭಾಳ ಎಫರ್ಟ್ ಹಾಕಿರ್ತೀವಿ. ಸುಂದರವರೇ ಭಾಳ ಎಫರ್ಟ್ ಹಾಕಿರ್ತೀವಿ. ಆ ಎಫರ್ಟ್ ಹಾಕಿದ ತಕ್ಷಣ ನಮಗೆ ಅದೇ ತಕ್ಕಂತೆ ಪ್ರತಿಫಲ ಬರಲ್ಲ. ಕೆಲವು ಸಿನಿಮಾಗಳಲ್ಲಿ
ಒಂದು ಮಾಡೋಣ ಬಿಡಿ ಅಂತ ಮಾಡಿರ್ತೀವಿ, ಅದು ನೋಡಿದ್ರೆ ಸೂಪರ್ ಹಿಟ್ ಆಗಿದೆ. ಸೊ ಇಟ್ಸ್ ಮೇ ಬಿ ಸಿನಿಮಾ ಇಂಡಸ್ಟ್ರಿನ ನಾನು ಕೆಲವು ಸಿನಿಮಾಗಳು ನಮಗೆ ಒಂದು ನಾನು ನಿರೀಕ್ಷೆ ಮಾಡುವಷ್ಟು ಆಗಲಿಲ್ಲ. ಮೇ ಬಿ ಸೂರ್ಯಕಾಂತಿ ಅನ್ನೋ ಸಿನಿಮಾದಲ್ಲಿ ಭಾಳ ಎಫರ್ಟ್ ಹಾಕಿದ್ದೆ, ಫಿಸಿಕಲಿ ಒಂದು ರೀತಿ ಎಲ್ಲ ರೀತಿ. ಇಟ್ ವಾಸ್ ಅ ಕಂಪ್ಲೀಟ್ ವಾಶ್ ಔಟ್ ಸಿನಿಮಾ. ಆ್ಯಂಡ್ ಸೊ ದ್ಯಾಟ್ಸ್ ಅ ಬಿಗ್ ಸೋಲ್. ಬಟ್ ಗೆಲುವು ಅಂದರೆ ನಮ್ಮ ಚಳುವಳಿ, ನಮ್ಮ ವಿಚಾರಗಳು ಜನ ತಲುಪ್ತಾ ಇರೋದೇ ದೊಡ್ಡ ಗೆಲುವು. ನಮ್ಮ ವಿಚಾರಗಳಿಗಿಂತ ನಾನು ಇನ್ನೇನು, ವಿಚಾರಗಳೇ ನಾವು, ನಮ್ಮ ಐಡಿಯಾಸ್ ಆರ್ ವಾಟ್ ಮೇಕ್ಸ್ ಮೀ. ಸೊ ನನಗೆ ಈ ರೀತಿಯೂ ಜನ ನೋಡ್ಬೋದು, ಮತ್ತು ಜನನೂ ಕೂಡ ಚೇತನ್ ಏನೋ ಹೇಳ್ತಾನೆ ಅಂದರೆ ಅದ್ರಲ್ಲಿ ಏನೋ ಇರ್ಬೋದು ಅಂತ ಇವಾಗ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಫ್ ಐ ಗಿವ್ ದೆಮ್ ಸಮಥಿಂಗ್ ಟು ಥಿಂಕ್ ಅಬೌಟ್, ಅವ್ರಿಗೂ ಕೂಡ ಅದು ಒಂದು ರೀತಿ ಭಾಳ ಇಷ್ಟ ಆಗುತ್ತೆ. ಆ್ಯಂಡ್ ಅದೇ ದೊಡ್ಡ ಗೆಲುವು. ನಮ್ಮ ಐಡಿಯಾಸು, ನಮ್ಮ ವಿಚಾರಗಳು, ನಾವು ನೋಡೋ ದೃಷ್ಟಿಕೋನ, ಇದು ದೇಶಕ್ಕೆ, ರಾಜ್ಯಕ್ಕೆ ಭಾಳ ಒಳ್ಳೆಯದಾಗತ್ತೆ ಅಂತ ಒಂದು ಭರವಸೆ ಬಂದರೆ ಅದರಷ್ಟು ದೊಡ್ಡ ಗೆಲುವು ಯಾವುದು. ಇನ್ನು ರಾಜಕೀಯ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾ ಇದ್ದೀರಾ, ಸಾಕಷ್ಟು ಜನರಿಗೆ ಅವ್ರದ್ದೇ ಆದಂಥ ಒಂದು ಆಲೋಚನೆಯಲ್ಲಿ ಇರ್ತಾರೆ. ನಿಮ್ಮ ಪಕ್ಷದ ಒಂದು ಸ್ಥಾಪನೆಯ ಬಗ್ಗೆ ಒಂದಿಷ್ಟು ಸಂದೇಹ ಅಂದರೆ ನೆಗೆಟಿವ್ ಆಗಿ ವಿಚಾರ ಮಾಡುವಂಥವ್ರಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನೀವು ನೆಗೆಟಿವ್ ಆಗಿ ನಮಗೆ ಜನರಿಗೆ ಕಾನ್ಫಿಡೆನ್ಸ್ ಕೊಡೋದು, ನಮಗೆ ಒಂದೇ ಸಲ ಎಲ್ಲ ರೀತಿ ಕಾನ್ಫಿಡೆನ್ಸ್ ಬರೋಲ್ಲ. ಆಮೇಲೆ ಒಂದೇ ಸಲ ಕಾನ್ಫಿಡೆನ್ಸ್ ಬಂದರೂ ಕೂಡ ಅದು ಜಾಸ್ತಿ ಶಾಶ್ವತವಾಗಿ ಗಟ್ಟಿಯಾಗಿ ನಿಂತ್ಕೊಳ್ಳೋದು. ನಿಮಗೆ ಎಲ್ಲೋ ಒಂದು ಕಡೆ ಕಾನ್ಫಿಡೆನ್ಸ್ ಸಿಕ್ಕಿಲ್ಲ ಅಂದರೆ ನಿಮಗೆ ಇನ್ನೂ ಒಂದು ರೀತಿ ಇದರಲ್ಲಿ ಇಲ್ಲಂದರೆ ನೀವು ಹೇಳಿ, ನಮಗೆ ಹೇಳ್ಕೊಡಿ ನಿಮ್ಗೆ ಯಾವ ರೀತಿ ಮಾಡಬೇಕು. ಯಾಕಂದರೆ ಕರ್ನಾಟಕದಲ್ಲಿ ನಮ್ಮ ಸಿದ್ಧಾಂತದಲ್ಲಿ ಪೊಲಿಟಿಕಲ್ ಪಾರ್ಟಿ ಕಟ್ಟಿ ಯಶಸ್ವಿ ಮಾಡಿರೋರು 75 ವರ್ಷದಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬೋದು ನಮ್ಮ ಸಿದ್ಧಾಂತದಲ್ಲಿ. ಸೊ ನಮಗೆ ಲರ್ನಿಂಗ್ ಪ್ರಾಸೆಸ್ ಇರುತ್ತೆ. ನಿಮಗೆ ನೆಗೆಟಿವ್ ಅನ್ನೋದಕ್ಕಿಂತ ನೀವು ಕ್ರಿಟಿಕಲ್ ಆಗಿ ನೀವು ಹೇಳ್ಕೊಡಿ, ನಾವು ಕೂಡ ಕಲಿಯೋಣ. ಆ್ಯಂಡ್ ಎಲ್ಲರಿಂದ ಇನ್ಪುಟ್ ಬೇಕಾಗುತ್ತೆ. ಸೊ ಇಟ್ ಈಸ್ ಅ ಪ್ರಾಮಾಣಿಕ ಪ್ರಯತ್ನಕ್ಕಿಂತ ಜಾಸ್ತಿ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಮಾಡ್ತಾ ಇರೋದು ಒಂದು ಪ್ರಾಮಾಣಿಕ ಪ್ರಯತ್ನ. ಆ ಪ್ರಾಮಾಣಿಕ ಪ್ರಯತ್ನದಿಂದ ನಾವೆಲ್ಲರಿಂದ ಕಲಿತು ನೀವು ಹೇಳಿ. ನಿಮಗೆ ಒಂಥರ ಕೆಟ್ಟ ಮಾತುಗಳು ಹೇಳಿ ಅಥವಾ ಬೈದರೆ ಅದರಿಂದ ನಮಗೆ ಏನು ಕಲಿಯೋಕ್ಕಾಗಲ್ಲ. ಬಟ್ ಇಫ್ ಯು ಗಿವ್ ಕ್ರಿಟಿಕಲ್ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್, ಅದನ್ನು ನಾವು ತೊಗೊಂಡು ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇದ್ದರೆ ನಾವು ಮಾಡೋಣ. ನಾವು ಒಂದು ರೀತಿ ಕರ್ನಾಟಕಕ್ಕೆ ಇನ್ನೂ ಒಳ್ಳೇದು ಕೊಡ್ಬೋದು ಅಂದರೆ ಖಂಡಿತ ಕೊಡೋಣ, ಯಾಕೆ ಬೇಡ. ಸೊ ಎರಡು ರ್ಯಾಪಿಡ್ ಫೈರ್ ಕ್ವಶನ್ಸ ಕೇಳಿ. ನಿಮ್ಮ ಒಂದು ಪದದಲ್ಲಿ ಸಿನಿಮಾ ಅಂದರೆ ಕಲೆಯ ಮುಖಾಂತರದ ವ್ಯಾಪಾರ. ರಾಜಕೀಯ ಜನಸೇವೆ, ಜನರ ಬದುಕದೆ ಏಳಿಗೆ ಮಾಡೋದು, ಒಂದು ಉತ್ತಮ ಸಮಾಜ ಕಟ್ಟೋದು. ಅಧಿಕಾರ ಪವರ್ ಕರಪ್ಟ್ಸ್, ಆಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಆಬ್ಸಲ್ಯೂಟ್ಲಿ ಅಂತ ಹೇಳ್ತಾರೆ. ಅದು ಆಗದಂಗೆ ಬದ್ಧತೆಯಿಂದ ಕೆಲಸ ಮಾಡೋದು ನಮ್ಮ ಗುರಿ. ಧರ್ಮಕ್ಕೆ ಭಾಳ ಅರ್ಥಗಳಿರುತ್ತೆ. ರಿಲಿಜನ್ ಅಂತೀವಿ, ರೈಚಸ್ನೆಸ್ ಅಂತೀವಿ. ನಮಗೆ ಅದನ್ನ ಅದು ಟ್ರಾನ್ಸ್ಲೇಟ್ ಮಾಡೋಕ್ಕಾಗದೇ ಇರೋ ಪದ ಅಂತ ಹೇಳ್ಬೋದು. ಬಟ್ ರಿಲಿಜನ್ ಅಂತ ನೋಡಿದ್ರೆ ಆರ್ಟಿಕಲ್ 25 ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ಮನೆಯಲ್ಲಿ, ನಿಮ್ಮ ಧರ್ಮಕ್ಷೇತ್ರದಲ್ಲಿ ಹಕ್ಕನ್ನು ನಾವು ಉಳಿಸ್ಕೊಡ್ತೀವಿ. ಸಮಾಜ ಕಟ್ಟಬೇಕು ಅಂದರೆ ಧರ್ಮ ನಿರಪೇಕ್ಷವಾಗಿ ಕಟ್ಟಬೇಕು, ಅದೇ ಸಂವಿಧಾನ ಹೇಳೋದು. ಸೊ ಆ ದಿಕ್ಕಿನಲ್ಲಿ ಸೆಪರೇಷನ್ ಆಫ್ ರಿಲಿಜನ್ ಆ್ಯಂಡ್ ಗವರ್ಮೆಂಟ್, ಅದು ನಮ್ಮ ಗುರಿ. ಸಂವಿಧಾನ ದ ಬೇಸಿಸ್ ಆಫ್ ದ ನೇಷನ್, ದಿ ಎಸೆನ್ಸ್, ದಿ ಇಮ್ಯಾಜಿನೇಷನ್, ಒಂದು ಪರಿಕಲ್ಪನೆ, ದೇಶದ ಪರಿಕಲ್ಪನೆ ಅದು. ಕರ್ನಾಟಕ ನಾವು ಎಲ್ಲಿ ನಮ್ಮ ಒಂದು ಉತ್ತಮ ಸಮಾಜ ನಮ್ಮ ಕಟ್ಟೋ ಒಂದು ಉದ್ದೇಶ ಇದೆ, ನಮ್ಮ ಜಿಯೋಗ್ರಾಫಿಕಲ್ ಬೇಸಿಸ್, ನಮ್ಮ ಕಾರ್ಯಭೂಮಿನ, ಅದೇ ನಮ್ಮ ಒಂದು ಕರ್ನಾಟಕನೇ. ಅದು ನನಗೆ ಇಮೋಷ್ನಲ್ ಕನೆಕ್ಷನ್ ಇರೋ ಜಾಗ. ಕನ್ನಡದ ಮೇಲಿರೋ ಪ್ರೀತಿಗೋಸ್ಕರ ನಾನು ಅಮೆರಿಕ ಬಿಟ್ಟು ಬಂದಿರೋ ಭಾಳ ಮುಖ್ಯ ಕಾರಣ. ನನ್ನ ಜೀವ ಪೂರ ಕನ್ನಡದಲ್ಲೇ ಬದುಕೋ ನನ್ನ ಉದ್ದೇಶ. ಒಬ್ಬ ರಾಜಕಾರಣಿಯನ್ನು ನೀವು ಗೌರವಿಸುವಂಥ ವ್ಯಕ್ತಿ ಯಾರು? ನಾನು ಭಾಳ ಇಮೋಷ್ನಲ್ ಕನೆಕ್ಷನ್ ಆಗಿರೋ ಅಮೇರಿಕನ್ ರಾಜಕಾರಣಿ ಬರ್ನಿ ಸ್ಯಾಂಡರ್ಸ್ ಅಂತ ಒಂದು ವ್ಯಕ್ತಿ ಇದ್ದಾರೆ ಇವರು ಕೂಡ. ಇಟ್ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಲೀಡರು. ಈ ಡೆಮೊಕ್ರಾಟ್ ರಿಪಬ್ಲಿಕನ್ ಬಿಟ್ಟು ಅವರು ಕೂಡ ಒಂದು ರೀತಿ ಎರಡು ಪಕ್ಷ ಇರೋದು ಅಮೇರಿಕಾದಲ್ಲಿ. ಆ ಎರಡು ಪಕ್ಷ ಬಿಟ್ಟು ಇಂಡಿಪೆಂಡೆಂಟಾಗಿ 40 ವರ್ಷ ಅಂತ ಲೀಡರ್ ಆಗಿ ಇನ್ನೇನು ಅಮೇರಿಕನ್ ಪ್ರೆಸಿಡೆಂಟ್ ಆಗುವಷ್ಟು ಬಂದಾಗ ಈ ಡೆಮೊಕ್ರಾಟ್ಸ್ ಮೋಸ ಮಾಡಿಬಿಟ್ಟು ಅವ್ರನ್ನ ಸೋಲಿಸಿದ್ರು. ಅವ್ರು ಭಾಷಣ ಕೊಟ್ಟಾಗ, ಅವ್ರು ಮಾತಾಡ್ತಿದ್ದಾಗ, ಇಂಟರ್ವ್ಯೂ ಮಾಡ್ತಿದ್ದಾಗ ನಾನು ನೋಡಿ ದರ ಅಳ್ತಾ ಇದ್ದೆ. he was an extraordinary, he is an extraordinary political leader. ಅವ್ರು ನಮಗೆ ಭಾಳ ಸ್ಫೂರ್ತಿ. ಅದು ಆಫ್ರಿಕನ್ ಲೀಡರ್ಸ್ ನನಗೆ ಭಾಳ ಮಾರ್ಗದರ್ಶಕರು. ಬುರ್ಕಿನಾ ಫಾಸೋನಲ್ಲಿ ಥಾಮಸ್ ಸಂಕಾರ ಅಂತ ಒಂದು ಅದ್ಭುತವಾದ ಲೀಡರ್, 33 ವರ್ಷಕ್ಕೆ ಪ್ರೆಸಿಡೆಂಟ್ ಆಗಿ ಅವರು ಎಕ್ಸ್ಟ್ರಾರ್ಡನರಿ ರಿಫಾರ್ಮ್ಸ್ ಮಾಡ್ತಾರೆ. ಲಿಂಗ ಸಮಾನತೆ, ಭೂ ಸುಧಾರಣೆ, ಶಿಕ್ಷಣ, ಭ್ರಷ್ಟಾಚಾರ ಕಿತ್ತಾಕು, ಎಲ್ಲ ರೀತಿ ಮಾಡ್ತಾರೆ.
ಆ್ಯಂಡ್ ಪಟ್ರಿಷ್ ಲಮುಂಬಾ ಅಂತ ಒಂದು ಲೀಡರ್ ಕಾಂಗೋದಲ್ಲಿ, ಭಾಳ ಅದ್ಭುತ ಆಫ್ರಿಕನ್ ಲೀಡರು. ಅವರು ಕೂಡ ಒಂದು ಆಫ್ರಿಕನ್ ಫ್ರೀಡಮ್ ಮೂವ್ಮೆಂಟಲ್ಲಿ ಫಸ್ಟ್ ಪ್ರೆಸಿಡೆಂಟ್ ಆಗ್ತಾರೆ. ಹಾಗೆ ಆಫ್ರಿಕನ್ ಲೀಡರ್ಸ್ ಭಾಳ ಸ್ಫೂರ್ತಿ ಆಗ್ತಾರೆ, ಎಸ್ಪೆಷಲಿ ಸಂಕಾರ ಆ್ಯಂಡ್ ಲಮುಂಬಾ. ಒಬ್ಬ ನಟನಾಗಿ ನೀವು ಇಷ್ಟಪಡುವಂಥ ನೆಚ್ಚಿನ ನಟ ಯಾರು? ನನಗೆ ಭಾಳ ಇಷ್ಟವಾದ ವ್ಯಕ್ತಿ ಅಂದರೆ MP ಶಂಕರ್ ಅವರು. ಅವರನ್ನು ಒಂದ್ಸಲಿ ಭೇಟಿ ಮಾಡಿದ್ದೆ. ಅವರು ಪರಿಸರದ ಬಗ್ಗೆ ಕಾಳಜಿ ಆಗಿರ್ಬೋದು, ಪ್ರಾಣಿಗಳ ಬಗ್ಗೆ ಕಾಳಜಿ ಆಗಿರ್ಬೋದು, ಆ್ಯಂಡ್ ಅವರ ಅಭಿನಯ ಆಗಿರ್ಬೋದು. ಈ ವಾಸ್ ಅ ವೆರಿ ಗುಡ್ ಪರ್ಸನ್ ಆ್ಯಂಡ್ ಅ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್. ಅವ್ರ ಕಂಡು ನನಗೆ ಭಾಳ ಇಷ್ಟ. ಒಂದು ಪುಸ್ತಕ ಮತ್ತು ಪ್ರತಿಯೊಬ್ಬ ಯುವಕನೂ ಕೂಡ ಆ ಒಂದು ಪುಸ್ತಕ ಓದಬೇಕನ್ನುವಂಥದ್ದು ಇದ್ದರೆ ಅದನ್ನು ಹೇಳಬೇಕು ಅಂದರೆ ನನಗೆ ಭಾಳ ಇಷ್ಟವಾದದ್ದು ಫಾರ್ ಬಾಯ್ಸ್ ಅಂದರೆ ಸಿದ್ಧಾರ್ಥ ಬೈ ಹರ್ಮನ್ ಹೆಸ್. ಫಾರ್ ಗರ್ಲ್ಸ್ ಅಂದರೆ 1000 Splendid Suns ಅನ್ನೋ ಪುಸ್ತಕ ನಾನು ಹೇಳ್ಬೋದು. ಬಾಯ್ಸ್ಗೆ ಸಿದ್ಧಾರ್ಥ, ಗರ್ಲ್ಸ್ ಅಂದರೆ 1000 Splendid Suns. ಅವೆರಡು ಪುಸ್ತಕಗಳು ಫಿಕ್ಷನಲ್ಲಿ ಭಾಳ ಅದ್ಭುತವಾಗಿದೆ. ಒಂದು ಕನಸು ಜೊತೆಗೆ ಅದು ಇನ್ನೂ ಈಡೇರದೇ ಇರುವಂತಹದ್ದು ಯಾವುದು? ನನಗೆ ಯಾವ ಥರ ಕನಸು ಏನೂ ಇಲ್ಲ. ನಾವೊಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ಯಶಸ್ವಿ ಮಾಡೋದೇ ನಮ್ಮ ದೊಡ್ಡ ಕನಸಲ್ಲ. ಸಿನಿಮಾನ ಅಥವಾ ರಾಜಕೀಯನ ಸರ್? ನಮಗೆ ಜನಸೇವೆ, ಜನಜೀವನ, ಕರ್ನಾಟಕದ ಭವಿಷ್ಯ ಅಂತ ನಮ್ಮ ಪಾಲಿಟಿಕ್ಸೇ ಬೇಕಾಗಿರೋದು. ಸಿನಿಮಾ ಅಂದಾಗ ನನ್ನ ಪರ್ಸ್ನಲ್ಗೆ ಏನಾದರೂ ನನ್ನ ಒಂದು ಅಭಿನಯ ಮಾಡೋಕ್ಕೋ, ನಮ್ಮ ಲೈಫಿಗೆ ಒಂದು ರೀತಿ ಫೈನಾನ್ಷಿಯಲಿ ಸಪೋರ್ಟ್ ಕೊಡೋಕ್ಕೋ ಅಥವಾ ಸಮಥಿಂಗ್ ಸಂತೋಷ ಕೊಡೋದು ಇದ್ದೇ ಇರುತ್ತೆ. ಬಟ್ ಫಾರ್ ದ ಬೆನಿಫಿಟ್ ಆಫ್ ಕರ್ನಾಟಕ ಪಾಲಿಟಿಕ್ಸೇ ಬೇಕಾಗಿದೆ. ಜನಪ್ರಿಯತೆ ಬೇಕನ ಅಥವಾ ತತ್ವ? ನಾವು ಸಿದ್ಧಾಂತಕ್ಕೆ ಬದ್ಧರಾಗಿರೋರು, ಐಡಿಯಾಲಜಿಕಲ್ ಮೂಮೆಂಟ್ಸ್. ಸೊ ಐಡಿಯಾಲಜಿಕಲ್ ಮೂಮೆಂಟ್ಸ್ ಅಂದಾಗ ನಮಗೆ ಸಿದ್ಧಾಂತಕ್ಕೆ ಬದ್ಧರಾಗಿದ್ದರೆ ಜನರಿಗೆ ಒಳ್ಳೆಯದಾಗತ್ತೆ ಅಂದ್ರೂ, ಜನ ಇಷ್ಟಪಡದೇ ಇದ್ರೂ ಕೂಡ ಅದು ಸಮಾಜಕ್ಕೆ ಒಳ್ಳೆಯದನ್ನೋ ದೃಷ್ಟಿನಲ್ಲಿ ಸಿದ್ಧಾಂತಕ್ಕೆ ಬದ್ಧರಾಗಿರ್ತೀವಿ. ಅಧಿಕಾರನ ಚಳುವಳಿನ ಸರ್? ಚಳುವಳಿ ನಮಗೆ ಬೇಕೇ. ನಾನು ಮಾಡಿರೋ 15 ವರ್ಷದಿಂದ ಚಳುವಳಿ ಮಾಡ್ಕೊಂಡ್ಬಂದೆ. ಚಳುವಳಿದ ಮುಂದುವರಿದ ಭಾಗನೇ ಅಧಿಕಾರದ ಪ್ರಯತ್ನ ಮುಖಾಂತರ ಆ ಚಳುವಳಿದ ಕನಸನ್ನು ನನಸು ಮಾಡೋದು ನಮ್ಮ ಉದ್ದೇಶ. ಗೆಲುವನ ಅಥವಾ ಸತ್ಯನ? ಸತ್ಯನ ಎತ್ತಿ ಹಿಡಿದು ನಮ್ಮ ಸಿದ್ಧಾಂತನ ಎತ್ತಿ ಹಿಡಿದ್ರೇ ಅದು ಗೆಲುವಲ್ವ. ಸೊ ಅದೇ ಒಂದು ಗೆಲುವು. ಟೀಕೆ ಅಥವಾ ಮೌನ? ನಮಗೆ ಟೀಕೆಗಳೇ ಇಷ್ಟ. ಜನರ ತಲೆಯಲ್ಲಿ ಏನಿದೆ ಅಂತ ಗೊತ್ತಾಗಬೇಕು, ಜನ ನಮಗೆ ಹೇಳಿಕೊಡ್ಬೇಕು, ಅಥವಾ ಅವರ ಥಿಂಕಿಂಗ್ ಏನಿದೆ ಅಂತ ನಮ್ಗೆ ಗೊತ್ತಿದ್ರೆ ಮಾತ್ರ ಅವರನ್ನು ನಾವು ಅರ್ಥೈಸ್ಕೋಬೋದು. ಸೊ ನಮಗೆ ಮೌನಕ್ಕಿಂತ ಸ್ವಲ್ಪ ಟೀಕೆ ಬರಲಿ, ಅದು ಬಹಿರಂಗವಾಗಿ ಆಗಲಿ, ಅದರಿಂದ ಚರ್ಚೆ ಆಗಲಿ. ಸಾಮಾಜಿಕ ಜಾಲತಾಣನ ಅಥವಾ ಜನರ ನಡುವೆ ಇರುವಂಥ ಒಂದು ನೇರ ಸಂಪರ್ಕ? ನೇರ ಸಂಪರ್ಕ ನಮಗೆ ಬೇಕಾಗುತ್ತೆ. ವರ್ಡ್ ಆಫ್ ಮೌತ್ ಇಸ್ ದ ಮೋಸ್ಟ್ ಪವರ್ಫುಲ್. ಸಾಮಾಜಿಕ ಜಾಲತಾಣ ಭಾಳ ಮುಖ್ಯ ನಮಗೆ. ವರ್ಡ್ ಆಫ್ ಮೌತ್ ಇಸ್ ದ ಮೋಸ್ಟ್ ಪವರ್ಫುಲ್ ಮೀಡಿಯಂ ಇನ್ ದ ಹಿಸ್ಟ್ರಿ ಆಫ್ ಹ್ಯುಮ್ಯಾನಿಟಿ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಕಡೆಯದಾಗಿ ನಿಮ್ಮ ಒಂದು ಜರ್ನಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ಸರ್. ಯುವಕರಿಗೆ ನಿಮ್ಮ ರಾಜಕೀಯ ಪಕ್ಷಕ್ಕೆ ಬರಬೇಕು ಅನ್ನುವಂಥ ಆಲೋಚನೆ ಅಥವಾ ದೃಷ್ಟಿಕೋನವನ್ನು ಇಟ್ಕೊಂಡಿರುವಂಥವರಿಗೆ ಕೊನೆಯದಾಗಿ ಯಾವ ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀರೋ ಅವ್ರನ್ನ ನಿಮ್ಮ ಪಕ್ಷಕ್ಕೆ ಬರಮಾಡಿಕೊಳ್ಳೋದಾದರೆ ನಮ್ಮ ಒಂದು ಚಾನಲ್ ಮುಖಾಂತರ ಯಾವ ರೀತಿಯಾಗಿ? ನಿಮ್ಮ ಚಾನಲ್ಗೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಧನ್ಯವಾದಗಳು. ಭಾಳ ಒಳ್ಳೆಯ ಪ್ರಶ್ನೆಗಳು ಕೇಳಿದ್ದೀರಾ. ಒಳ್ಳೆಯ ಉತ್ತರಗಳು ಬರಬೇಕು ಅಂದರೆ ಒಳ್ಳೆಯ ಪ್ರಶ್ನೆಗಳಿಂದನೇ ಸಾಧ್ಯ. ಸೊ ಆ ರೀತಿ ನನಗೂ ಕೂಡ ಒಂದು ಬೇರೆ ಬೇರೆ ರೀತಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಯೋಚನೆ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ. ಇವಾಗ ಒಂದು ಪಕ್ಷದ ವಿಚಾರ ಹೇಳಬೇಕು ಅಂದರೆ, ನಾವು ಪಾಲಿಟಿಕ್ಸ್ ಮಸ್ಟ್ ಬಿ ಫಾರ್ ಪ್ರಜಾಪ್ರಭುತ್ವವನ್ನು ಬಲಿಷ್ಠ ಮಾಡೋಕ್ಕೆ, ಸಂವಿಧಾನದ ಮೂಲಾಶಗಳು ಎತ್ತಿ ಹಿಡಿಯೋಕ್ಕೆ ಮತ್ತು ಜನರ ಬದುಕಿಗೆ ಒಳ್ಳೇದು ಮಾಡೋಕ್ಕೆ. ಡೆವಲಪ್ಮೆಂಟ್ ಅಂದರೆ ಬರೀ ಕಟ್ಟಡಗಳು ಕಟ್ಟಿ ಟೌನ್ಶಿಪ್ಗಳು ಮಾಡಿ ಲ್ಯಾಂಡ್ ಮಾಫಿಯಾಗಳು ಬೆನಿಫಿಟ್ ಆಗೋದಲ್ಲ. ನಿಮಗೆ ನಿಜವಾಗ್ಲೂ ಅಭಿವೃದ್ಧಿ ಅಂದರೆ ಜನರ ಬದುಕು, ಸಂತೋಷ, ತೃಪ್ತಿ, ಆರ್ಥಿಕತೆ ಎಲ್ಲ ರೀತಿ ಬೆಳವಣಿಗೆ ಆದರೆ ಒಂದು ಉತ್ತಮ ಸಮಾಜ ಆಗುತ್ತೆ. ನಿಂತ್ಕೊಳ್ಳಿ ನಮ್ಮ ಜೊತೆ ಸಮಾಜ. ನಾವೆಲ್ಲ 7 ಕೋಟಿ ಕರ್ನಾಟಕದವರು ನಾವೆಲ್ಲರೂ ಸರಿಸಮಾನ ಅನ್ನೋ ಉದ್ದೇಶದಲ್ಲಿ ನಾವು ಕಟ್ಟಿ ನ್ಯಾಯ ಒದಗಿಸೋಕೆ ಹೋದರೆ ಆವಾಗ ಇದ್ದಿದ್ದ ಸಮಸ್ಯೆಗಳನ್ನ ಬಗೆಹರಿಸ್ಬೋದು, ಕರ್ನಾಟಕನ ಬಲಿಷ್ಠ ಮಾಡ್ಬೋದು. ಅದರ ನಂತರ ನಮ್ಮ ದೇಶನ ನಿಜವಾಗ್ಲೂ ಒಂದು ವಿಶ್ವಗುರು ಆಗಿ ಕಟ್ಟೋಕ್ಕೆ ಸಾಧ್ಯತೆಗಳು ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಸಿದ್ಧಾಂತ ಒಪ್ಪಿದ್ರೆ ಸಮಾಜನೇ ಸತ್ಯ ಅಂದರೆ ನೀವು ಬನ್ನಿ, ನಮ್ಮ ಜೊತೆ ನಿಂತ್ಕೊಳ್ಳಿ, ಪರಿಹಾರ ಕಟ್ಟೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸರ್. ನಮ್ಮ ಈ ಒಂದು ಪಾಡ್ಕಾಸ್ಟಲ್ಲಿ ನಿಮ್ಮ ವಿಚಾರ ಮತ್ತು ಹೋರಾಟವಾದಿ ಜೀವನ ಮತ್ತು ರಾಜಕೀಯವಾಗಿ ಇರುವಂಥ ಗುರಿ ಉದ್ದೇಶಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಮತ್ತೊಮ್ಮೆ ನಾನು ನಿಮಗೆ ಆಲ್ ದ ಬೆಸ್ಟನ್ನು ಹೇಳ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸುಂದರರೇ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಒಂದು ಪಾಡ್ಕಾಸ್ಟ್ನಲ್ಲಿ ತಮ್ಮ ವಿಚಾರಗಳ ಬಗ್ಗೆ ನಮ್ಮ ಜೊತೆ ತಮ್ಮ ಆಲೋಚನೆಗಳನ್ನು ಹಂಚ್ಕೊಂಡಿದ್ದಾರೆ.
ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಾನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಭಾಗಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.